ಕಾರ್ಯವು ಕೃಷ್ಣಾರಮಣರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜು ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾಸಾಂತಸಂತಾಪಂ ವಿನಿಕೃಂತತಿ ಭವತಿ ಯದನು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकल वचन चेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिमुस्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति स्वरनरद्विषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तं श्रीगुरुभ्यो नमः हरिः ओम्। ಮನುಷ್ಯನಲ್ಲಿ ನಿಯಂತ್ರಣ ಮಾಡುವುದಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥದ್ದು ಅಂದರೆ ಬಯಕೆಗಳು, ಕಾಮನೆಗಳು. ಇಂಥದ್ದನ್ನೇ ಬಯಸಬೇಕು ಅಂತ ಒಬ್ಬನನ್ನು ನಿಯಂತ್ರಿಸುವುದು ತುಂಬ ಕಷ್ಟ. ತಾನಾಗಿ ಮನಸ್ಸು ತನ್ನ ಸ್ವಭಾವ ಸಹಜವಾಗಿ ಬಯಕೆಗಳನ್ನು ಹೊಂದಿರುತ್ತದೆ. ಮನಸ್ಸಿನ ಪರಿಣಾಮ ವಿಶೇಷವನ್ನು ಬಯಕೆ, ಕಾಮನೆ ಅಂತ ಕರೆಯುವುದು. ಮನುಷ್ಯ ಬಯಸುವುದು ತಪ್ಪಲ್ಲ. ಒಂದು ಹಂತದಲ್ಲಿ ಬಯಸದೆ ಹೋದರೆ ಅವನಿಂದ ಏನೂ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಭೀಮಸೇನ ದೇವರು ಕಾಮವೇ ಸರ್ವಶ್ರೇಷ್ಠವಾದ ಪುರುಷಾರ್ಥ ಅಂತ ಒಂದು ನಿರ್ಧಾರವನ್ನು ಕೊಟ್ಟದ್ದನ್ನು ಮಹಾಭಾರತದಲ್ಲಿ ನೋಡ್ತೇವೆ. ಬಯಕೆ ಇಲ್ಲದೆ ಇದ್ದವ ಏನನ್ನು ಸಾಧಿಸಿಯಾನು, ಅದರಿಂದ ಬಯಸಬೇಕು. ಆದರೆ ಈ ಕಾಮ ಅನ್ನೋದು ಅದು ಪುರುಷಾರ್ಥದಲ್ಲೂ ಇದೆ, ಷಡ್ವರ್ಗಗಳಲ್ಲೂ ಇದೆ. ಕಾಮ, ಕ್ರೋಧ, ಲೋಭ ಅನ್ನುವ ಗುಂಪಿನಲ್ಲೂ ಒಂದು ಕಾಮ ಇದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳುವಲ್ಲೂ ಒಂದು ಕಾಮ ಇದೆ. ಪುರುಷಾರ್ಥಗಳಲ್ಲಿರ್ತಕ್ಕಂತಹ ಕಾಮ ಅದು ಶ್ರೇಯಸ್ಸಾಧಕವಾದಂಥದ್ದು, ಸದಿಚ್ಛೆ ಅಂತ ಕರೀತೇವೆ. ಅದೇ ಅರಿಷಡ್ವರ್ಗಗಳಲ್ಲಿ ಸೇರಿದ ಕಾಮ ಮನುಷ್ಯರನ್ನು ಅಧಪಾತಕ್ಕೆ ಕೊಂಡೊಯ್ಯತಕ್ಕಂಥದ್ದು. ಅಂಥ ಕಾಮನೆಗಳು ಅರಿಷಡ್ವರ್ಗದಲ್ಲಿ ಸೇರುವ ಕಾಮನೆಗಳಲ್ಲಿ ಅತ್ಯಂತ ಹೇಯವಾದ ಒಂದು ಕಾಮನೆ ಅಂದರೆ ತನಗೆ ಅಯೋಗ್ಯವಾದದ್ದನ್ನು ಬಯಸುವುದು. ಇದು ಗೊತ್ತಾಗದೇ ಇರುವಂಥದ್ದು. ನಮಗೆ ಯಾವುದು ಯೋಗ್ಯ ಅಂತ ಗೊತ್ತಿಲ್ಲದೆ ಅಯೋಗ್ಯವಾದದ್ದನ್ನು ಬಯಸುವುದು. ಅಯೋಗ್ಯಮಿಚ್ಛನ್ ಪುರುಷಃ ಪತತ್ಯೇವ ನ ಸಂಶಯ. ಅವನಿಗೆ ಅರ್ಹತೆ ಇಲ್ಲದೇ ಇದ್ದದ್ದನ್ನು ಆತ ಬಯಸಿ ಹೋರಾಡಿ ಅದನ್ನು ಪಡೆದ ಅಂತಾದರೆ ಆತ ಕೆಳಗೆ ಬೀಳ್ತಾನೆ ಅನ್ನೋದರಲ್ಲಿ ಸಂಶಯ ಇಲ್ಲ. ನಹುಷ ದೇವೇಂದ್ರನ ಪದವಿಗೆ ಹೋದ, ಆದರೆ ಕೆಲವೇ ಕಾಲದಲ್ಲಿ ಆತ ಮತ್ತೆ ಭೂಮಿಯಲ್ಲಿ ಬೀಳಬೇಕಾದ ಪ್ರಸಂಗ ಬಂತು. ಆದರೆ ಇದರಲ್ಲೂ ಹಿರಣ್ಯಕಶಿಪುವಿನ ಪ್ರಸಂಗದಲ್ಲೂ ವ್ಯತ್ಯಾಸ ಇದೆ. ನಹುಷ ತಾನು ದೇವಲೋಕದ ಸಿಂಹಾಸನವನ್ನು ಪಡೆದದ್ದು ತನ್ನದೇ ಆದ ಬಯಕೆಯಿಂದ ಅಲ್ಲ. ದೇವತೆಗಳೆಲ್ಲ ಸೇರಿ ನಹುಷ, ನೀನು ಚಂದ್ರವಂಶದ ಕೀರ್ತಿ ಪತಾಕೆಯನ್ನು ಹೇಗೆ ರಘುವಂಶ ಕೇತು ಅಂತ ಹೇಳಿ ಶ್ರೀರಾಮಚಂದ್ರನು, ಹಾಗೆ ನೀನು ಚಂದ್ರವಂಶ ಕೇತು, ಚಂದ್ರವಂಶದ ಕೀರ್ತಿ ಪತಾಕೆಯನ್ನು ಆಕಾಶದ ಎತ್ತರಕ್ಕೆ ಏರಿಸಿರತಕ್ಕಂಥ ವ್ಯಕ್ತಿ. ಸಿಂಹಾಸನದಲ್ಲಿ ಕೂತುಕೋ, ನಮಗೆ ದೇವೇಂದ್ರ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ನಿನ್ನಲ್ಲಿ ನಾವು ಶಕ್ತಿ ತುಂಬಿಸ್ತೇವೆ. ನೀನು ಆ ದೇವೇಂದ್ರ ಸಿಂಹಾಸನದಲ್ಲಿ ಕೂತಾಗ ನಮ್ಮ ಶಕ್ತಿ ನಿನ್ನಲ್ಲಿ ಅರ್ಧದಷ್ಟು ಬಂದು ನಿಂತುಕೊಳ್ತದೆ. ಅಲ್ಲಿ ನೀನು ಕೂತ್ರೆ ಸರಿ, ನಮ್ಮ ದೇವಲೋಕ ತ್ರಿವಿಷ್ಟಪ 3 ಲೋಕಗಳು ಕೂಡ ನಿನ್ನ ಮೂಲಕ ಚೆನ್ನಾಗಿ ಆಳಲ್ಪಡ್ತಾವೆ, ವ್ಯವಸ್ಥಿತವಾಗಿರುತ್ತದೆ, ನೀನು ಕೂತುಕೊಳ್ಬೇಕು ಅಂತ ದೇವತೆಗಳೇ
ಆತನಲ್ಲಿ ಶಕ್ತಿ ತುಂಬಿದ್ರು. ಅವ ಇಚ್ಛಿಸಿದ ಅಲ್ವಾ, ಅದು ಸಮಸ್ಯೆ. ಅದು ಅರ್ಹತೆ ಇಲ್ಲದೆ ಇದ್ದಲ್ಲಿ ಆತ ಬಯಸಬಾರದು. ಇನ್ನೊಬ್ಬರು ಪ್ರಲೋಭನೆ ಕೊಟ್ಟಾಗಲೂ ಬಯಕೆ ಬರಬಾರದು. ಆದರೆ ಪ್ರಾರಬ್ಧ ವಶಾತ್ ಆತ ಇಚ್ಛಿಸಿದ, ದೇವಸಿಂಹಾಸನದಲ್ಲಿ ಹೋಗಿ ಕೂತವನಿಗೆ ಎಲ್ಲ ಉಂಟು ಅಂತ ಖುಷಿಯಾಯಿತು. ಆದರೆ ಇಂದ್ರಪತ್ನಿಯಾದ ಶಚೀದೇವಿ ನನ್ನ ಪಕ್ಕದಲ್ಲಿ ಕೂತಿಲ್ಲ ಅಂತೇಳಿ ಒಂದು ಕಾಮನೆ ಇನ್ನಷ್ಟು ಜಾಸ್ತಿ ಆಯಿತು. ಅದು ಅಯೋಗ್ಯ ಇಚ್ಛೆ ಎರಡನೇದ್ದು ಬಂದದ್ದು. ದೇವೇಂದ್ರ ಸಿಂಹಾಸನದಲ್ಲಿ ಕೂತದ್ದಾದರೂ ದೇವ ಪ್ರೇರಿತವಾದದ್ದು ಅಂತ ಇಟ್ಟುಕೊಳ್ಳುವ. ಆದರೆ ಇಲ್ಲಿ ಶಚಿಯನ್ನು ಬಯಸತಕ್ಕಂಥದ್ದು ಆತನ ಅಯೋಗ್ಯ ಇಚ್ಛೆ. ಅಂಥ ಯೋಗ್ಯತೆ ಇಲ್ಲ. ಯಾಕೆ ಯೋಗ್ಯತೆ ಇಲ್ಲ? ದೇವತೆಗಳಲ್ಲಿ ನಿಯತ ಸತಿಪತಿ ಭಾವ ಅಂತಿದೆ. ಸತಿಪತಿ ಭಾವ ನಿಯತ ಅಂದರೆ ಅರ್ಥ ಏನು? ಅವರ ಅವತಾರ ಎತ್ತಿದಾಗಲೂ ಅದೇ ಹೆಂಡತಿ ಅದೇ ಗಂಡ ಹೆಂಡತಿಯರು ವ್ಯತ್ಯಾಸವಾಗಲಿಕ್ಕಿಲ್ಲ. ಇದು ದೇವತೆಗಳಲ್ಲಿರುವ ನಿಯತ ಸತಿಪತಿ ಭಾವ. ಆದ್ದರಿಂದಲೇ ದ್ರೌಪದಿ ದೇವಿ ಆವಿರ್ಭವಿಸುವಾಗಲೂ ಕೂಡ ಅದರಲ್ಲಿ ಅನೇಕ ಚಿಂತನೆಗಳು ಬಂದು ಸೇರಿದ್ದು ಅದಕ್ಕೋಸ್ಕರ. ಪಂಚದೇವತಾವಾದ ಅನ್ನುವುದನ್ನು ವೇದವ್ಯಾಸರು ಪಾಂಚಾಲ ದೇಶದಲ್ಲಿ ಧರ್ಮರಾಜಾದಿಗಳ ಮುಂದೆ ಸ್ವತಃ ದೃಪದನನ್ನು ಮುಂದೆ ಕೂಡಿಸಿಕೊಂಡು ದ್ರೌಪದಿಯಲ್ಲಿ ಪಂಚದೇವತಾ ತತ್ವ ಅಡಗಿದೆ ಅಂತ ನಿರೂಪಿಸಿದ್ದೆಲ್ಲ ಇದಕ್ಕೋಸ್ಕರ. ಅಂದರೆ ನಿಯತ ಸತಿಪತಿ ಭಾವ ಅನ್ನೋದು ದೇವತೆಗಳಲ್ಲಿ ವ್ಯವಸ್ಥೆ ಇದೆ. ಮನುಷ್ಯನಲ್ಲಿ ಹಾಗಿಲ್ಲ. ಈ ಜನ್ಮದಲ್ಲಿ ಹೆಂಡತಿಯಾಗಿ ಬಂದವಳು ಮುಂದೆ ಯಾವತ್ತೂ ಬರಲಾರಳು ಅಂತ ಒಂದು ತೀರ್ಮಾನ. ಸುಮ್ಮನೆ ಹೇಳುವುದು 7 ಜನ್ಮಕ್ಕೂ ನೀವೇ ಗಂಡಾಗಿ ಬರಲಿ ಅಂತ, ಇದೆಲ್ಲ ಸುಳ್ಳೆ. ಮನುಷ್ಯನಲ್ಲಿ ನಿಯತ ಸತಿಪತಿ ಭಾವ ಅನ್ನೋದಿಲ್ಲ. ದೇವತೆಗಳಲ್ಲಿ ನಿಯತ ಸತಿಪತಿ ಭಾವ. ಎಲ್ಲ ಜನ್ಮಗಳಲ್ಲೂ ಅದೇ ಸತಿ ಅದೇ ಪತಿ ಅನ್ನೋ ವ್ಯವಸ್ಥೆಯಲ್ಲಿ ಇರುವಂಥದ್ದು. ಅಂಥಲ್ಲಿ ಇಂದ್ರಪತ್ನಿಯಾದಂತಹ ಶಚಿಯನ್ನು, ಇಂದ್ರಪತ್ನಿಯಾದ ಶಚಿ ಒಂದು ಕಾಲಕ್ಕೆ ತ್ರೇತಾಯುಗದಲ್ಲಿ ಇಂದ್ರನೇ ಸುಗ್ರೀವನಾಗಿ, ಅಲ್ಲಿ ಯಾರು ಇಂದ್ರ ಸೂರ್ಯರಲ್ವ, ಸುಗ್ರೀವ ಮತ್ತು ವಾಲಿ ಅಂತ ಹೇಳಿದರೆ ಇಂದ್ರ ಸೂರ್ಯನು. ಆ ಸಮಯದಲ್ಲಿ ಶಚೀದೇವಿ ಸ್ವತಃ ತಾರೆ ಇಂದ್ರನಾಗಿ ವಾಲಿ ಆವಿರ್ಭವಿಸಿದ್ದಾರೆ. ಆದರೆ ಆ ತಾರಾದೇವಿ ಸ್ವತಃ ಶಚೀದೇವಿ ಆಗಿರತಕ್ಕಂಥವಳು. ಯಾವಾಗ ಸುಗ್ರೀವನ ಸಂಬಂಧ ಆಕೆಗೆ ಆಯಿತು ಕೊನೆಯ ಹಂತದಲ್ಲಿ, ಆ ಕಾರಣದಿಂದ ಆಕೆ ಸ್ವರ್ಗಲೋಕಕ್ಕೆ ಹೊರಟಾಗ ಬಾಗಿಲು ಮುಚ್ಚಿತು ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಆದ್ರಿಂದಲೇ ಪಂಚಪತಿವ್ರತೆಯರಲ್ಲಿ ತಾರಾ ಅಂತ ಹೇಳಬೇಕಾದ್ರೆ ಬೃಹಸ್ಪತಿ ಪತ್ನಿ ತಾರೆಯೇ ಹೊರತು ವಾಲಿಪತ್ನಿಯಾದ ತಾರೆಯಲ್ಲ ಅಂತ ಉಲ್ಲೇಖವನ್ನು ಮಾಡ್ತಾರೆ. ಈ ದೃಷ್ಟಿಕೋನದಿಂದ ದೇವತೆಗಳಲ್ಲಿ ನಿಯತ ಸತಿಪತಿ ಭಾವಕ್ಕೆ ಎಲ್ಲಿಯಾದರೂ ಚ್ಯುತಿ ಬಂತು ಅಂದರೆ ಅದು ದೊಡ್ಡ ಪ್ರಾರಬ್ಧದಿಂದ ಬರತಕ್ಕಂಥ ದೋಷವಾಗಿ ಲಿಪ್ತವಾಗ್ತದೆ. ಆ ನಿಟ್ಟಿನಿಂದ ಇಲ್ಲಿ ನಹುಷ ಇಂದ್ರಪತ್ನಿಯಾದ ಶಚಿಯನ್ನು ಬಯಸಿದ್ದು ಅಯೋಗ್ಯ. ಅಯೋಗ್ಯಮಿಚ್ಛನ್ ಪುರುಷಃ ಪತತ್ಯೇವ, ಆತ ಬಿದ್ದೇ ಬೀಳ್ತಾರೆ ಅನ್ನುವ ಹಾಗೆ ಅಗಸ್ತ್ಯರಿಂದ ಶಪ್ತನಾದ. ಅಗಸ್ತ್ಯರು ನನ್ನನ್ನು ಹೊತ್ತುಕೊಂಡು ಹೋಗಬೇಕು ಅಂತ ಅವನಿಗೊಂದು ಆಸೆ ಬಂತು. ಅದಕ್ಕಿಂತ ದೊಡ್ಡ ಅಯೋಗ್ಯ ಇಚ್ಛೆ ಏನುಂಟು? ಶಚಿಯು ಅದನ್ನೇ ಹೇಳಿದ್ದು, ನನ್ನ ಹತ್ರ ಬರುವುದಕ್ಕೆ ತೊಂದರೆ ಇಲ್ಲ, ಬರಲಿ. ಆದರೆ ಸಪ್ತಋಷಿಗಳು ಮೇನೆಯನ್ನು ಹೊತ್ತು ಅವನನ್ನು ಕರ್ಕೊಂಡು ಬರುವುದಾದರೆ ನಾನು ಅವನ ಮೇನೆಯಲ್ಲಿ ಮತ್ತೆ ಹಿಂದಕ್ಕೆ ಹೋಗುವುದಕ್ಕೆ ಸಿದ್ಧ ಇದ್ದೇನೆ ಅಂತ ಇಂದ್ರ ಪ್ರೇರಿತಳಾಗಿ ಅವಳು ಹೇಳಿದ್ದು. ಇವನು ಅಷ್ಟಾದರೂ ಯೋಚನೆ ಮಾಡಬೇಕೋ ಬೇಡೋ? ನಾನು ದೇವೇಂದ್ರ ಆಗಿರ್ಬೋದು, ಆದರೆ ಸಪ್ತಋಷಿಗಳ ವ್ಯಕ್ತಿತ್ವ ಏನು? ಒಬ್ಬೊಬ್ಬರ ಜಟಾಜೂಟದಲ್ಲೂ ಕೂಡ ಚತುರ್ಮುಖ ಬ್ರಹ್ಮ ಸಂಸ್ಥಿತನಾಗಿರ್ತಾರೆ ಅನ್ನುವಷ್ಟು ಶಕ್ತಿಯುಳ್ಳಂತಹ ಸಪ್ತಋಷಿಗಳು ಅವರು ಮೇನೆಯಲ್ಲಿ ನನ್ನನ್ನು ಹೊತ್ತುಕೊಂಡು ಹೋಗುವುದು ಅಂದರೆ ಇದಕ್ಕೆ ನಾನು ಯಾರು ಹೇಳಿದರೆ ಒಪ್ಪುವುದು ಬಿಡು, ನಾನು ಸ್ವತಃ ವಿವೇಚನೆ ಬೇಕಲ್ಲ, ವಿವೇಕ ಬೇಕಲ್ಲ. ಆದರೆ ಕಾಮಾವಿಷ್ಟವಾದ ಚೈತನ್ಯದಲ್ಲಿ ವಿವೇಕ ಇರುವುದಿಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ದೃಷ್ಟಾಂತ ಆಯಿತು. ಸಪ್ತಋಷಿಗಳು ಒಪ್ಪಿದ್ರು, ಇಂದ್ರ ಹೇಳಿದ್ದು ಒಪ್ಪಿದ್ರು. ಆದರೆ ಒಲ್ಲದ ಮನಸ್ಸಿನಲ್ಲೇ ಒಪ್ಪಿದ್ದು, ಇವನಿಗೆ ಇಷ್ಟು ವಿವೇಕ ಬೇಡ ಅಂತ ಹೇಳಿಯೇ ಒಪ್ಪಿತ್ತು. ಅದಕ್ಕೆ ಸರಿಯಾಗಿ ಉಳಿದವರೆಲ್ಲ ಸರಿಯಾಗಿ ಎತ್ತಿಕೊಂಡು ಹೋಗ್ತಾ ಇದ್ರೆ ನಮ್ಮ ಅಗಸ್ತ್ಯರು ಮೆಲ್ಲ. ಯಾಕಂದರೆ ಅವರ ಕಾಲು ಉಳಿದವರ ಕಾಲಿಗಿಂತ ಅರ್ಧದಷ್ಟಿರುವುದಂತೆ. ಅಗಸ್ತ್ಯರ ಸ್ವರೂಪವೇ ಹಾಗೆ. ಅವರನ್ನು ಕುಳ್ಳ ಅಂತ ಕರೆಯುವುದು ಕನ್ನಡದಲ್ಲಿ. ಸಂಸ್ಕೃತದಲ್ಲಿ ವಾಮನ ಋಷಿ ಅಂತ ಕರೆಯುವುದು. ವಾಮನ ಋಷಿ ಅಂತ ಹೇಳಿದ್ರೆ ಈ ಹುಡುಗನಷ್ಟೇ ಇರುವುದು ಅಗಸ್ತ್ಯರು. ಅವ್ರು ಚಿಕ್ಕವರು, ಹಾಗಾಗಿ ಅವರಿಗೆ ಸರಿಯಾಗಿ ಮೇನೆ ಸಿಗ್ತಾ ಇರಲಿಲ್ಲ. ಅವರಿಗೆ ಸಿಗಬೇಕು ಅಂತ ಉಳಿದವರು ಬರ್ತಾ ಇದ್ರು. ಅವರು ಮೆಲ್ಲ ಹೋಗ್ತಾ ಇದ್ದಾಗ ಉಳಿದವರಿಗೆ ಬೇಗ ಹೋಗುವುದಕ್ಕೆ ಆಗಲಿಲ್ಲ. ಏನು ಇಷ್ಟು ನಿಧಾನಕ್ಕೆ ಮೇನೆ ಹೋಗ್ತಾ ಇರುವುದು ಅಂತ ಹೇಳಿದ ಈಗ ಮೊದಲು. ಅವರದು ಸ್ವಲ್ಪ ನಿಧಾನಕ್ಕೆ ಹೋಗುವುದು ಅಂತ ಋಷಿಗಳು ಶಾಂತವಾಗಿ ಹೇಳಿ. ನಾವು ಹೋಗುವುದೇ ಹಾಗೆ. ನಾವು ಯಾವತ್ತು ಅವಸರವೇ ಅಪಘಾತಕ್ಕೆ ಕಾರಣ, ನಮ್ದು ಏನಿದ್ರು ನಿಧಾನಕ್ಕೆ ಹೋಗುವುದು ಅಂತ ಹೇಳಿದರು ಋಷಿಗಳು. ಇವನಿಗೆ ಅದು ಸಹನೆ ಆಗಲಿಲ್ಲ. ನನ್ನ ಧ್ವನಿಯನ್ನೇ ಅರ್ಥ ಮಾಡಿಕೊಳ್ಳಲಿಲ್ಲ ಅಲ್ವ. ಏನಿಷ್ಟು ನಿಧಾನಕ್ಕೆ ಹೋಗುವುದು ಅಂತ ಹೇಳಿದರೆ ಅರ್ಥ ಏನು? ವೇಗವಾಗಿ ಹೋಗ್ರಿ ಅಂತ. ಇವ್ರು ಹೇಳ್ತಾ ಇದ್ದಾರೆ ನಿಧಾನಕ್ಕೆ ಹೋಗುವುದು ಅಂತ. ಇವನು ಹೇಳಿದ್ದನ್ನು ಹಾಗೆ ಹೇಳ್ತಾರಲ್ಲ ಅಂತ. ಋಷಿಗಳ
ಮನಸ್ಥಿತಿ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಈ ಕಾಮಾವಿಷ್ಟವಾದ ಚೈತನ್ಯ ತಪ್ಪಿ ಹೋಗಿತ್ತು. ಹಾಗಾಗಿ ಇನ್ನೂ ನಿಧಾನ ಹೋಗುವುದಕ್ಕೆ ಕಾರಣ ಈ ಕುಳ್ಳ ಅಂತ ಹೇಳಿ ಸರ್ಪ ಸರ್ಪ ಅಂತ ಆದೇಶ ಕೊಟ್ಟ. ಸರ್ಪ ಅಂದರೆ ಸಂಸ್ಕೃತದಲ್ಲಿ ಓಡು ಅಂತ, ಸೃಗತವು ಧಾತು, ಸರ್ಪತಿ ಸರ್ಪತಃ ಸರ್ಪಂತಿ ಅಂತ ಆಗ್ತದೆ. ವೇಗವಾಗಿ ನಡಿ ನಡಿ ಅಂತ ಸರ್ಪ ಸರ್ಪ ಅಂತ ಆದೇಶ ಕೊಟ್ಟ. ಅದು ಕೂಡ ಕಾಲನ್ನು ಅಗಸ್ತ್ಯರಿಗೆ ತಾಗಿಸಿ ಕೊಟ್ಟ ಆದೇಶ. ಇದರ ಪರಿಣಾಮವಾಗಿ ಅಗಸ್ತ್ಯರು ಸರ್ಪೋಭವ ಅಂತ ಆದೇಶ ಶಾಪ ಕೊಟ್ಟರು. ಅಲ್ಲಿಂದಲೇ ಮೇನೆಯಿಂದಲೇ ಅಜಗರವಾಗಿ ಭೂಮಿಗೆ ಬಿದ್ದದ್ದು. ಅಷ್ಟೊತ್ತಿಗೆ ಪ್ರಾರ್ಥಿಸಿಕೊಂಡ, ಮುಂದಕ್ಕೆ ಭೀಮಸೇನನ ಸಂಬಂಧದಿಂದಾಗಿ ನಿನಗೆ ಉದ್ಧಾರವಾಗಲಿ ಅಂತ ಒಂದು ಉಶಾಪವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಅಯೋಗ್ಯ ಇಚ್ಛೆ ಎಂತೆಂಥ ಅನಾಹುತಕ್ಕೆ ತಮ್ಮನ್ನು ಈಡಾಗಿಸಿಕೊಡುತ್ತೆ ಅನ್ನುವುದಕ್ಕೆ ಇತಿಹಾಸದಲ್ಲಿ ಅನೇಕ ದೃಷ್ಟಾಂತಗಳಿದ್ದಾವೆ. ಅದರಲ್ಲಿ ಮತ್ತೊಂದು ದೃಷ್ಟಾಂತ ದುಷ್ಟ ದುರುಳನಾಗಿರತಕ್ಕಂತಹ ಹಿರಣ್ಯಕಶಿಪು. ಅವನೊಂದು ತಪಸ್ಸು ಮಾಡಿದ. ತಪಸ್ಸಿನ ಉದ್ದೇಶ ಹೇಳಿದ, ನಾನು ಲೋಕದ ಸೃಷ್ಟಿಕರ್ತಾರನಾಗಬೇಕು ಅಂತ ಅವನ ಉದ್ದೇಶ. ಸಂಹಾರಕರ್ತಾರನಾಗಬೇಕು ಅಂತ ಉದ್ದೇಶ ಅಲ್ಲ, ನಾನು ಬ್ರಹ್ಮ ಆಗಬೇಕು ಅಂತ ಉದ್ದೇಶ. ಅದಕ್ಕೆ ಆ ಉದ್ದೇಶ ಯಾಕೆ ಬಂತು ಅಂತ ಒಬ್ಬ ಮಂತ್ರಿ ಅವನ ಹತ್ರ ಕೇಳಿದ. ಕುಭಾಂಡ ಅಂತ ಅವನಿಗೆ ಹೆಸರು, ಮಂತ್ರಿಗೆ ಅವನು ಕುಭಾಂಡ ಅಂತ ಅವನ ಹೆಸರು. ಅವನು ಕೇಳಿದರೆ ಇವ ಹೇಳ್ತಾನೆ, ನನಗೆ ಸರಸ್ವತಿ ಅಂದರೆ ಭಾರಿ ಇಷ್ಟ ಅಂತ. ಇಂಥದ್ದೆಲ್ಲ ದುರರ್ಥ ಇವತ್ತು. ಸರಸ್ವತಿಯ ಮೇಲೆ ಆದ ಮನಸ್ಸಿಗೆ ಈತ ನಾನು ಬ್ರಹ್ಮನಾಗಬೇಕು ಅಂತ ಬ್ರಹ್ಮ ಪದವಿಯನ್ನು ಪಡೆಯುವುದಕ್ಕೆ ಬೇಕಾದಂಥ ತಪಸ್ಸು. ಅದಕ್ಕೋಸ್ಕರವೇ ತಪಸ್ಸು ಯಾರ ಕುರಿತು? ಚತುರ್ಮುಖ ಬ್ರಹ್ಮನ ಕುರಿತೇ ತಪಸ್ಸು. ಇದೆಲ್ಲ ಏನಾಯಿತು? ನಾನು ಕೃಷ್ಣನನ್ನು ಮದುವೆ ಆಗಬೇಕು ಅಂತ ಲಕ್ಷ್ಮೀ ಪೂಜೆ ಮಾಡಿದ ಹಾಗೆ, ನನಗೆ ಕೃಷ್ಣನೇ ಗಂಡನಾಗಬೇಕು ಅಂತ ರುಕ್ಮಿಣಿ ಸೇವೆ ಮಾಡಿದರೆ ಹೇಗೋ ಹಾಗೆ, ಇಲ್ಲಿ ನಾನು ಬ್ರಹ್ಮದೇವನಾಗಬೇಕು ಅಂತ ಹೇಳಿ ತಾನು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ. ಇದನ್ನೆಲ್ಲ ಆಚಾರ್ಯರು ತಾತ್ಪರ್ಯದಲ್ಲಿ ಬಹಳ ಸುಂದರವಾಗಿ ವಿವರಣೆ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದ ಸ್ಕಾಂದ ಪುರಾಣದ ಮಾತು ಉಲ್ಲೇಖ ಮಾಡ್ತಾರೆ. ಇವನು ಬ್ರಹ್ಮದೇವನ ಪದವಿಯನ್ನು ಬಯಸಿ ಬ್ರಹ್ಮನನ್ನು ಆರಾಧನೆ ಮಾಡಿದ. ಇವನ ಆರಾಧನೆಯ ಪರಿಣಾಮ ಏನಾಯಿತು? ಅವನ ಅಯೋಗ್ಯ ಇಚ್ಛೆ ಅದು ಎಂಥ ಪರಿಣಾಮ ಕೊಟ್ಟಿತು ಅಂದರೆ, ಇವನು ತಪಸ್ಸಿಗೆ ಕುಳಿತು ಇನ್ನೂ ಸುಮಾರು 100-200 ವರ್ಷ ಆಗಲಿಲ್ಲ. ಅಷ್ಟರಲ್ಲಿ ಅವನ ಶರೀರದಿಂದ ಯಾವುದೋ ರೀತಿಯ ವೈಬ್ರೇಷನ್, ಕೆಟ್ಟದ್ದಾದ ಅನುಕಂಪನಗಳೆಲ್ಲ ಹೊರಗೆ ಬಂದು, ಆ ಕಂಪನಗಳ ಪರಿಣಾಮವಾಗಿ ಹೊಗೆ ಎದ್ದು, ಇವನ ಬ್ರಹ್ಮರಂಧ್ರದಿಂದ ಎದ್ದಂತಹ ಹೊಗೆಯಿಂದ ದೇವಲೋಕದವರು ಮೂಗಿನಲ್ಲಿ ಉಸಿರಾಡುವುದು ಕಷ್ಟ ಆಯ್ತಂತೆ, ಬರೀ ಭೂಲೋಕದವರಲ್ಲ. ಈ ರೀತಿ ತಪಸ್ಸಿನಿಂದ ಆಮೇಲೆ ಇನ್ನೂ ಸ್ವಲ್ಪ ಸಮಯ ಆಗ್ತಾ ಹೋದ ಹಾಗೆ ಮೈಯೆಲ್ಲ ಬಿಸಿ, ಊರೆಲ್ಲ ಬಿಸಿ. ಈ ತಾಪ ಮತ್ತು ಉಸಿರುಗಟ್ಟುವಂತಹ ಪ್ರಸಂಗ ತಪಸ್ಸಿನಿಂದ ಉಂಟಾಗಬಹುದೋ ಅಂತ ಆಚಾರ್ಯರೊಂದು ಪ್ರಶ್ನೆ ಕೇಳ್ತಾರೆ. ಇದು ಹೀಗಾಗ್ತದ? ತಪಸ್ಸು ಯಾವತ್ತೂ ಕೂಡ ಲೋಕಕ್ಕೆ ಒಳ್ಳೆಯದು ಮಾಡಬೇಕೇ ಹೊರತು ಅದರಿಂದಾಗಿ ಲೋಕದ ಜನರೆಲ್ಲರೂ ಕೂಡ ಉಸಿರಾಡುವುದಕ್ಕೆ ಕಷ್ಟಪಡುವುದು, ಮೈಯಲ್ಲೆಲ್ಲ ಬಿಸಿ ಜ್ವರವನ್ನು ಪಡೆಯುವುದು, ಹೀಗೆಲ್ಲ ಯಾಕೆ ಆಗ್ತದೆ? ಒಳ್ಳೆಯವರು ತಪಸ್ಸು ಮಾಡಿದರೆ ಲೋಕಕ್ಕೆ ಶಾಂತಿ ಸಿಗ್ತದೆ, ಕೆಟ್ಟವರು ತಪಸ್ಸು ಮಾಡಿದರೆ ಲೋಕಕ್ಕೆ ಹಾಳಾಗ್ತದೆ ಅಂತ ಹೀಗೆ ಹೇಳುವುದಾ? ಹಾಗೂ ಇಲ್ಲ. ಕೆಲವರು ಕೆಟ್ಟವರು ತಪಸ್ಸು ಮಾಡಿದರೂ ಲೋಕಕ್ಕೆ ಒಳ್ಳೆಯದಾಗ್ತದೆ. ಹಾಗಾದರೆ ಉದ್ದೇಶ ಏನಿದೆ ಅನ್ನೋದರ ಮೇಲೆ ಒಳಿತು ಕೆಡುಕುಗಳು ಇರ್ತವೆ. ಸಾಮಾನ್ಯವಾಗಿ ಸಕಾಮ ತಪಸ್ಸೇ ಊರಿಗೆ ಹಾಳು ಮಾಡ್ತದಂತೆ. ಆದ್ದರಿಂದ ಒಂದು ಸಂದರ್ಭದಲ್ಲಿ ಶ್ರೀರಾಮಚಂದ್ರ ತಪಸ್ಸು ಮಾಡ್ತಾ ಇದ್ದವನ ತಲೆ ತೆಗಿತಾನೆ. ಶ್ರೀರಾಮಚಂದ್ರನ ಇತಿಹಾಸದಲ್ಲಿ ಬಂದದ್ದು. ಆತ ಒಬ್ಬ ತಪಸ್ವಿ, ಆ ತಪಸ್ವಿಯ ತಲೆ ತೆಗೆಯುವಂತಹ ಒಂದು ಘಟನೆ ಶ್ರೀಮದ್ ರಾಮಾಯಣದಲ್ಲಿ ಉಲ್ಲೇಖ ಇದೆ. ಯಾಕಂದರೆ ಅವನು ತಪಸ್ಸು ಮಾಡಿದ್ದಕ್ಕೆ ಊರಲ್ಲಿ ಒಂದು ತಲೆ ಹೋಯಿತು. ಇವನು ಹೀಗೆ ತಪಸ್ಸು ಮಾಡ್ತಾ ಇದ್ರೆ ಊರಿನ ಜನ ಎಲ್ಲ ಸಾಯ್ತಾರೆ, ಊರಿಗೆಲ್ಲ ಅನಿಷ್ಟ ಉಂಟಾಗ್ತದೆ ಅಂತ ಹೇಳಿ ಅವನ ತಲೆ ತೆಗಿಬೇಕಾಯ್ತು. ಹಾಗಾದರೆ ಒಳ್ಳೆಯ ತಪಸ್ಸು ಹೇಗೆ ಲೋಕಕ್ಕೆ ಕ್ಷೇಮಂಕರವೋ ಹಾಗೆಯೇ ಕೆಟ್ಟ ಉದ್ದೇಶದ ತಪಸ್ಸು ಅದು ಲೋಕಕ್ಕೂ ಹಾನಿಕರ. ಸಾಮಾನ್ಯವಾಗಿ ತಪಸ್ವಿಗಳು ಒಂದು ಊರಲ್ಲಿದ್ದರೆ ಕಾಲಕ್ಕೆ ಮಳೆ ಬರ್ತದೆ. ಆದ್ದರಿಂದ ಹಳ್ಳಿಯಲ್ಲಿ, ಪಟ್ಟಣದಲ್ಲಿ ಗ್ರಾಮ್ಯರು, ಪೌರರು ಹೇಗಿರ್ತಾರೋ ಹಾಗೆ ಒಂದು ದೇಶದ ಕ್ಷೇಮಕ್ಕೋಸ್ಕರ ಕಾಡಿನಲ್ಲಿ ತಪಸ್ವಿಗಳು ಕೂಡ ಇರಬೇಕು. ಕಾಡಿನಲ್ಲಿರುವ ತಪಸ್ವಿಗಳು, ಅವರಲ್ಲಿ ಯಾವತ್ತೂ ಕೂಡ ರಾಜ ತಾನು ಕರವನ್ನು ಕೇಳುವ ಹಾಗಿಲ್ಲ, ಟ್ಯಾಕ್ಸ್ ಅವರ ಹತ್ರ ಕೇಳಲಿಕ್ಕಿಲ್ಲ. ಹಾಗಾದರೆ ಅವರು ಏನು ಅರ್ಪಿಸಬೇಕು ರಾಜನಿಗೆ? ಅವರು ಶಾಂತವಾಗಿ ಕಾಡಿನಲ್ಲಿ ನೆಮ್ಮದಿಯಲ್ಲಿದ್ದಾರೆ ಅಂದರೆ ತಾನಾಗಿ ಅವರು ಮಾಡಿದ ತಪಸ್ಸಿನ 6ನೇ 1 ಭಾಗ ಇವನಿಗೆ ಬಂದು ಸೇರ್ತದಂತೆ, ರಾಜನಿಗೆ ಅದು ಬಂದು ಸೇರುವುದು. ಅವರು ಕೊಡ್ತಕ್ಕಂತಹ ಕರ ಅಂದರೆ ಅದು. ರಾಜ ಬಲಿಷ್ಠನಾಗುವುದೇ ಅಂಥ ತಪಸ್ವಿಗಳನ್ನು ಹೆಚ್ಚು ಪರಿಪಾಲನೆ ಮಾಡಿದಂತಹ ಸಂದರ್ಭದಲ್ಲಿ. ಆ ರೀತಿ ತಪಸ್ವಿಗಳು ಸಂರಕ್ಷಿತರಾಗ್ತಾರೆ ರಾಜನಿಂದ. ಯಾಕೆ?
ಅವರು ನಿರ್ಮಲವಾದ ಚಿತ್ತದಿಂದ ಭಗವಂತನನ್ನು ವೈಷ್ಣವ ತಪಸ್ಸಿನಲ್ಲಿ ತೊಡಗಿರ್ತಾರೆ. ಕೇವಲ ವಿಷ್ಣು ಭಕ್ತಿಯಿಂದ ಉಂಟಾಗತಕ್ಕಂಥ ತಪಸ್ಸು. ಆದರೆ ಇಲ್ಲಿ ನಡೆದಂತಹ ತಪಸ್ಸು ಹಾಗಲ್ಲ, ಕೆಟ್ಟ ಉದ್ದೇಶ, ದುರುದ್ದೇಶದಿಂದ ನಡೆದಂತಹ ತಪಸ್ಸು. ಹಿಂದಕ್ಕೆ ಧ್ರುವ ತಪಸ್ಸು ಮಾಡಿದಾಗಲೂ ಸ್ವಲ್ಪ ಸಮಸ್ಯೆ ಆಗಿತ್ತು. ಧ್ರುವ ತಪಸ್ಸು ಮಾಡಿದ್ದು ಕೆಟ್ಟ ತಪಸ್ಸಲ್ಲ, ವಿಷ್ಣು ಉದ್ದೇಶದಲ್ಲಿ ನಾರದರು ಕೊಟ್ಟಂತಹ ದ್ವಾದಶಾಕ್ಷರ ಮಹಾಮಂತ್ರವನ್ನೇ ಆತ ತನ್ನ ಧ್ಯಾನದಲ್ಲಿ ಕುಂಭಕ ಸ್ಥಿತಿಯಲ್ಲಿ ಉಪಯೋಗಿಸ್ತಾ ಆ ಭಗವಂತನ ರೂಪವನ್ನು ಧ್ಯಾನ ಮಾಡಿದ್ದ. ಆದರೆ ಅದರ ಪರಿಣಾಮ ಸ್ವಲ್ಪ ಕೆಟ್ಟದಾಯಿತು ಊರಿಗೆ. ಅದಕ್ಕೆ ಕಾರಣ ಏನು ಅಂದರೆ ಸಕಾಮ ತಪಸ್ಸು. ಕಾಮನೆ ಮಾಡಿದ್ರೇನೇ ಒಂದು ಸ್ವಲ್ಪ ಊರಿಗೆ ಪರಿಣಾಮ ಕೆಟ್ಟದಾಗ್ತದೆ ಅಂತ. ನಾನೊಂದು ಧ್ರುವ ಪದವಿಯನ್ನು ಪಡಿಬೇಕು, ನಾನು ನನ್ನ ತಮ್ಮ ಕೂತಂತಹ ಸಿಂಹಾಸನದಲ್ಲಿ ನಾನು ಕೂತುಕೊಳ್ಬೇಕು, ಈ ದೃಷ್ಟಿಕೋನ ಇಟ್ಟುಕೊಂಡು ಧ್ರುವ ತಪಸ್ಸು ಮಾಡಿದ್ದು. ಆದರೆ ಅವನ ತಪಸ್ಸು ಮುಗಿತಾ ಬರುವ ಹೊತ್ತಿಗೆ ದೇವರು ಪ್ರತ್ಯಕ್ಷನಾಗಿ ಯಾವಾಗ ಶಂಖದಿಂದ ಆತನ ಕಪೋಲವನ್ನು ಸ್ಪರ್ಶ ಮಾಡಿದ್ನೋ ಆವಾಗ ಆತನಲ್ಲಿದ್ದಂತಹ ಅಂಧಕಾರವೆಲ್ಲ ಹೋಗಿ ಯೋಂತಃ ಪ್ರವಿಶ್ಯ ಅಂತ ಭಗವಂತನನ್ನು ಪ್ರಾರ್ಥಿಸಿ ಕೊನೆಗೆ ನನಗೆ ಶಾಶ್ವತ ಪದವಿಯನ್ನು ಕೊಡು ಅಂತ ಕೇಳಿಕೊಂಡ. ಆದರೆ ಅವನ ಮನಸ್ಸಿನಲ್ಲಿದ್ದದ್ದು ದುಷ್ಕಾಮನೆ. ಯೋಗ್ಯತೆ ಚೆನ್ನಾಗಿದ್ದರಿಂದ ಭಗವಂತ ಅವನಿಗೆ ಒಳ್ಳೆಯ ಸ್ಥಾನವನ್ನು ಕರುಣಿಸಿಕೊಟ್ಟ. ಈತ ಮಾಡಿದ್ದು ಮಾತ್ರ ತನಗೆ ಯೋಗ್ಯವಲ್ಲದೆ ಇರತಕ್ಕಂಥ ಅಯೋಗ್ಯವಾದ ಇಚ್ಛೆಯನ್ನು. ಈ ಇಚ್ಛೆಯ ಕಾರಣದಿಂದಲೇ ಆತನಿಂದಾಗಿ ಊರಿಗೆ ತೊಂದರೆಯಾಯಿತು. ದೇವತೆಗಳು ಹೋಗಿ ಚತುರ್ಮುಖನ ಹತ್ರ ಕೇಳಿಕೊಂಡ್ರು, ಅವನೇನೋ ತಪಸ್ಸು ಮಾಡ್ತಾ ಇದ್ದಾನೆ, ಬೇಗ ಹೋಗಿ ಅವನ ತಪಸ್ಸನ್ನು ನಿಲ್ಲಿಸು, ಬೇಕಾದ್ದು ಕೊಟ್ಟು ಬಾ ಅಂತ ದೇವತೆಗಳು ಕೇಳಿದರು. ಚತುರ್ಮುಖನಿಗೆ ಇಷ್ಟ ಆಯಿತು. ನೀವೆಲ್ಲ ಹೇಳಿದಿರಿ, ನಾಳೆ ಆಕ್ಷೇಪ ಮಾಡುವ ಹಾಗಿಲ್ಲ, ನೀವು ಬೇಕಾದ್ದೆಲ್ಲ ಕೊಟ್ಟು ಬಂದ್ಯಾ, ನೋಡಿ ಎಂಥ ಸಮಸ್ಯೆ ಆಯಿತು, ನೀವೇ ಕೇಳಿಕೊಂಡದ್ದಲ್ಲ, ನಾನು ಬೇಕಾದ್ದು ಕೊಡ್ತೇನೆ. ಯಾಕಂದರೆ ನಾನು ಕೊಡದೆ ಹೋದರೂ ಊರಿಗೆ ಹಾಳು, ಕೊಟ್ಟರೂ ಊರಿಗೆ ಹಾಳು. ಹಾಗಾದರೆ ಕೊಡದೇ ಊರಿಗೆ ಹಾಳು ಮಾಡುವುದಕ್ಕಿಂತ ಕೊಟ್ಟು ಊರಿಗೆ ಹಾಳು ಮಾಡೋದು ಒಳ್ಳೆಯದು. ಯಾಕಂದರೆ ಕೊಟ್ಟದ್ದರಿಂದ ಅವ ಬೆಳೀತಾನೆ. ಅವನದ್ದಾದ ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿ ಅವನ ಬೆಳವು ಅನ್ನುವುದು ಅವನ ಸಂಹಾರಕ್ಕೆ ಹೇತುವಾಗ್ತದೆ. ಆದ್ದರಿಂದ ಅವನನ್ನು ಬೆಳೆಸಬೇಕು ಅಂತ ಹೇಳಿ ಬಂದು ಚತುರ್ಮುಖ ಪ್ರತ್ಯಕ್ಷನಾದ ಚತುರ್ಮುಖನನ್ನು ಭಾರಿ ಚಂದ ಸ್ತೋತ್ರ ಮಾಡ್ತಾನೆ ಹಿರಣ್ಯಕಶಿಪು. ಯಾಕಂದರೆ ಅವ ಚೆನ್ನಾಗಿ ಓದಿದವರು ಸ್ತೋತ್ರ ಮಾಡುವ ಬಗೆಯೇ ಬೇರೆ, ಓದದೇ ಇದ್ದವರು ಮಾಡ್ತಕ್ಕಂಥ ಸ್ತೋತ್ರದ ಕ್ರಮವೇ ಬೇರೆ. ನೀವು ನೋಡ್ಬೋದು, ಬೇಕಾದಷ್ಟು ಸಾಹಿತ್ಯಗಳನ್ನು ನೋಡ್ಬೋದು. ಕೆಲವೊಂದು ಪದ್ಯಗಳಿರ್ತವೆ, ಕೇಳಿದ್ರೇನೆ ವಾಕರಿಕೆ ಬರುವ ಹಾಗೆ ಪದ್ಯಗಳಿರ್ತವೆ. ಓದದೇ ಇದ್ದವರು ಮಾಡಿದ ಪದ್ಯಗಳು ಹಾಗೆ, ಓದಿದವರು ಮಾಡ್ತಕ್ಕಂತಹ ಪದ್ಯಗಳು ಅದು ಅತ್ಯಂತ ಸುಂದರ. ಹಿರಣ್ಯಕಶಿಪು ಸ್ವತಃ ದುಷ್ಟನಾದರೂ ಆತ ಚತುರ್ಮುಖ ಅಂದರೆ ಏನು, ಯಾವ ತತ್ವಕ್ಕೆ ಏನು ಸ್ಥಾನಮಾನ ಇದೆ, ನಾನು ಅಂಥದ್ದನ್ನು ಪಡಿಬೇಕು ಅಂತ ಅವ ಯೋಚಿಸಬೇಕಾದ್ರೆ ಅದರದ್ದು ವ್ಯಕ್ತಿತ್ವ ಏನು ಅಂತ ಅವ ತಿಳ್ಕೊಳ್ಳಿಲ್ವಾ? ಆದರೆ ಚತುರ್ಮುಖನ ಬಗ್ಗೆ ಸರಿಯಾಗಿ ತಿಳಿದವ ಚೆನ್ನಾಗಿ ಸ್ತೋತ್ರ ಮಾಡಿದ. ಚತುರ್ಮುಖ ಬ್ರಹ್ಮ ನಗುತ್ತಾ ಅವನಿಗೆ, ಏನು ಎಷ್ಟು ಕಷ್ಟದ ತಪಸ್ಸು ಮಾಡ್ತಾ ಇದ್ದಿ ಹಿರಣ್ಯಕಶಿಪು, ಶರೀರದಲ್ಲಿ ಒಂದು ತುಂಡು ಮಾಂಸ ಸಿಗುವುದಿಲ್ಲ ಹಾಗೆ ತಪಸ್ಸು ಮಾಡಿದ್ದಾನಂತೆ ಹಿರಣ್ಯಕಶಿಪು. ಅವನ ಶರೀರದಲ್ಲಿದ್ದದ್ದೇನು, ಚರ್ಮ ಅಂತೂ ಇಲ್ಲವೇ ಇಲ್ಲ, ಚರ್ಮದ ಒಳಗೆ ನರನಾಡಿಗಳೂ ಇಲ್ಲ, ಅದರ ಒಳಗೆ ಮಾಂಸ ಒಣಗಿಯೂ ಇಲ್ಲ, ಇರುವುದು ಬರೀ ಎಲುಬು. ಎಲುಬಿನಲ್ಲಿ ತಪಸ್ಸು ಮಾಡಿದ್ದಾನೆ. ಕೃತೇ ತ್ವಸ್ಥಿಗತಾ ಪ್ರಾಣ, ಅಸ್ಥಿಯಲ್ಲಿ ಪ್ರಾಣ ಇಟ್ಟುಕೊಂಡು ತಪಸ್ಸು ಮಾಡಿದ್ದಾನೆ. ಚತುರ್ಮುಖ ಬ್ರಹ್ಮ ನಗುತ್ತಾ ನೋಡಿದ ಕೂಡಲೇ ಎಲ್ಲ ಮಾಂಸ ರಕ್ತ ಎಲ್ಲ ಬಂದು ಮತ್ತೆ ಗಟ್ಟಿ ಮುಟ್ಟಾದ. ಚತುರ್ಮುಖನ ದೃಷ್ಟಿ ಮಾತ್ರದಿಂದ ಆತನ ಶರೀರ ಮತ್ತೆ ಹಿಂದಿನಂತೆ ಆಯಿತು. ಅವನು ಶರೀರವನ್ನು ನೋಡಿಕೊಂಡು ಖುಷಿಪಟ್ಟ. ಚತುರ್ಮುಖ, ನನ್ನ ಮೇಲೆ ಅನುಗ್ರಹ ಮಾಡಿದ್ದಿ, ನಾನು ಸಾಯದೇ ಇರುವ ವರ ಕೊಡು ಅಂತ ಕೇಳಿದ. ಚತುರ್ಮುಖ ಹೇಳಿದ, ಹಾಗೊಂದು ವರ ಕೊಡಲಿಕ್ಕಿಲ್ಲ. ಇವನ ಉದ್ದೇಶ ಏನಿತ್ತು, ನಾನು ಸಾಯದೇ ಇರುವ ವರ ಪಡೆದರೆ ಇದೇ ಚತುರ್ಮುಖನನ್ನು ಮುಗಿಸುವುದು ಅಂತಿತ್ತು. ಹಿಂದೊಬ್ಬ ವೃಕಾಸುರನ ಕಥೆಯು ಹಾಗೆ ಅಲ್ವಾ? ವೃಕಾಸುರ ರುದ್ರನನ್ನು ತಪಸ್ಸು ಮಾಡಿ ಭಸ್ಮಾಸುರ ಆದದ್ದು, ಅವನೇ ಭಸ್ಮಾಸುರ ಆದದ್ದು, ಪಾರ್ವತೀಪತಿ ಆಗಬೇಕು ಅಂತ ಅವನ ಉದ್ದೇಶವೇ ಇದ್ದದ್ದು. ಹಾಗೆ ಇವನು ಕೂಡ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ವರ ಪಡೆದು ಮುಗಿಸಬೇಕು ಅಂತ ಯೋಚನೆ ಇದ್ದವ. ಅವಧ್ಯತ್ವ ವರ ಕೊಡು ಅಂತ ಕೇಳಿದರೆ ಚತುರ್ಮುಖ ಬ್ರಹ್ಮ, ಹಾಗೆ ನನಗೆ ಅನುಮತಿ ಇಲ್ಲ, ಪ್ರಕೃತಿ ವಿರುದ್ಧವಾದಂಥ ವರ ಕೊಡುವುದಕ್ಕೆ ನನಗೆ ಅನುಮತಿ ಇಲ್ಲ. ಹಾಗಾದರೆ ನಾನು ಕೂಡ ನಿಯತ, ನಾನು ಸರ್ವೋತ್ತಮ ಅಲ್ಲ, ನನಗೂ ಒಂದು ವ್ಯವಸ್ಥೆ ಇದೆ. ಪ್ರಕೃತಿ ಒಬ್ಬ ತಪಸ್ಸು ಮಾಡಿ ಸೂರ್ಯ ಉದಯಿಸಿ ನನ್ನ ಬಾಗಿಲಲ್ಲಿ ಬೆಳಗ್ಗೆ ಬಿಸಿಲು ಬರ್ತದೆ, ರಗಳೆ ಆಗ್ತದೆ, ನಾಳೆಯಿಂದ ಇಲ್ಲಿಂದ ಉದಯಿಸಬೇಕು ಅಂತ ವರ ಕೇಳಿದರೆ ಪ್ರಕೃತಿಗೆ ಮೀರಿ ವರ ಕೊಡ್ಲಿಕ್ಕಿಲ್ಲ. ಪ್ರಕೃತಿ ಹೇಗುಂಟು ಹಾಗೆ. ಹಾಗಾಗಿ ಸಾಯಬಾರ್ದು ಅಂತ ಕೇಳಿದರೆ ನೀನು ಹುಟ್ಟಿದ್ಯಾಕೆ? ಸಾಯ್ಲಿಕ್ಕೆ. ಅಂದರೆ ಹುಟ್ಟುವಾಗಲೇ ತೀರ್ಮಾನ. ಅದಕ್ಕೋಸ್ಕರವೇ ಯಾರು ಹುಟ್ಟುತ್ತಾರೋ ಆವಾಗ ಹುಟ್ಟಿದವ ಅಳ್ತಾನಂತೆ. ಯಾಕೆ ಅಳ್ತಾನೆ ಅಂದರೆ ಸಾಯ್ಲಿಕ್ಕೆ ಹುಟ್ಟಿದೆ ಅಲ್ವಾ ಅಂತ ಅಳುವುದಂತೆವ. ಆದರೆ ಕೂತವರೆಲ್ಲ ನಗ್ತಾರೆ, ಏನು ಖುಷಿ, ನಮಗೊಂದು ಗಂಡು ಮಗು ಆಗಿದೆ ಅಂತ. ಇದ್ದವರಿಗೆಲ್ಲ ಆನಂದ. ನನ್ನ ಹಾಗೆ ಒದ್ದಾಡುವುದಕ್ಕೆ ಒಬ್ಬ ಹುಟ್ಟಿದಾನಲ್ವ ಅಂತ ಖುಷಿ ಅವನಿಗೆ. ಅಂತೂ
ಹುಟ್ಟಿದವ ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಇದೊಂದು ಪ್ರಕೃತಿ ವ್ಯವಸ್ಥೆ. ಇದು ಶರೀರ ಇದೆ ಅಂದರೆ ಶರೀರಕ್ಕೆ ನಾಶ ಇದೆ ಅಂತ ವ್ಯವಸ್ಥೆ. ಆದ್ರಿಂದ ಅದು ಆಗೋಲ್ಲ, ಅದು ಆಗಬಾರದು ಅಂತ ಕೇಳಿದರೆ ಅದನ್ನು ಕೊಡುವುದಕ್ಕೆ ನಾನು ಅರ್ಹ ಅಲ್ಲ, ಅದಕ್ಕೆ ನನಗೆ ಅನುಮತಿ ಇಲ್ಲ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಅಂತ ಒಂದು ಶಕ್ತಿ ಉಂಟು, ಅದು ಕೊಡ್ಬೋದು. ಹಿರಣ್ಯಕಶಿಪು ಹೇಳ್ತಾನೆ, ಅದನ್ನು ನಾನು ಮುಟ್ಲಿಕ್ಕೆ ಹೋಗುದಿಲ್ಲ, ನನ್ನ ತಮ್ಮನನ್ನು ಕೊಂದವ, ನನ್ನ ತಮ್ಮನನ್ನು ಕೊಂದವನನ್ನು ಮುಗಿಸುವುದಕ್ಕೋಸ್ಕರ ಇದೆಲ್ಲ ವರ. ಅಂದರೆ ಈ ವರದ ಪ್ರಭಾವದಿಂದ ಅವನನ್ನು ಮುಗಿಸಬೇಕು. ವಿಷ್ಣು ಇಲ್ಲ ಅನ್ನುವ ರೀತಿಯ ಪ್ರಪಂಚವನ್ನು ಮಾಡಬೇಕು ನನ್ನ ಉದ್ದೇಶ. ಆದ್ದರಿಂದಾಗಿ ನಿಮಗೆ ಅವಧ್ಯತ್ವ ವರ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂದರೆ ಹಾಗಾದರೆ ಹೀಗೆ ವರ ಕೊಡು. ಹೇಗೆ ವರ ಕೊಡಬೇಕು? ಒಟ್ಟು 7 ಕಂಡೀಷನ್ಸ್ ಉಂಟು. ಸಾಯ್ಬಾರ್ದು, ನಾನು ಒಳಗೆ ಸಾಯ್ಬಾರ್ದು, ಹೊರಗೆ ಸಾಯ್ಬಾರ್ದು, ಮೇಲೆ ಸಾಯ್ಬಾರ್ದು. ನಿಮಗೆ ನಂಗಿಂತ ಎಷ್ಟು ಗೊತ್ತಲ್ಲ, ಇನ್ನು ಬೇಕಾ ಸೇರಿಸಿಕೊಳ್ಳೋದಕ್ಕೆ. ಅದರಲ್ಲಿ ಪ್ರಮುಖವಾಗಿ ಅವ ಸೇರಿಸಿದ್ದೇನಂತೆ, ಒಣಗಿದ್ರಿಂದ ಸಾಯಿಸಬಾರ್ದು, ಒಣಗದೇ ಇದ್ದಾದ್ರಿಂದ ಸಾಯಿಸಬಾರ್ದು. ಯಾರು ಸಾಯಿಸುವುದಾದರೂ ಆರ್ದ್ರವಾಗಲಿ ಅನಾರ್ದ್ರವಾಗಲಿ ಅದರಿಂದ ನಾನು ಸಾಯಬಾರ್ದು. ಆಯುಧಗಳಿಂದೂ ಸಾಯಬಾರ್ದು, ಶಸ್ತ್ರದಿಂದ ಸಾಯಬಾರ್ದು, ಅಸ್ತ್ರದಿಂದ ಸಾಯಬಾರ್ದು. ಪುಣ್ಯಕ್ಕೆ ಆಯುಧ ಅಂತ ಹೇಳಿಲ್ಲ, ಶಸ್ತ್ರದಿಂದ ಸಾಯಬಾರ್ದು, ಅಸ್ತ್ರದಿಂದ ಸಾಯಬಾರ್ದು ಅಂತ ಇಷ್ಟೆಲ್ಲ ವರ ಪಡೆದ. ಚತುರ್ಮುಖ ಅಸ್ತು ಅಂತ ಹೇಳಿದ. ನನಗೆ ನಿರ್ದೇಶನ ಇರುವುದೇನೆಂದರೆ ಅವಧ್ಯತ್ವ ವರ ಕೊಡಬಾರ್ದು ಅಂತ. ಆದರೆ ಹಾಗೂ ಸಾಯಬಾರ್ದು, ಹೀಗೂ ಸಾಯಬಾರ್ದು, ನೀನು ಎಷ್ಟು ಬೇಕಾದರೂ ಸೇರಿಸು, ನಾಳೆ ನೆನಪು ಮಾಡಿಕೊಂಡು ಇನ್ನೊಂದು 2-3 ಹಂತಗಳನ್ನು ಸೇರಿಸಿಕೊಂಡು ಅದು ವರ ಕೊಡ್ಬೋದು. ಅದು ನಮಗಿದ್ದಾನೆ, ನಮ್ಮ ದೇವರಿದ್ದಾನೆ, ಏನು ತೊಂದರೆ ಇಲ್ಲ. ಅಂತೂ ನಿಯಮ ಅದು ನಿಯಮವಾಗಿಯೇ ಇರ್ತದೆ. ಆದರೆ ನೀನೇನು ಕೇಳಿದ್ರು ಅಸ್ತು ತಥಾಸ್ತು ಅಂತ ಚತುರ್ಮುಖ ಹೇಳಿದ. ಒಂದು ಶಕ್ತಿ ಬಂತು ಇವನಿಗೆ, ವಜ್ರಕಾಯನಾಗಿ ಅಲ್ಲಿಂದ ಹೊರಟ. ಬರುವಾಗಲೇ ದಾರಿಯಲ್ಲಿ ಸಿಕ್ಕಿದ ಋಷಿಗಳ ಗಡ್ಡ ಎಳೆದು ನೆಲಕ್ಕೆ ಎಳ್ಕೊಂಡೇ ಸಾಯಿಸಿಕೊಂಡು ಬಂದಂತೆ. ಇನ್ನೇನು ತಪಸ್ಸು ಮಾಡುವುದಿದ್ರು ನನ್ನ ಕುರಿತು ತಪಸ್ಸು ಮಾಡಬೇಕು. ಯಕ್ಕಶ್ಚಿತ್ ಬ್ರಹ್ಮನನ್ನು ಕುರಿತು ಯಾರೂ ತಪಸ್ಸು ಮಾಡಬಾರದು ಅಂತ ಅಲ್ಲಿಂದ. ವಿಷ್ಣು ತಪಸ್ಸು ಅಂತೂ ಇಲ್ಲವೇ ಇಲ್ಲ, ಅದು ಮೊದಲೇ ನಿಷಿದ್ಧ ಆಗಿ ಹೋಗಿತ್ತು. ಅದನ್ನು ಆತನ ಕುಮಾಂಡಾದಿಗಳಿಗೆ ನಿರ್ದೇಶನ ಕೊಟ್ಟಿದ್ದ, ಯಾರು ವಿಷ್ಣು ಕುರಿತು ತಪಸ್ಸು ಮಾಡಬಾರ್ದು. ಮಾಡುವುದಾದರೆ ಬ್ರಹ್ಮನನ್ನು ರುದ್ರನನ್ನು ಕುರಿತು ತಪಸ್ಸು ಮಾಡಲಿ. ಆದರೆ ಇವತ್ತು ಇವನಿಗೆ ವರ ಸಿಕ್ಕಿದ ಮೇಲೆ ಬ್ರಹ್ಮನ ಕುರಿತು ತಪಸ್ಸು ಮಾಡುವ ಹಾಗಿಲ್ಲ. ವಿಶೇಷ ಅಂದರೆ ಆಮೇಲೆ ಬ್ರಹ್ಮನ ಕುರಿತು ತಪಸ್ಸು ಮಾಡಿದವರು ಅಂತ ಹೇಳಿದ್ರೆ ಇವನ ಮೊಮ್ಮಕ್ಕಳು ಮಾತ್ರ, ಇನ್ನು ಯಾರನ್ನೂ ತಪಸ್ಸು ಮಾಡಲಿಕ್ಕೆ ಬಿಡಲಿಲ್ಲ. ಇವನ ಮೊಮ್ಮಕ್ಕಳು ಅಂದರೆ ಯಾರು? ಇವನ ತಮ್ಮ ಹಿರಣ್ಯಾಕ್ಷ, ಹಿರಣ್ಯಾಕ್ಷನ ಮಗ ಕಾಲನೇಮಿ, ಕಾಲನೇಮಿಯ ಮಕ್ಕಳು 6 ಜನ. ಅವರಿಗೇನು ಹೆಸರು ಇಟ್ಟಿದ್ದಾರೆ ಅಂತ ವೇದವ್ಯಾಸರು ನನಗೆ ಕೊಡಲಿಲ್ಲ, ಭಾಗವತದಲ್ಲಿ ಬೇರೆ ಕಡೆ ಇರ್ಬೋದು ಅಂತ 6 ಜನ. ಅವರನ್ನು ಕರೀತಾ ಇದ್ದದ್ದು ಷಡ್ಗರ್ಭರು ಅಂತ ಕರೀತಾ ಇದ್ರು. 6 ಜನ ಅವರು. ಈ 6 ಜನ ಹಿರಣ್ಯಕಶಿಪು ಸಿಂಹಾಸನದಲ್ಲಿರುವಾಗ ಬಂದು ನಮಸ್ಕಾರ ಮಾಡ್ತಾರೆ, ಗೋತ್ರಾಭಿವಾದನೆ ಮಾಡ್ತಾರೆ. ಶುದ್ಧ ಬ್ರಾಹ್ಮಣರು ಇವರೆಲ್ಲ. ಹಿರಣ್ಯಕಶಿಪು ಎಲ್ಲ ಶುದ್ಧ ಬ್ರಾಹ್ಮಣ, ಬ್ರಹ್ಮದೇವರ ಮಗ, ಶುದ್ಧ ಬ್ರಾಹ್ಮಣರು. ರಾವಣನು ಕೂಡ ದೊಡ್ಡ ಬ್ರಹ್ಮ ರಾಕ್ಷಸ ಅಲ್ಲ. ಹಾಗೆ ಇವನು ಕೂಡ ಬಂದು ಗೋತ್ರಾಭಿವಾದನ ಮಾಡಿ ಈತನಿಗೆ ನಮಸ್ಕಾರ ಮಾಡಿ ಹೋಗಿ ಬರ್ತೇವೆ ಅಂತ ಹೇಳಿದರು. ಹಿರಣ್ಯಕಶಿಪುವಿಗೆ ಅವರ ಹತ್ರ ಮಾತಾಡುವುದಕ್ಕೆ ಪುರುಸೊತ್ತಿಲ್ಲ. ಅವ್ರದ್ದು ಅದೃಷ್ಟವಶಾತ್ ಪುರುಸೊತ್ತಿರಲಿಲ್ಲ. ಯಾಕಂದರೆ ಅವ ಸಭೆಯಲ್ಲಿದ್ದಾನೆ, ಬಹಳ ಮಂತ್ರಿಗಳೆಲ್ಲ ಯಾವುದೋ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮೊಮ್ಮಕ್ಕಳು ನಮಸ್ಕಾರ ಮಾಡಿದರೆ ಅವರ ಮುಖ ನೋಡಿ ನಗ್ದು ಒಳ್ಳೆಯದಾಗಲಿ ಅಂತ ಒಂದು ಆಶೀರ್ವಾದ ಮಾಡಿದ. ಇವರು ನಮ್ಮ ಅಜ್ಜನ ಆಶೀರ್ವಾದ ಸಿಕ್ಕಿತು ಅಂತ ಹೇಳಿ ಹೋದವರು 1000 ವರ್ಷ ಆದಮೇಲೆ ಬಂದದ್ದು. ಇವನಿಗೆ ಆಶ್ಚರ್ಯ, ನಮಸ್ಕಾರ ಮಾಡಿ ಹೋಗಿದ್ದಾರೆ, ಯಾವುದೋ ಗುರುಕುಲಕ್ಕೆ ಹೋಗಿ ವಿಶೇಷ ಅಧ್ಯಯನ ಮಾಡಿ ಬರ್ತಾರೋ ಏನೋ ಮೊಮ್ಮಕ್ಕಳು ಅಂತ ಅಂದ್ಕೊಂಡು ಕಾಯ್ತಾ ಇದ್ದ. 1000 ವರ್ಷ ಆದಮೇಲೆ ಬಂದವರು ಮತ್ತೆ ನಮಸ್ಕಾರ ಮಾಡಿದ್ರು ಹಿರಣ್ಯಕಶಿಪುವಿಗೆ. ಆನಂದವೋ ಆನಂದ. ಅವರ ಮುಖವನ್ನು ನೋಡಿ, ಏನು ಸಾಧನೆ ಮಾಡಿಕೊಂಡ್ರು ಮಕ್ಕಳೇ, ನಿಮ್ಮ ಮುಖ ನೋಡಿದರೆ ಏನು ತೇಜಸ್ಸು ವರ್ಚಸ್ಸು ಅಂತ ಮಕ್ಕಳ ಹತ್ರ ಕೇಳಿದ ಹಿರಣ್ಯಕಶಿಪು. ಇವರು ಖುಷಿಯಿಂದ 6 ಜನ ಹೇಳಿದ್ದೇನು, ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ್ವಿ, ಬ್ರಹ್ಮದೇವ 1000 ವರ್ಷದ ನಮ್ಮ ತಪಸ್ಸಿಗೆ ಒಲಿದ ಅವಧ್ಯತ್ವ ವರವನ್ನು ಕೊಟ್ಟ ಅಂತ ಹೇಳಿದ್ರು. ಅವಧ್ಯತ್ವ ವರ ಹಿರಣ್ಯಕಶಿಪುವಿಗೆ ಹೇಗಾಗಬೇಡ. ನಾನು ಅದೇ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ್ದೆ, ಅವಧ್ಯತ್ವ ವರ ಕೊಡು ಅಂತ ಕೇಳಿದರೆ ಆಗುವುದಿಲ್ಲ, ನಾನು ಯಾರಿಂದಲೋ ನಿಯತ, ಅವನು ಹೇಳಿದ ಆ ಚೌಕಟ್ಟಿನಲ್ಲಿ ವರ ಕೊಡು, ಇಷ್ಟೆಲ್ಲ ಅಧಿಕ ಪ್ರಸಂಗ ಮಾತಾಡಿದಂತಹ ಅದೇ ಬ್ರಹ್ಮದೇವ ನನ್ನ ಮೊಮ್ಮಕ್ಕಳಿಗೆ ಒಂದು ಅಡ್ಡ ಮಾತು, ಪಿಸು ಮಾತು ಅಡ್ಡ ಇಲ್ಲದೆ ಏನಂತೆ ಅವಧ್ಯತ್ವ ವರ ಕೊಟ್ಟಿದ್ದಾನಂತೆ. ಸಿಟ್ಟು ಬಂದು ಹೋಗ್ತದೆ ಅವನಿಗೆ. ಕಾರಣ 2 ಸಿಟ್ಟು ಬರುವುದಕ್ಕೆ. ಒಂದು, ನನಗೆ ಸಿಗದೇ ಇದ್ದದ್ದು ನನ್ನ ಮೊಮ್ಮಕ್ಕಳಿಗೆ ಸಿಕ್ಕಿತು. ನಿಜವಾಗಿ ಎಷ್ಟು ಖುಷಿ ಪಡಬೇಕಿತ್ತವ. ನನ್ನ ಮೊಮ್ಮಕ್ಕಳು ನನ್ನನ್ನು ಮೀರಿಸಿದ್ರು. ಶಿಷ್ಯಾದಿಚ್ಛೇದ್ ಪರಾಜಯಂ, ಪುತ್ರಾದಿಚ್ಛೇದ್ ಪರಾಜಯಂ. ಇದು ವೇದವ್ಯಾಸರ ಮಾತಲ್ವಾ. ಇದು ಪೌತ್ರಾದಿಚ್ಛೇದ್ ಪರಾಜಯಂ. ಅಜ್ಜನಿಗೆ ಇನ್ನೇನು ಬೇಕು ಅದಕ್ಕಿಂತ ದೊಡ್ಡದು. ಆದರೆ 2 ಕಾರಣದಿಂದ ಸಿಟ್ಟು ಬಂತು. 2ನೇ ಕಾರಣ ಏನು?
ಯಕ್ಕಶ್ಚಿತ್ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ್ದಾರೆ ಇವರು ಅಂತ. ನಾನಿರುವಾಗ ಏನನ್ನು ಪಡೆಯುವುದಾದರೂ ಕೊಡಬಲ್ಲ ಅಪರಬ್ರಹ್ಮ ನಾನಿರಬೇಕಾದ್ರೆ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದರಲ್ಲ ಇವರು ಅಂತ ಮೊಮ್ಮಕ್ಕಳ ಮೇಲೆ ಸಿಟ್ಟು. ಆ ಸಿಟ್ಟು ಎಲ್ಲಿಗೆ ಬಂತು ಅಂದರೆ ಬ್ರಹ್ಮನ ಜೊತೆಗೆ ಸ್ಪರ್ಧೆಯಲ್ಲಿ ಪರ್ಯವಸಾನ ಆಯಿತು. ಏನು ಬ್ರಹ್ಮನ್ ಹೆಂಗೆ ಹಾಗೆ ಬರ ಕೊಟ್ಟಿದ್ದಾನ, ಯಾರಿಂದಲೂ ಸಾಯಬಾರ್ದು ಅಂತ ಬರ ಕೊಟ್ಟಿದ್ದಾನ, ನಾನು ಶಾಪ ಕೊಡ್ತೇನೆ ಅಂತ ಹೇಳಿದ ಹಿರಣ್ಯಕಶಿಪು. ಏನು ಶಾಪ? ನಿಮ್ಮ ಅಪ್ಪನ ಕೈಯಿಂದಲೇ ನೀವು ಸಾಯಿರಿ ಅಂತ ಹೇಳಿ. ಹೀಗೆ ಬ್ರಹ್ಮನ ವರ ಇವರು ಯಾರಿಂದಲೂ ಸಾಯಬಾರದು. ಹಿರಣ್ಯಕಶಿಪುವಿನ ಶಾಪ ನಿಮ್ಮ ಅಪ್ಪನ ಕೈಯಲ್ಲಿ ಸಾಯಿರಿ ಅಂತ. ಸಮಸ್ಯೆಯಲ್ಲಿ ಬಂದದ್ದೀಗ ನಮ್ಮ ನಾರಾಯಣ ದೇವರಿಗೆ ಸಮಸ್ಯೆ. ಯಾಕಂದ್ರೆ ನಾರಾಯಣ ದೇವರಿಗೆ ಸಮಸ್ಯೆ ಏನು ಅಂತ ಹೇಳಿದರೆ, ಚತುರ್ಮುಖ ಬ್ರಹ್ಮ ಕೊಟ್ಟ ವರ ಸುಳ್ಳಾಗುವ ಹಾಗಿಲ್ಲ. ಅವಧ್ಯತ್ವ ಅಂದರೆ ಬದುಕಿಯೇ ಇರುವುದು, ಸಾಯದೇ ಇರುವುದು ಅಂತ ಅರ್ಥ ಅಲ್ಲ. ಆ ಶರೀರ ಕನಿಷ್ಠ 1 ಮನ್ವಂತರದ ತನಕ ಬದುಕಿರಬೇಕು. ಚಿರಜೀವಿಗಳು ಅಂತ ಹೇಳಿದರೆ ಶಾಶ್ವತವಾಗಿ ಬದುಕ್ತಾರೆ ಅಂತ ಅರ್ಥ ಅಲ್ಲ. 1 ಮನ್ವಂತರವಂತೂ ನ್ಯೂನಾತಿನ್ಯೂನ ಏನು ಹೇಳ್ತೀರಿ ನೀವು, ಮಿನಿಮಮ್ 1 ಮನ್ವಂತರವಂತೂ ಅವರು ಅದೇ ಶರೀರದಲ್ಲಿ ಇರುತ್ತಾರೆ. ಇದಕ್ಕಲ್ವ ಚಿರಜೀವಿ ಅಂತ ಹೆಸರು. ಹಾಗೆ ಇಲ್ಲೂ ಕೂಡ ಅವಧ್ಯತ್ವ ವರ ಅಂದರೆ ಕನಿಷ್ಠ 1 ಮನ್ವಂತರದ ತನಕ ಅವರಿಗೆ ಆ ಶರೀರದಲ್ಲಿ ವಾಸ ಇರ್ತದೆ. ಈ ಅವಧ್ಯತ್ವ ವರವನ್ನು ಸುಳ್ಳಾಗಿಸುವ ಹಾಗಿಲ್ಲ. ಇತ್ತ ಕಡೆಯಿಂದ ಹಿರಣ್ಯಕಶಿಪು ಶಾಪ ಕೊಟ್ಟಿದ್ದಾನೆ, ಇದನ್ನು ಸುಳ್ಳಾಗಿಸುವ ಹಾಗಿಲ್ಲ. ಯಾಕೆಂತೇಳಿದರೆ ಹಿರಣ್ಯಕಶಿಪು ಸಹಸ್ರಾರು ವರ್ಷಗಳ ದೀರ್ಘ ತಪಸ್ಸನ್ನು ಮಾಡಿ ಚತುರ್ಮುಖ ಬ್ರಹ್ಮನನ್ನು ಒಲಿಸಿಕೊಂಡು ದೊಡ್ಡ ಶಕ್ತಿಯನ್ನು ಸಂಪಾದಿಸಿದ್ದಾನೆ. ಆ ಶಕ್ತಿ ಇದ್ದಾಗ ಅವ ಕೊಟ್ಟ ವರವು ಫಲಿಸಬೇಕು, ಅವ ಕೊಟ್ಟ ಶಾಪವು ಫಲಿಸಬೇಕು. ಹಿರಣ್ಯಕಶಿಪುವಿನಲ್ಲಿ ಅಂತಹ ಶಕ್ತಿ ಇದೆ ಅಂದ ಮೇಲೆ ಅವ ಕೊಟ್ಟಂತಹ ಶಾಪ ಫಲಿಸಲೇಬೇಕು. ಇದು ನಿಯತಿ, ವೇದ ನಿಯತಿ ಅಂತ ಇದಕ್ಕೆ ಕರಿತೇವೆ. ಈ ನಿಯತಿಯನ್ನು ಸತ್ಯ ಸಂಕಲ್ಪನಾದಂತಹ ಭಗವಂತ ಯಾವತ್ತೂ ಮೀರುವಂತಿಲ್ಲ. ಹಾಗಾದರೆ ಭಗವಂತ ಇವೆರಡನ್ನೂ ಸರಿ ಮಾಡುವುದಕ್ಕೆ ಒಮ್ಮೆ ಹೀಗೆ ನೋಡಿದ. ಹಾಗೆ ನೋಡಿದರೆ ಅಲ್ಲಿ ಅವರ ಹೆಂಡತಿಯರು ಅಂತ ಹೇಳುವುದು ಒಳ್ಳೆಯದಲ್ವ, ಬಹುವಚನ ಕೊಡಬೇಕು. ಅಲ್ಲಿ ಹೆಂಡತಿಯರು ಇದ್ರು, ಶ್ರೀ ಭೂ ದುರ್ಗಾ ಅಂತ 3 ಜನ ಇತ್ತು. ಅದರಲ್ಲಿ ದುರ್ಗೆಯನ್ನೇ ದುರ್ಗುಟ್ಟಿ ನೋಡಿದ ಭಗವಂತ. ದುರ್ಗೆ ಹೇಳಿದ್ಲು ಅದೆಲ್ಲ ನಾನು ಸುಧಾರಿಸ್ತೇನೆ ಅಂತ ಹೇಳಿ. ಇಂಥ ಸಮಸ್ಯೆಗಳೆಲ್ಲ, ಇಂಥ ಹೆಂಡದಿರಿದ್ರೆ ಗಂಡನಿಗೆ ಏನು ಕಷ್ಟ ಹೇಳಿ, ಏನು ಸಮಸ್ಯೆ ಬಂದರೂ ನಾನಿದ್ದೇನೆ, ವ್ಯವಸ್ಥೆ ನಾನು ನೋಡಿಕೊಳ್ತೇನೆ ಅಂತ ದುರ್ಗೆ ಹೇಳಿತು. ಹಾಗೆ ಆ ವ್ಯವಸ್ಥೆಯನ್ನು ಕೃಷ್ಣಾವತಾರದ ಸಂದರ್ಭದಲ್ಲಿ ದುರ್ಗೆ ಕೃಷ್ಣನಿಗಿಂತ ಮೊದಲು ದೇವಕಿಯ ಗರ್ಭದಲ್ಲಿ ಷಡ್ಗರ್ಭರು ಹುಟ್ಟುವ ಹಾಗೆ ಮಾಡಿ ಭಾರಿ ಸುಂದರವಾಗಿ ನಿಭಾಯಿಸುವ ಕಥೆ ಹರಿವಂಶದಲ್ಲಿ ಬರ್ತದೆ. ಅಂತೂ ಈ ಪ್ರಕರಣವನ್ನು ನಾನು ಉಲ್ಲೇಖಿಸುವುದಕ್ಕೆ ಮೂಲ ಕಾರಣ ಏನು? ದುರುಳನಾದಂತಹ ಹಿರಣ್ಯಕಶಿಪು ತನ್ನ ದುರುಳತನವನ್ನು ಅಭಿವ್ಯಕ್ತಿಗೊಳಿಸಿದ್ದಲ್ಲಿ ತನ್ನ ಸಂಬಂಧಿಕರಲ್ಲೂ ಬೀಳಿಲ್ಲ. ತನ್ನ ಮೊಮ್ಮಕ್ಕಳ ಮೇಲೆಯೂ ಕೂಡ ಇಂತಹ ಅನಾಹುತದ ಕೆಲಸವನ್ನು ನಡೆಸಿದ್ದಾನೆ. ಇನ್ನು ಮೊಮ್ಮಕ್ಕಳ ಮೇಲೆ ಇಷ್ಟು ದೊಡ್ಡ ದೌರ್ಜನ್ಯ ಎಸಗಿದವ ತನ್ನ ಮಗನ ಮೇಲೆ ದೌರ್ಜನ್ಯ ಎಸಗದೆ ಬಿಡ್ತಾನೋ. ಒಳ್ಳೆ ಹೆಂಡತಿ ಸಿಕ್ಕಿದ್ಲು ಹಿರಣ್ಯಕಶಿಪುವಿಗೆ, ಕಯಾದು ಅಂತ ಅವಳ ಹೆಸರು. ಗಂಡ ಹೇಳಿದ ಮಾತು ವೇದ ವಾಕ್ಯ ಅವಳಿಗೆ, ಅಷ್ಟು ಚೆನ್ನಾಗಿ ನಿರ್ವಾಹ ಮಾಡ್ತಾಳೆ. ವಸ್ತುತಃ ಆಕೆ ವಿಷ್ಣು ಭಕ್ತೆ, ಭಗವಂತನ ಮೇಲೆ ಭಕ್ತಿ. ಆದರೆ ಹಿರಣ್ಯಕಶಿಪು ಯಾವಾಗ ವರ ಪಡ್ಕೊಂಡು ಬಂದ ಅವತ್ತಿನಿಂದ ವಿಷ್ಣು ದ್ವೇಷ ಅವಳಿಗೆ. ನೋಡಿ, ಗಂಡನ ಹಾಗೆ ಹೆಂಡತಿ ವಿಷ್ಣು ದ್ವೇಷ. ಯಾಕಂದರೆ ನಾನು ವಿಷ್ಣುವನ್ನು ಪ್ರೀತಿ ಮಾಡಿದರೆ ಗಂಡನಿಗೆ ಇಷ್ಟ ಆಗುವುದಿಲ್ಲ ಅಂತ. ಇಷ್ಟಕ್ಕೆ ಅವಳದು ಒಳಗೆ ಏನೋ ಬೇರೆ. ಗಂಡನ ಜೊತೆಗೆ ವಾಸ ಮಾಡಬೇಕಾದ್ರೆ ಅವನ ಜೊತೆಗೆ ಅವನ ಹಾಗೆ ಇರಬೇಕು. ಅವನು ಹೀಗೆ ಅಂದರೆ ಹೀಗೆ, ಇವನು ಹೀಗೆ ಅಂದರೆ ಹೀಗೆ ಅಂತ. ಅವ್ರು ಹೇಗಿದ್ದಾರೋ ನಾನು ಹಾಗೆ ಅಂತ ಈ ರೀತಿಯಲ್ಲಿ ಬೆಳೆದವಳು ಕಯಾತು. ಹಾಗೆ ಹಿರಣ್ಯಕಶಿಪುವಿನ ಜೊತೆಗೆ ಒಂದು ಸಂದರ್ಭದಲ್ಲಿ ವಿಷ್ಣು ಪರಮ ಭಕ್ತಿ ಎಲ್ಲಿಯ ತನಕ ಅಂದರೆ ನಾರದರು ಅಂತ ಹೇಳಿದರೆ ನಿರಂತರ ಪ್ರವಚನ ಮಾಡು ಅಂತ ಹೇಳ್ತಾ ಇದ್ದವಳು ಕಯಾತು. ನಾರದರು ತನ್ನ ಆಶ್ರಮದಲ್ಲಿಟ್ಟುಕೊಂಡು ಆಕೆಯ ಗರ್ಭದಲ್ಲಿದ್ದಂತಹ ಮಗುವನ್ನೂ ಉದ್ದೇಶಿಸಿ 9 ತಿಂಗಳಲ್ಲ 9,000 ವರ್ಷ ಕಥೆ ಹೇಳಿದ್ದಾರೆ. ಅಂದರೆ ಚಿಕ್ಕ ಗರ್ಭ ಅಲ್ಲ, ಅದು ಬಹಳ ದೀರ್ಘಕಾಲದ ಗರ್ಭ ಅದು. ಆಕೆಯ ಗರ್ಭ ಅಂತ ಹೇಳಿದರೆ ದೀರ್ಘಕಾಲ ತಾವು ಕಥೆ ಹೇಳಿದ್ದಾರೆ. ವಿಷ್ಣು ಕಥೆಗಳನ್ನು, ಭಗವತ್ ಪಾರಮ್ಯವನ್ನು, ಕಥೆಯನ್ನೆಲ್ಲ ಹೇಳಿದರೆ ಹೋಗೊಡ್ತಾ ಇದ್ದದ್ದು ಹೊಟ್ಟೆಯ ಒಳಗೆ. ಇದು ಅಭಿಮನ್ಯುವಿನ ಕಥೆ ಇದ್ದ ಹಾಗೆ. ಸುಭದ್ರೆಗೆ ಕೃಷ್ಣ ಕಥೆ ಹೇಳ್ತಾ ಇದ್ದಂತೆ ಚಕ್ರವ್ಯೂಹದಲ್ಲಿ ಹೇಗೆ ಹೋಗುವುದು ಬರುವುದು ಅಂತ. ಗರ್ಭದ ಒಳಗಿದ್ದ ಮಗು ಹಾ 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 ಅಂತ ಹೇಳ್ತಾ ಇತ್ತಂತೆ. ಹಾಗೆ ಇಲ್ಲಿ ಘಟನೆ. ಇಲ್ಲಿ ಒಳಗಿದ್ದದ್ದು ಅವರು ಹೇಳ್ತಾ ಇದ್ದದ್ದು ಕೂಡ ಈ ಅಮ್ಮನಿಗೆ ಅಲ್ಲ. ಅಮ್ಮನಿಗೆ ಇನ್ನೆಷ್ಟು ತುಂಬ ವಯಸ್ಸಾದವರಿಗೆ ಉಪನ್ಯಾಸ ಮಾಡಿ ಏನು ಪ್ರಯೋಜನ, ಸ್ವಲ್ಪ ಸಮಯ ಇರ್ಬೋದು. ಹುಡುಗರು ಕೇಳಬೇಕು ಅಂತಲ್ಲ ಹೆಚ್ಚು ಪ್ರೀತಿ ಇರುವುದು. ಹಾಗೆ ಈ ಹೊಟ್ಟೆಯಲ್ಲಿದ್ದ ಮಗುವೇ ಕೇಳಬೇಕು. ಋಷಿಣ ಅನುಗೃಹೀತಂ ಮಾಂ ಅದ್ಯಾಪಿ ನೋಜ್ಜತೆ ಹೇಳ್ತಾನೆ ಮುಂದೆ ಪ್ರಹ್ಲಾದ. ತತ್ತು ಕಾಲಸ್ಯ ದೀರ್ಘತ್ವಾತ್ ಸ್ತ್ರೀತ್ವಾಚೈವ ತಿರೋದಧೇ ಋಷಿಣ ಅನುಗೃಹೀತಂ ಮಾಂ.
ಋಷಿ ನನ್ನ ಮೇಲೆ ಅನುಗ್ರಹ ಮಾಡಿದ್ರಿಂದ ನನಗೆ ಹುಟ್ಟಿದ ಮೇಲೆ ಅದು ಮರೆತು ಹೋಗಲೇ ಇಲ್ಲ ಅಂತ ಹೇಳ್ತಾನೆ ಮುಂದೆ ದೈತ್ಯ ಬಾಲಕರ ಮುಂದೆ ಪ್ರಹ್ಲಾದ ರಾಜ. ಅಮ್ಮನಿಗೆ ಯಾಕೆ ಮರೆತು ಹೋಗಿದೆ ಅಂತ ಆ ಹುಡುಗರಿಗೆ ಕೇಳ್ತಾರೆ. ಅಮ್ಮ ಹಾಗಿಲ್ಲ ಅಲ್ವಾ, ನಿನ್ನ ಹಾಗೆ ವಿಷ್ಣು ಮತ್ತೊಂದು ಏನು ಹೇಳುದೇ ನಾರಾಯಣ ನಾರಾಯಣ ಹರೇ ರಾಮ ಹರೇ ಕೃಷ್ಣ ಯಾವುದೂ ಇಲ್ಲ ಅಮ್ಮನ ಹತ್ರ, ನಿನ್ನಲ್ಲಿ ಮಾತ್ರ ಯಾಕೆ ಹೀಗೆ ಅಂತ ಆ ದೈತ್ಯ ಬಾಲಕರು ಕೇಳಿದ್ರು. ಅದು ಅಮ್ಮನಿಗೆಲ್ಲ ಮರ್ತೋಗಿದೆ. ಈ ಹುಡುಗರು ಏನು ಕೇಳಿದ್ರು ಗೊತ್ತಾ, ಅಮ್ಮನಿಗೆ ಯಾಕೆ ಮರ್ತೋಯ್ತು, ಅಮ್ಮ ದೊಡ್ಡವರಲ್ಲ, ಅವರಿಗೆ ಹೆಚ್ಚು ನೆನಪಿರಬೇಕು, ನಿಂಗೆ ನೆನಪುಂಟ ಅಮ್ಮನಿಗೆ ಮರ್ತೋದದ್ದು ಯಾಕೆ, ಅವ್ರು ಹೆಂಗಸಲ್ವಾ. ಇದು ಉಪನ್ಯಾಸದಲ್ಲಿ ಹೇಳ್ಬಾರ್ದು, ಅವನೇ ಹೇಳಿತ್ತು. ಎರಡನೇ ಕಾರಣ ಕೊಟ್ಟದ್ದು ಅವನಿಗೆ ಪ್ರಹ್ಲಾದ. ಏನು, ಕಾಲಸ್ಯ ದೀರ್ಘತ್ವ, ತುಂಬಾ ಕಾಲ ಆಗಿ ಹೋಯ್ತಲ್ಲ, ಸಾವಿರ ವರ್ಷ ಆಗೋಗಿದೆ ಅಲ್ಲ. ಹಾಗಾದ್ರೆ ತತ್ತು ಕಾಲಸ್ಯ ದೀರ್ಘತ್ವಾತ್ ಸ್ತ್ರೀತ್ವಾಚ್ಚ ಏವ ತಿರೋದಧೇ, ಅವರಿಗೆ ಮರೆತು ಹೋಗಿದೆ. ನನಗೆ ಋಷಿ ಅನುಗ್ರಹ ನನ್ನಲ್ಲಿರುವುದರಿಂದ ನನಗೂ ಕಾಲ ದೀರ್ಘವೇ, ಆದರೆ ಋಷಿಯ ಅನುಗ್ರಹ ಇದ್ದದ್ರಿಂದ ನನ್ನನ್ನು ಉದ್ದೇಶಿಸಿಯೇ ಋಷಿಗಳು ಅವತ್ತು ಉಪದೇಶಿಸಿದರು, ಆದ್ದರಿಂದ ನನ್ನಲ್ಲಿ ಗಟ್ಟಿಯಾಗಿ ಅದು ನೆಲೆಗೆ ನಿಂತಿದೆ ಅಂತ ಹೇಳ್ತಾನೆ. ಹಾಗೆ ಕಯಾದು ವಿಷ್ಣು ಭಕ್ತಳಾದಂತಹ ವ್ಯಕ್ತಿಯೇ ಆದರೂ ಕೂಡ ಇವ ತಪಸ್ಸು ಮುಗಿಸಿ ಬಂದ ಮೇಲೆ ಮಾತ್ರ ಗಂಡನಿಗೆ ಅನುಗುಣವಾಗಿ ನಡೀತಾ ಇದ್ದವಳು. ಪ್ರಹ್ಲಾದನನ್ನು ಗುರುಕುಲಕ್ಕೆ ಎಲ್ಲಿಗೆ ಸೇರಿಸುವುದು ಅಂತ ಒಂದು ಪ್ರಶ್ನೆ ಬಂತು. ಯಾಕೆ ಸಮಸ್ಯೆ ಬಂತು, ಇವನ ಅಣ್ಣಂದಿರು 4 ಜನ ಇದ್ದಾರೆ, ಹ್ಲಾದ, ಅನುಹ್ಲಾದ, ಸಂಹ್ಲಾದ, ಪ್ರಹ್ಲಾದ ಅಂತ 4 ಜನ ಅಲ್ವಾ, ಕೊನೆಯವ ಪ್ರಹ್ಲಾದ. ಈ 3 ಜನಕ್ಕೆ ವಿದ್ಯಾಭ್ಯಾಸ ಎಲ್ಲೋ ಬೇರೆ ಕಡೆಯಲ್ಲಿ ವ್ಯವಸ್ಥೆ ಆಗಿತ್ತು, ಶುಕ್ರಾಚಾರ್ಯರೇ ವಿದ್ಯಾಭ್ಯಾಸ ಮಾಡಿಸಿದ್ರು. ಆದರೆ ಈಗ ಶುಕ್ರಾಚಾರ್ಯರು ಊರಲ್ಲಿಲ್ಲ, ಅದು ಸಮಸ್ಯೆ ಆದದ್ದು. ಯಾಕಿಲ್ಲ ಅಂತ ಹೇಳಿದರೆ ಅವರದೇ ಆದ ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ. ಮೃತ ಸಂಜೀವಿನಿ ಸಂಪಾದನೆ ಮಾಡಬೇಕು ಅಂತ ದೀರ್ಘಕಾಲಿಕವಾದ ಅವರ ಒಂದು ಇಚ್ಛೆ. ಆ ಇಚ್ಛೆಯನ್ನು ಪೂರ್ಣಗೊಳಿಸುವುದಕ್ಕೋಸ್ಕರ 1000 ವರ್ಷದ ಯೋಜನೆ ಅವರದು. ಇಷ್ಟರಲ್ಲಿ ನನಗೆ ಮೃತ ಸಂಜೀವಿನಿ ಲಭ್ಯವಾಗ್ತದೆ. ಅದಕ್ಕೋಸ್ಕರ ತಲೆ ಕೆಳಗೆ ಮಾಡಿ, ಕಾಲು ಮೇಲೆ ಶೀರ್ಷಾಸನದಲ್ಲಿ ಪಕ್ಕದಲ್ಲಿ ಹೊಗೆ ಹಾಕಿ ಬೆಂಕಿಯ ಜ್ವಾಲೆ ತನ್ನ ಮೈ ಮೇಲೆ ಬೀಳುವ ಹಾಗೆ ಮಾಡಿಕೊಂಡು ಬಹಳ ಉಗ್ರವಾದ ತಪಸ್ಸು. ಈ ತಪಸ್ಸಿನಲ್ಲಿ ಶುಕ್ರಾಚಾರ್ಯರು ತೊಡಗುವಾಗ ತಮ್ಮ ಮನೆಯಲ್ಲಿ ಪಾಠ ಹೇಳುವುದಕ್ಕೆ ತನ್ನ ಮಕ್ಕಳನ್ನು ಷಂಡಾಮರ್ಕರನ್ನು ವ್ಯವಸ್ಥೆ ಮಾಡಿ ಹೋಗಿದ್ದಾರೆ. ಷಂಡಾಮರ್ಕರಲ್ಲಿ ಬಿಡುವ ಅನಿವಾರ್ಯತೆ ಬಂದಿದೆ ಹಿರಣ್ಯಕಶಿಪುವಿಗೆ. ಹಾಗಾಗಿ ಪ್ರಹ್ಲಾದ ಷಂಡಾಮರ್ಕರ ಗುರುಕುಲದಲ್ಲಿ ಅಧ್ಯಯನ ಪ್ರಾರಂಭಿಸಿದ್ದಾನೆ. ಅಧ್ಯಯನ ಪ್ರಾರಂಭ ಆದ ಮೇಲೆ ಆಗಾಗ ಕರೆದು ಕೇಳಬೇಕು ಮಕ್ಕಳ ಹತ್ರ, ಏನು ಮಗು ಎಷ್ಟು ಚಂದ ಓದ್ತಾ ಇದ್ದಿ, ವಿಷ್ಣು ಸಹಸ್ರನಾಮ ಎಷ್ಟು ಶ್ಲೋಕ ಆಯಿತು ಎಲ್ಲ ಕೇಳಬೇಕಲ್ವಾ. ಹಾಗೆ ಇಲ್ಲಿ ಪ್ರಹ್ಲಾದನನ್ನು ಹಿರಣ್ಯಕಶಿಪು ಕರೆದು ವಿಚಾರಿಸ್ತಾನೆ. ಪಾಡ್ಯ ಕರೆಸೋದು, ರಜೆ ದಿವಸ ಕರೆಯೋದು. ಕರೆದಾಗ ಮನೆಯಲ್ಲಿ ಭಾರೀ ವ್ಯವಸ್ಥೆ ಇರ್ತದೆ. ಅಮ್ಮ ಉಪ್ಪಿನಕಾಯಿ ಹಾಕಿದ್ದೆಲ್ಲ ತಿನ್ನಿಸುವುದು, ಎಲ್ಲ ಕೆಲಸ ಎಲ್ಲ ನಡೆಯುವುದು ಅವತ್ತು ಪಾಡ್ಯದ ದಿವಸ ನಡೆಯುತ್ತೆ. ಹಾಗೆ ಪ್ರಹ್ಲಾದ ಮನೆಗೆ ಬಂದಾಗ ಕಯಾದು ಬಹಳ ಪ್ರೀತಿಯಿಂದ ಊಟ ಮಾಡಿಸ್ತಾ ಇದ್ರೆ ಹಿರಣ್ಯಕಶಿಪು ಮಗು ಏನು ಓದಿದಿ ಅಂತ ಕೇಳುವುದು. ಆಗ ಈ ಮಗು ಓದಿದ್ರಲ್ಲಿ ಒಂದು ವಿಷಯ ಹೇಳುವುದು, ಖುಷಿ ಆಗಬೇಕಲ್ವ. ಅಪ್ಪನಿಗೆ ಸಿಟ್ಟು ಬಂದು ಕಪಾಳ ಕೊಡಿತಿದ್ದ. ಯಾಕಂದ್ರೆ ಇವ ಯಾವುದು ನೀನು ಓದಿದ್ದರಲ್ಲಿ ಅಧೀತೇಶು ಉತ್ತಮಂ ವದ, ಯಾವುದು ಉತ್ತಮ ಅದನ್ನು ಹೇಳು ಅಂತ ಇವ ಹೇಳಿದರೆ ಇವನು ಶುರು ಮಾಡಿದ್ದೇನು, ನನಗೆ ಅವರ ಪಾಠ ಹೇಳಿದ್ದು ಇಷ್ಟ ಆಗುದಿಲ್ಲ ಅಂತ ಹೇಳಿ. ಅವ್ರು ಏನು ಪಾಠ ಹೇಳ್ತಾರೆ ಅಂತ ಹೇಳಿದರೆ ಯಾವುದು ಇಷ್ಟ ಆಗುವುದಿಲ್ಲೋ ಅದೆಲ್ಲ ಹೇಳ್ತಾರೆ, ಇಷ್ಟ ಯಾವುದೋ ಯಾವುದನ್ನು ಹೇಳುವುದಿಲ್ಲ ನಮ್ಮ ಗುರುಗಳು ಅಂತ. ಇವನಿಗೆ ಹೌದಾ, ಹಾಗಾದರೆ ನಾನು ಅವರಿಗೆ ಸಂಬಳ ಕೊಡ್ತಾ ಇರುವುದು ವ್ಯರ್ಥ ಅಲ್ವಾ ಅಂತ ಹಿರಣ್ಯಕಶಿಪಿಗೆ ಅನಿಸುತ್ತೆ. ಆವಾಗ ಇವ ಹೇಳ್ತಾನೆ, ಅಲ್ಲ ನೀವು ಮಾಡುವುದು ಅದನ್ನೇ ಅಂತ ಅಪ್ಪನಿಗೆ ಹೇಳುದು. ನೀವು ಕೂಡ ಅದನ್ನೇ ಮಾಡೋದು, ನೀವು ಅಸುರವರ್ಯರಲ್ವಾ, ಅವನನ್ನು ಸಂಬೋಧನೆ ಮಾಡುವುದು. ತತ್ಸಾಧು ಮನ್ಯೇ ಸುರವರ್ಯ ದೇಹಿನಾಂ, ಹೇ ಅಸುರವರ್ಯ, ಯಾವುದು ಓದಿದ್ರಲ್ಲಿ ಒಳ್ಳೇದು ಅಂತ ನೀನು ಕೇಳ್ತಾ ಇದೆಯಲ್ವಾ, ಓದಿದ್ರಲ್ಲಿ ಭಾರಿ ಒಳ್ಳೇದು ಯಾವುದು ಅಂದರೆ ಈ ಟೆನ್ಷನ್ ಎಲ್ಲ ಬಿಟ್ಟು ಶಾಂತವಾಗಿ ದೇವರ ಬಗ್ಗೆ ಆಲೋಚನೆ ಮಾಡಬೇಕು. ಆ ದೇವರು ಯಾರು? ವಿಷ್ಣು. ವಿಷ್ಣುವಿನ ಬಗ್ಗೆ ಅವನಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಂಡಾಗ ಈ ಯಾವುದೇ ರೀತಿಯ ಸದಾ ಉದ್ವಿಗ್ನ ಧಿಯಾಂ, ಉದ್ವೇಗದ ಧೀ ಉಂಟಲ್ವ, ಈ ರೀತಿಯ ಎಲ್ಲ ಟೆನ್ಷನ್ಗಳು ನೀನು ಮಾಡುದು. ಈ ಸಿಂಹಾಸನದಲ್ಲಿ ಕೂತಿದೆಯಪ್ಪ, ಕೂತು ಅವರಿಗೆ ಆದೇಶ, ಇವರಿಗೆ ಈ ಆದೇಶ, ಅವರು ಸರಿ ಮಾಡಲಿಲ್ಲ ಅಂತ ನಿಮಗೆ ತಲೆಗೆ ಉದ್ವೇಗ, ಇವರು ಇನ್ನೂ ಸರಿ ಮಾಡಿದ್ರು ನನ್ನಿಂದ ಮೇಲಕ್ಕೆ ಹೋಗ್ತಾರೆ ಅಂತ ಉದ್ವೇಗ. ಒಟ್ಟು ಈ ರಾಜ ಸಿಂಹಾಸನವೇ ನಿರಂತರ ಉದ್ವೇಗಕ್ಕೆ ಹೇತುವಾಗಿರತಕ್ಕಂಥ ತಾಣ. ಈ ಉದ್ವೇಗಗಳನ್ನೆಲ್ಲ ಬಿಟ್ಟು ಶಾಂತಿಯಿಂದ ಪರಮಶಾಂತಿಯನ್ನು ಪಡೆಯುವುದಕ್ಕೋಸ್ಕರ ವನಂಗತೋ ಯದ್ಧರಿಮಾಶ್ರಯೇತ, ಏಕಾಂತ ಪ್ರದೇಶಕ್ಕೆ ಹೋಗಿ ಶ್ರೀಹರಿ ಅವನ ನಾಮೋಚ್ಚಾರಣೆ ಮಾತ್ರದಿಂದ ಪಾಪಹರಣ ಮಾಡುವುದರಿಂದ ಅವನಿಗೆ ಹರಿ ಅಂತ ಹೆಸರು. ಪಾಪಹಾರಕನಾದಂತಹ ಶ್ರೀಹರಿಯನ್ನು ಆಶ್ರಯಿಸುವುದೇ ಸರ್ವ ರೀತಿಯ ಶ್ರೇಯಸ್ಸು ಅಂತ ನಾನು ಓದಿದ್ರಲ್ಲಿ ಶ್ರೇಷ್ಠವಾದ ವಿಷಯ.
ಅಪ್ಪನಿಗೆ ಸಿಟ್ಟು ಬರಲಿಲ್ಲ. ಯಾಕೆ ಸಿಟ್ಟು ಬರಲಿಲ್ಲ? ಹುಡುಗನಿಗೆ ಇನ್ನೂ 5 ವರ್ಷ ಆಗಲಿಲ್ಲ, ಅದಕ್ಕೋಸ್ಕರ ಸಿಟ್ಟು ಬರಲಿಲ್ಲ. 5 ವರ್ಷ ಆಗಲಿಲ್ಲ, ಆದರೂ ಇಷ್ಟು ಎಡವಟ್ಟು ಕಲ್ತಿದ್ದಾನೆ. ಆದ್ದರಿಂದ ಅವ ಜೋರಾಗಿ ಹೊಳ್ಳನೆ ನಕ್ಕು ಬಿಟ್ಟ. ಸುತ್ತಮುತ್ತ ಎಲ್ಲ ಇದೆ, ಇಲ್ಲಿ ಹೋದರೆ ಮರ್ಯಾದೆ ಹೋಗ್ತಿತ್ತು ಅವನಿಗೆ, ಅದಕ್ಕೋಸ್ಕರ ಜೋರು ನಕ್ಕು ಹೇಳ್ತಾನೆ, ಚಂಡಾಮರ್ಕರು ಎಲ್ಲಿ ಅಂತ ನೋಡಿದರೆ ಅಲ್ಲೇ ಗಡ ನಡುಕ್ತಾ ನಿಂತಿದ್ದಾರೆ ಅವರು. ಚಂಡಾಮರ್ಕರು ನಕ್ಕೊಂಡು ಹೇಳ್ತಾರೆ, ಬಂದು ಮೆಲ್ಲ ಮೈ ತಟ್ಟಿದಾಗಲೇ ಎಲುಬು ಮುರಿತು ಅವರಿಗೆ. ಒಂದು ಮೆಲ್ಲ ಮೈ ತಟ್ಟಿ, ನೋಡಿ ಚೆನ್ನಾಗಿ ಪಾಠ ಮಾಡ್ತಾ ಇದ್ದೀರಿ ನೀವು, ನಿಮ್ಮ ಬಗ್ಗೆ ವಿಶ್ವಾಸ ಇದೆ. ಯಾಕಂದರೆ ನಾವು ಕೊಟ್ಟ ಅನ್ನ ತಿನ್ನುವವರಲ್ಲ, ಅನ್ನ ತಿಂದ ಮನೆಗೆ ಕನ್ನ ಬಳಿಯುವವರಲ್ಲ ಅಂತ ನಂಗೆ ಗೊತ್ತು. ಶುಕ್ರಾಚಾರ ಮಕ್ಕಳು ನೀವು, ಆದ್ದರಿಂದ ನಿಮ್ಮಲ್ಲಿ ಅಂಥ ನೀತಿ ಎಲ್ಲ ಇಲ್ಲ. ಇದ್ರೆ ಶುಕ್ರ ನೀತಿ ಮಾತ್ರ. ಆದ್ದರಿಂದ ನೀವೀಗ ಮಾಡಿರುವುದರಲ್ಲಿ ಏನು ತಪ್ಪಿಲ್ಲ, ಆದರೆ ಸ್ವಲ್ಪ ಜಾಗೃತಿಯಾಗಿರಿ. ನಮ್ಮ ಗುರುಕುಲಕ್ಕೆ ಯಾರೋ ನಮಗೆ ಆಗದೇ ಇದ್ದವರು ಬಂದಿದ್ದಾರೆ. ನಮಗೆ ಆಗದೇ ಇದ್ದವರು ಗುರುಕುಲದ ಒಳಗೆ ಸೇರಿಕೊಂಡು ಪಿತೂರಿಯಲ್ಲಿ ತೊಡಗಿದ್ದಾರೆ. ನಮ್ಮ ಶತ್ರುವಿನ ಬಗ್ಗೆ ನನ್ನ ಮಗನ ತಲೆಯನ್ನು ತುಂಬಿಸಿಟ್ಟಿದ್ದಾರೆ. ಆದ್ದರಿಂದ ಗುರುಕುಲವನ್ನು ಒಂದು ಸಲ ಪೂರ್ತಿ ಸರಿಯಾಗಿ ಪತ್ತೇದಾರಿಕೆಯನ್ನು ನಡೆಸಿ, ಯಾರು ಆಗದೇ ಇದ್ದವರು ಪ್ರವೇಶಿಸಿದ್ದಾರೆ ನೋಡಿ, ಅವರನ್ನು ಹೊರದಬ್ಬಿ ಅವರ ಗೆಲುವನ್ನು ತಂದು ನನಗೆ ಕೊಡಬೇಕು. ಅದರ ಜೊತೆಗೆ ಅಲ್ಲಿ ನನ್ನ ಹುಡುಗನಿಗೆ ಸರಿಯಾಗಿ ಪಾಠ ಆಗಬೇಕು. ನಿಮ್ಮ ಉಳಿದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ. ನನ್ನ ಮಗನಿಗೆ ಪಾಠ ನಾನು ಹೇಳಿದ ರೀತಿಯಲ್ಲಿ, ಅಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದರಲ್ಲಿ ಧರ್ಮ ಮೋಕ್ಷ 2 ಬಿಟ್ಟು ಅರ್ಥ ಕಾಮಗಳ ಶಾಸ್ತ್ರ ಮಾತ್ರ ಪಾಠ ಆಗಬೇಕು. ಉಳಿದ ಪಾಠ ಅಲ್ಲಿ ಸೇರಬಾರ್ದು. ನನ್ನ ಶೈಕ್ಷಣಿಕ ವಿಧಾನಕ್ಕೆ ಅನುಗುಣವಾದ ವ್ಯವಸ್ಥೆ ಅಲ್ಲಿರಬೇಕು. ಇವರು ನಡುತ್ತಾ ಕೈ ಮುಕ್ಕೊಂಡು ಹೇಳಿದರು, ಸರಿ ನೀವು ಹೇಳಿದಾಗೆ ಮಾಡ್ತೇವೆ, ಬೇರೆ ಒಂದು ಮಾತಾಡಲಿಲ್ಲ. ಹುಡುಗನನ್ನು ಹಿಡ್ಕೊಂಡು ಹೊರಟರು ಗುರುಕುಲಕ್ಕೆ. ದಿವಸ ಬಿದಿಗೆಯ ಪಾಠ ಶುರು ಮಾಡುವುದಕ್ಕೆ ದಾರಿಯಲ್ಲಿ ಬರುವಾಗ ಕೇಳಿದರು, ನಿಮಗೆ ಯಾರು ಹೇಳಿಕೊಟ್ಟದ್ದು? ಸುಳ್ಳು ಹೇಳಬಾರ್ದು ಅಂತ ಕೋಲು ಹಿಡ್ಕೊಂಡಿದ್ದಾರೆ. ಬೇರೆ ಸುಳ್ಳು ಹೇಳಬಾರ್ದು, ಸತ್ಯ ಹೇಳಬೇಕು. ನಿನಗೆ ನಾವು ಹೇಳಿಕೊಡದೇ ಇದ್ದ ಈ ವಿಷಯವನ್ನು ನಮ್ಮ ಗುರುಕುಲದಲ್ಲಿ ನಿನ್ನ ಮನಸ್ಸಿಗೆ ತಟ್ಟುವ ಹಾಗೆ ಹೇಳಿದವರು ಯಾರು? ನೀನು ಹೇಳಿದ್ದು ಸರಿ ಇರ್ಬೋದು, ಅವರಿಗೆ ಗೊತ್ತಿದೆ ಅದು ಹೇಳಿದ್ದು ಸರಿಯೇ. ಆದರೆ ಇದನ್ನು ನಾವು ನಮ್ಮ ಪಾಠಶಾಲೆಯಲ್ಲಿ ಇಂಥ ವಿಷಯವನ್ನು ಹೇಳುವುದೇ ಇಲ್ಲ. ನಾವಲ್ಲಿ ಹರಿವಾಣ ಇದ್ರೂ ಹರಿವಾಣ ಅಂತ ಹೇಳುವುದಿಲ್ಲ, ಹರವಾಣ ಅಂತ ಹೇಳುವುದು. ಯಾಕೆ ಇವರಿಗೆ ಹರಿ ಎಂದು ಶಬ್ದವೂ ಕೇಳಬಾರ್ದಲ್ವಾ? ಅಷ್ಟು ವ್ಯವಸ್ಥೆಯನ್ನು ಮಾಡಿಟ್ಟಿದ್ದೇವೆ. ಇಷ್ಟಾಗಿಯೂ ಕೂಡ ನಿನಗೆ ಈ ಹರಿ ಅನ್ನೋ ಶಬ್ದ ಯದ್ಧರಿಮಾಶ್ರಯತ ಅಂತ ಧೈರ್ಯವಾಗಿ ಅಪ್ಪನ ಮುಂದೆ ಹೇಳಿದೆಯಲ್ಲ, ಈ ವಿಷಯ ಹೇಳಿಕೊಟ್ಟವರು ಯಾರು? ಇವನು ಮಾತಾಡಲಿಲ್ಲ. ಅವರ ಮುಖ ನೋಡಿದ, ಈಗ ನೀವಲ್ಲ ಹೇಳಿಕೊಟ್ಟದ್ದು ಅಂತ ಅವರ ಮುಖ ಹೀಗೆ ನೋಡ್ತಾ ಇದ್ದಾರೆ. ಇವರಿಗೆ ಏನು ಈ ಹುಡುಗ ಹೀಗೆ ನೋಡ್ತಾನೆ? ಅಲ್ಲ, ನೀನೇ ಕಲ್ತದ್ದೋ ಬೇರೆಯವರು ಹೇಳಿಕೊಟ್ಟದ್ದು? ಸರಿ ಹೇಳುತ್ತೆ. ಇವನಿಗೆ ಆಪ್ಷನಲ್ ಆನ್ಸರ್ ಕೊಡಬೇಕು. ನೇರ ಪ್ರಶ್ನೆ ಕೇಳಿದರೆ ಕೊಡಲ್ಲ, ಇವ ಟಿಕ್ ಮಾಡುವ ಮಾತ್ರ. ಈಗ ಅದಕ್ಕೋಸ್ಕರ ನೀನೇ ಕಲ್ತದ್ದೋ ಬೇರೆಯವರು ಹೇಳಿಕೊಟ್ಟದ್ದು? ಈ ಹುಡುಗ ಹೇಳ್ತಾನೆ ಅವರ ಹತ್ರ, ಸ್ವಪ್ಪರೇತ್ಯೇತ ದಸದ್ಗ್ರಾಹ. ಅಲ್ಲ, ಬೇರೆಯವರು ಹೇಳಿಕೊಡುವುದು, ನಾವೇ ಹೇಳಿಕೊಳ್ಳುವುದು, ಇಂಥ ಪ್ರಜ್ಞೆಯೇ ಬುದ್ಧಿಗೆಟ್ಟವರ ಪ್ರಜ್ಞೆ ಅಂತ ಬೈದ್ಬಿಟ್ಟ ಗುರುಗಳಿಗೆ. ಬೇರೆಯವರು ಹೇಳಿಕೊಡುವುದು ಅಂತ ಎಲ್ಲಿಯಾದರೂ ಉಂಟ? ಜ್ಞಾನ ಅನ್ನೋದು ಅದು ಒಳಗಿರುವಂಥದ್ದು, ಹೊರಗಿಂದ ಬರುವಂಥದ್ದಲ್ಲ. ಒಳಗಿರುವ ಜ್ಞಾನಕ್ಕೆ ಆಚ್ಛಾದಕವಾಗಿ ಬೂದಿ ಮುಚ್ಚಿದರೆ ಆ ಕೆಂಡ ಪ್ರಜ್ವಲಿಸುವುದಕ್ಕೆ ಊದುವ ಕೆಲಸ ಅಷ್ಟೇ ಗುರುಗಳು ಮಾಡಬೇಕೇ ಹೊರತು, ಗುರುಗಳು ಹೊಸದಾಗಿ ಒಬ್ಬನಿಗೆ ಜ್ಞಾನ ತುಂಬಿಸುವುದು ಅನ್ನೋದು ಅದು ಪ್ರಪಂಚದಲ್ಲಿ ಇಲ್ಲ. ಜ್ಞಾನ ಅನ್ನೋದು ಆತ್ಮಸ್ವರೂಪಭೂತವಾದದ್ದು. ಆತ್ಮಸ್ವರೂಪಭೂತವಾದಂತಹ ಜ್ಞಾನಕ್ಕೆ ಅಂಟಿರತಕ್ಕಂಥದ್ದನ್ನು ತೆಗೆಯುವ ಕೆಲಸ ಅದು ತಮಸೋಮ ಜ್ಯೋತಿರ್ಗಮಯ ಅನ್ನುವ ಮಂತ್ರ ಹೇಳುವ ಹಾಗೆ ಅಲ್ಲಿದ್ದದ್ದನ್ನು ತೊಳೆಯುವ ಕೆಲಸ ಅದು ಗುರು ಸನ್ನಿಧಾನದಿಂದ ನಡೆಯಬೇಕಾದದ್ದು. ಹಾಗಾಗಿ ಇತಿಹಾಸದಲ್ಲಿ ಎಷ್ಟೆಷ್ಟೋ ಗುರುಕುಲಗಳಲ್ಲಿ ಗುರುಗಳು ಪಾಠ ಹೇಳಲೇ ಇಲ್ಲ. ಎಷ್ಟು ಪುಣ್ಯವಂತರು ಆ ಗುರುಗಳು, ಅವರು ಪಾಠ ಹೇಳಲೇ ಇಲ್ಲ. 12 ವರ್ಷ ಶಿಷ್ಯನಿಗೆ ದನ ಕಾಯುವ ಕೆಲಸ ಕೊಡು. ಇವ್ರದ್ದು ದನ ಕಾಯುವುದೇ ಕೆಲಸ. 12 ವರ್ಷ ಅಷ್ಟೂ ಕೆಲಸ ಮಾಡಿ ಒಂದು ಗೋವಿದ್ದದ್ದನ್ನು 1000 ಗೋವು ಮಾಡ್ಕೊಂಡು ಬರಬೇಕಂತೆ ಒಬ್ಬ ಶಿಷ್ಯನಿಗೆ ಕೆಲಸ. ಅವನು 1000 ಗೋವು ಮಾಡಿಕೊಂಡು ಬಂದು ಹೇಳಿದ, ಒಪ್ಪಿಸಿದ ಗುರುಗಳಿಗೆ. ನೋಡಿ ಗುರುಗಳೇ, ಹೊರಡುವಾಗ ಒಂದು ಹಸು ಕರು ಹಿಡ್ಕೊಂಡು ಹೋಗಿದ್ದೆ, ಅವುಗಳ ಸಂತಾನ ಬೆಳೆದು 1000 ಆಗಿದೆ, ಹಿಡ್ಕೊಂಡು ಬಂದಿದ್ದೇನೆ. ಒಳ್ಳೆ ಕೆಲಸ ಮಾಡಿದೆ. ಪ್ರತಿ ದಿವಸ ನಿಮ್ಮನ್ನು ನೆನೆಸಿಕೊಂಡು ಒಂದಷ್ಟು ಓದ್ತಾ ಇದ್ದೆ ಸ್ವಾಮಿ, ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ, ಒಂದಷ್ಟು ಜ್ಞಾನ ಬಂದಿದೆ, ಹೇಳು ಅಂತ ಹೇಳಿದ್ರು. ಇವೇನೋ ಬಾಯಿ ತೆಗೆದದ್ದು ಅಷ್ಟು ಸರಿ ಬರಲಿಲ್ಲ. ಮಂತ್ರಾಕ್ಷರ ಹಿಡ್ಕೊಂಡು ತಲೆ ಮೇಲೆ ಹಾಕಿದ್ರು. ಸರ್ವೇ ವೇದಾಹ ಪ್ರತಿಭಾಸ್ಯಂತೆ ಸರ್ವಾಣಿ ಶಾಸ್ತ್ರಾಣಿ ಚ. ನಿನಗೆ ಸರ್ವಶಾಸ್ತ್ರ ಸಕಲ ವೇದಗಳು ನಿನಗೆ ಬಂತು, ಹೋಗು ಅಂತ ಹೇಳಿದ್ರು. ದೊಡ್ಡ ಜ್ಞಾನಿ ಅವ. ಆಮೇಲೆ ಉಪಕೋಸಲನಂಥ ಜ್ಞಾನಿ ಯಾರಿದ್ದಾರೆ? ಅಂಥ ಶಿಷ್ಯರನ್ನೆಲ್ಲ ಪಾಠ ಹೇಳದೆ ಮಾಡ್ತಾ ಇದ್ದದ್ದು ಹೇಗೆ? ಗೋ ಸೇವೆಯನ್ನು ಮಾಡುವುದರ ಮೂಲಕ,
ಮನಸ್ಸಿಗೆ, ಅಂತಃಕರಣಕ್ಕೆ, ಜ್ಞಾನಕ್ಕೆ ಅಂಟಿರತಕ್ಕಂತಹ ಅಜ್ಞಾನವೆಂಬ ಕೊಳೆಯನ್ನು ತೆಗೆದು ಹಾಕುವ ಕೆಲಸ ಮಾಡಿದಾಗ ಜ್ಞಾನ ತಾನಾಗಿ ಪ್ರಸರಣ ಆಗ್ತಾ ಇತ್ತಲ್ವ. ಆ ರೀತಿಯ ಮಾತುಗಳನ್ನು ಇಟ್ಟುಕೊಂಡು ಈ ಪುಟ್ಟ ಬಾಲಕ ನಾನು ಮತ್ತೊಬ್ಬ ಪಾಠ ಹೇಳಿಕೊಡುವುದು ಅನ್ನುವುದೇ ಒಂದು ಅಸತ್ತಾದ ಪರಿಜ್ಞಾನ ಅಂತ ಹೇಳಿದ. ಇವರಿಗೆ ಅರ್ಥ ಆಗಲಿಲ್ಲ, ಗುರುಗಳಿಗೆ ಇವು ಏನು ಹೇಳ್ತಾ ಇದ್ದಾನೆ ಅಂತ ಸರಿ ಅರ್ಥ ಆಗಲಿಲ್ಲ. ಆದರೂ ಕೇಳಿದ್ರು, ಏನು ಮಗು, ಏನೇ ಇರಲಿ, ಅದು ಏನು ಹೇಳಿದ್ದಿ ನಂಗೆ ಬೇಡ ಅದು ವಿಷಯ, ಆದರೆ ನೀನು ಏನಾದರೂ ಹರಿ ಹರಿ ಅಂತೇಳಿ ಹರಿಗೆ ಅಂಟಿಕೊಂಡಿದ್ಯಲ್ವ, ವಿಷ್ಣು ವಿಷ್ಣು ಅಂತ ಹೇಳ್ತಾ ಇದ್ಯಲ್ವ, ನೀನು ಯಾಕೆ ವಿಷ್ಣುವಿಗೆ ಅಷ್ಟು ಅಂಟುಕೊಳ್ತಾ ಇದ್ದಿ? ನಾವಲ್ಲಿಂದ ಬೇಡ ಬೇಡ ಅಂತ ಹೇಳಿದ್ರು ಅಲ್ಲಿಗೆ ಅಂಟುವುದು ಯಾಕೆ? ಈ ಹುಡುಗ ಕೇಳ್ತಾನೆ, ನೀವು ಅಯಸ್ಕಾಂತ ನೋಡಿದ್ದೀರಾ ಅಂತ ಕೇಳ್ತಾನೆ. ಗೊತ್ತು ಅಂತ ಹೇಳಿದ್ರು ಗುರು. ಅಯಸ್ಕಾಂತ ಅಲ್ಲಿ ಕಲ್ಲು ಮಣ್ಣು ಇದ್ರೆ ಅದನ್ನು ಅಂಟಿಸಿಕೊಳ್ಳುವುದೇ ಇಲ್ಲ. ಪಕ್ಕದಲ್ಲಿ ಕಬ್ಬಿಣ ಇದ್ರೆ ಕಬ್ಬಿಣ ಹೋಗಿ ಅಯಸ್ಕಾಂತಕ್ಕೆ ಅಂಟಿಬಿಡುತ್ತಲ್ಲ. ಕಲ್ಲು ಮಣ್ಣು ಅಂಟುವುದಿಲ್ಲ, ಕಬ್ಬಿಣ ಅಂಟುತ್ತೆ, ಯಾಕೆ ಅಂತ ಈ ಗುರುಗಳ ಹತ್ರ ಕೇಳಿದ ಹುಡುಗ. ಅದು ಕಬ್ಬಿಣದ ಸ್ವಭಾವ. ಅಯಸ್ಕಾಂತ ಅಂದ್ರೆ ಅಯಸ್ಸನ್ನು ಕಾಂತ ಶಕ್ತಿಯಿಂದ ಆಕರ್ಷಿಸುವಂತದ್ದಕ್ಕೆ ಅಯಸ್ಕಾಂತ ಅಂತ ಹೆಸರು. ಆದ್ರಿಂದ ಅಯಸ್ಸು ಹೋಗಿ ಅದರಲ್ಲಿ ಅಂಟಿಕೊಳ್ಳುವುದು ಅದು ಅಯಸ್ಸಿನ ಸ್ವಭಾವ ಅಲ್ಲ. ಕಲ್ಲು ಮಣ್ಣಿನಲ್ಲಿ ಯಾಕಿಲ್ಲ? ಅದರ ಸ್ವಭಾವ ಬೇರೆ. ನೀನು ನಾನು ಹಾಗೆ ಅಂತ ಹೇಳಿದೆ. ಅಯಸ್ಕಾಂತ ಹೇಗೋ ಹಾಗೆ ಕಾಂತ ಶಕ್ತಿ ಭಗವಂತ ಅಂದ್ರೆ ಅದು ಆಕರ್ಷಿಸುವ ಶಕ್ತಿ. ಅದು ಆಕರ್ಷಿಸ್ತಾ ಇದೆ, ನಾನು ಹೋಗಿ ಅದಕ್ಕೆ ಅಂಟಿಕೊಳ್ತಾ ಇದ್ದೇನೆ. ಆ ಅಂಟಿಕೊಳ್ಳುವ ಅಯಸ್ಸಿನ ಹಾಗೆ ನಾನಿದ್ದೇನೆ, ಕಲ್ಲು ಮಣ್ಣಿನ ಹಾಗೆ ನೀವಿದ್ದೀರಿ ಅಂತ. ಇಷ್ಟೇ. ಎಷ್ಟು ಚಂದ ಹೇಳಿದ ಆ ಹುಡುಗ. ಇವರಿಗೆ ಕೋಟಿ ಚಾಟಿಯಲ್ಲಿ ಒಂದು ಹೊಡೆದೇ ಬಿಟ್ರು ಹುಡುಗನಿಗೆ. ರಾಜಕುಮಾರ ಅಂತ ನೋಡಲೇ ಇಲ್ಲ. ಹೊಡೆದಾಗ ಚೀಂತ ಸ್ವಲ್ಪ ಕಣ್ಣಲ್ಲಿ ನೀರು ಹಾಕೊಂಡ ಹುಡುಗ. ಅದನ್ನು ನೋಡಿ, ಇಲ್ಲ ಕಲ್ಸಕ್ಕರೆ ಕೊಡ್ತೇವೆ ಅಂತ ಹೇಳಿದ್ರು. ಇಲ್ಲದೆ ಹೋದರೆ ಅವ ದಾರಿಯಲ್ಲಿ ಬಿದ್ದು ಬರದೇ ಹೋದರೆ ಅಂತ ಕಲ್ಸಕ್ಕರೆ ಕೊಡ್ತೇವೆ ಅಂತ ಹೇಳಿ ಗುರುಕುಲಕ್ಕೆ ಕರ್ಕೊಂಡು ಹೋಗಿ ಪಕ್ಕದಲ್ಲಿದ್ದ ಶಿಷ್ಯರನ್ನೆಲ್ಲ ಕರೆದು, ಸ್ವಲ್ಪ ಹುಡುಗನನ್ನು ಜಾಸ್ತಿ ನೋಡ್ಕೊಳ್ಳಿ, ಇವನು ಯಾಕೋ ಸರಿ ಇಲ್ಲ ಇವ, ಅವನ ಒಟ್ಟಿಗೆ ಜಾಸ್ತಿ ಯಾರು ಸೇರಬೇಡಿ, ಸೇರಿದವರು ಅವನನ್ನು ಸರಿ ಮಾಡಬೇಕು ಅಂತ ಉಳಿದ ಶಿಷ್ಯರಿಗೆ ನಿರ್ದೇಶನ ಕೊಟ್ಟರು. 15 ದಿವಸ ಆಯಿತು. 15 ದಿವಸವೂ ಕೂಡ ಭಾರಿ ವಿಚಿತ್ರವಾದ ಪಾಠವನ್ನು ಹೇಳಿದ್ದಾರೆ ಇವನಿಗೆ. ನೋಡು ಅಪ್ಪ, ಈ ಬಾರಿ ಕೇಳಿದಾಗ ಇದೇ ಉತ್ತರ ಕೊಡ್ಬೇಕು ನೀನು, ಇದೇ ಉತ್ತರ. ಅವ್ರು ಏನೇ ಕೇಳಿ ಇದೇ ಉತ್ತರ ಕೊಡು. ಹಿಂದೆಲ್ಲ ವಿದ್ವತ್ ಪರೀಕ್ಷೆಯಲ್ಲಿ ಹೀಗೆ ಆಗ್ತಿತ್ತು. ಅವ್ರು ಏನು ಕೇಳಿ ವಿಶ್ವಾಸರಾಂಬರಿ ಅಂತ ಹೀಗೆಲ್ಲ ಆಗ್ತಿತ್ತು. ಎಡವಟ್ಟು ಪರೀಕ್ಷೆಗಳು ನಡೀತಾ ಇತ್ತು. ಸ್ವಲ್ಪ KSU ಬಂದ ಮೇಲೆ ಸರಿ ಹೋಯಿತು. ಹಾಗೆ ಅವ್ರು ಏನು ಕೇಳಿದ್ರು ಇದು ಕೇಳಿ, ಇದು ಉತ್ತರ ಸಿಕ್ಕಿದ ಕೂಡಲೇ ತುಂಬ ಖುಷಿ ಆಗ್ತದೆ ಅವರಿಗೆ ಅಂತ. ಪಾಡ್ಯ ಬಂತು, ಕೃಷ್ಣ ಪಕ್ಷದ ಪಾಡ್ಯ, ಅಮಾವಾಸ್ಯೆಗೆ ಪಕ್ಕದಲ್ಲಿರುವಂಥದ್ದು. ಇವರನ್ನು ಕರ್ಕೊಂಡು ಬಂದು, ಕಲ್ತದ್ರಲ್ಲಿ ಯಾವುದು ಉತ್ತಮ ಅದನ್ನು ಹೇಳು ಅಂತ ಇದೇ ಪ್ರಶ್ನೆ ಈತನದ್ದು. ಇವೊಂದು ಉತ್ತರ ಏನು? ನವವಿಧ ಭಕ್ತಿಯ ಬಗ್ಗೆ ಉತ್ತರ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಏಷಾ ನವವಿಧ ಭಕ್ತಿ ಕ್ರಿಯತೆ ಭಗವತ್ಯದ್ಧ ತನ್ಮನ್ಯೇಧೀತಮುತ್ತಮಂ ತತ್ ಅಧೀತಂ ಉತ್ತಮಂ ಮನ್ಯೆ. ನಾನು ಓದಿದ್ದರಲ್ಲಿ ಭಾರಿ ಶ್ರೇಷ್ಠವಾದದ್ದು ಅಂತ ನನಗೆ ಅನಿಸ್ತಾ ಇರುವುದು ಇದು. ಏನಂದ್ರೆ ಎಲ್ಲವನ್ನೂ ದೇವರಿಗೆ ಒಪ್ಪಿಸಬೇಕು, ಆತ್ಮನಿವೇದನ ಅನ್ನುವ ಸ್ಥಿತಿಗೆ ಹೋಗಬೇಕು. ನಾವೆಲ್ಲ ನಮ್ಮದು ನಮ್ಮದು ಅಂತ ತಿಳ್ಕೊಂಡದ್ರಿಂದ ಅಲ್ವಾ ಉದ್ವೇಗ. ದೇವರಿಗೆ ಒಪ್ಪಿಸಿದ ಮೇಲೆ ದೇವರು ಹೇಗಿರ್ತಾನೋ ಹಾಗಿರ್ತೇನೆ ಅಂತ ಹೇಳಿದಾಗ ಯಾವ ಉದ್ವೇಗಕ್ಕೆ ಅವಕಾಶ ಇದೆ? ನೆಮ್ಮದಿಯ ಜೀವನಕ್ಕೋಸ್ಕರ ಸರ್ವವನ್ನು ಭಗವದರ್ಪಣೆ ಮಾಡತಕ್ಕಂತಹ ಪರಮ ಭಕ್ತಿಯಲ್ಲಿ ತೇಲಾಡಬೇಕು. ಇದು ಕಲ್ತದ್ರಲ್ಲಿ ಶ್ರೇಷ್ಠವಾದದ್ದು. ಈಗ ಅಪ್ಪನಿಗೆ ಸಿಟ್ಟು ಬಂತು, ಸಿಕ್ಕಾಬಟ್ಟೆ. ಅವನ ಹಲ್ಲಿನಿಂದ ಅವನ ತುಟಿ ಒಡೆದು ರಕ್ತ ಬಂತಂತೆ. ಅವನ ತುಟಿಯನ್ನು ಅವನೇ ಕಚ್ಚಿಕೊಂಡಂತೆ. ಹಲ್ಲುಗಳು ಎರಡೆರಡು ಸೇರಿ ಕಡೆವ ಶಬ್ದ ಆಕಾಶದಲ್ಲಿ ನಾನಾ ಮೇಘಗಳು ಸೇರಿ ಗರ್ಜಿಸುವ ಹಾಗೆ, ಸಿಡಿಲ ಗರ್ಜನೆಯ ಹಾಗೆ ಹಲ್ಲುಗಳು ಪರಸ್ಪರ ಮೊಳೆತಗೊಳ್ತಾ ಇದ್ದಾವೆ. ಸಿಟ್ಟು ಬಂದು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತನ್ನ ತೊಡೆಯಲ್ಲಿ ಕೂತು ಮೇಯ್ನೇ ಒರೆಸಿ ಶಾಂತವಾಗಿ ಏನು ಕಲ್ತಿದ್ದಿ ಮಗು ಅಂತ ಕೇಳಿದ್ದವ ತೊಡೆಯಿಂದ ಹಾಗೆ ದಬ್ಬಿ ನೆಲಕ್ಕೆ ಬಿಸಾಡಿದ ಮಗನನ್ನು. ಮಗ ಕಬಡ್ಡಿ ಆಡುವುದೆಲ್ಲ ಗೊತ್ತವನಿಗೆ. ಸೀದಾ 2 ಪಲ್ಟಿ ಹಾಕಿ ಅಲ್ಲಿ ದೂರದಲ್ಲಿ ನಿಂತು ಅಪ್ಪ ಅಂತ ಕೈ ಮುಕ್ಕೊಂಡು ದೂರದಲ್ಲಿ ಪ್ರಹ್ಲಾದ ನಿಂತಿದ್ದಾರೆ ಅಪ್ಪನನ್ನು ನೋಡಿಕೊಂಡು. ಪಿತೃದೇವೋಭವ ಅಂತ ಅವನು ಕೈ ಮುಕ್ಕೊಂಡು ನಿಂತಿದ್ದಾರೆ. ಅಪ್ಪ ದುರಿಗುಟ್ಟಿ ನೋಡಿದ ಮಗನನ್ನು. ಅಷ್ಟೊತ್ತಿಗೆ ಪಕ್ಕದಲ್ಲಿದ್ದವರು ಮೇಯೆಲ್ಲ ಬೆವರು. ಯಾರಿಗೆ? ಷಂಡಾಮರ್ಕರಿಗೆ. ಅವರ ಮೇಯೆಲ್ಲ ಬೆವರು, ತರತರನೆ ನಡುಕ್ತಾ ಇದ್ದಾರೆ. ಅವರನ್ನು ನೋಡಿ ಇವ ಹೇಳ್ತಾನೆ, ಏನು ಮಾಡಿದ್ದೀರಿ? ನಿಮಗೆ ಕೊಟ್ಟದ್ದಕ್ಕೆ ಪ್ರತಿಯಾಗಿ ಉಪಕಾರ ಮಾಡುವುದು ಬಿಟ್ಟು ಎಂಥ ಕೆಲಸ ಮಾಡಿದ್ದೀರಿ? ಅವರು ಹೇಳ್ತಾರೆ, ನಮತ್ ಪ್ರಣೀತಂ ನ ಪರ ಪ್ರಣೀತಂ ಸುತೋ ವದತ್ಯೇಷ ತವೇಂದ್ರ ಶತ್ರೋ.
ನೈಸರ್ಗಿಕಿ ಬುದ್ಧಿರಿಯಂ. ಇದು ನೈಸರ್ಗಿಕ ಬುದ್ಧಿ. ನ ಮತ್ಪ್ರಣೀತಂ. ಇವನಿಗೆ ಈ ವಿಷಯವನ್ನು ನಾನು ಪಾಠ ಹೇಳಲಿಲ್ಲ. ನ ಪರಪ್ರಣೀತಂ. ನೀನು ಹೇಳಿದ ಹಾಗೆ ಇನ್ಯಾರೋ ದೇವತೆಗಳ ಕಡೆಯಿಂದ ಅವತ್ತು ಕಚದೇವಯಾನಿಯರ ಪ್ರಸಂಗದ ಹಾಗೆ ಯಾರೋ ಬಂದು ಇಲ್ಲಿ ಅವನಿಗೆ ಹೇಳಿಕೊಟ್ಟಿದ್ದಾರೋ ಆ ಪ್ರಕರಣವೂ ಕೂಡ ನಡೆದಿಲ್ಲ. ಸುತೋ ಬದತ್ಯೇಶ ತವೇಂದ್ರ ಶತ್ರು. ನೀನು ಇಂದ್ರನ ಶತ್ರು. ಇವ ಇಂದ್ರನ ಕಡೆಗೆ ಮಾತಾಡ್ತಾ ಇದ್ದಾನೆ. ಇದು ಹೇಗೆ ಬಂತು ಅಂತ ನೀನು ಕೇಳಬಹುದು. ನೈಸರ್ಗಿ ಬುದ್ಧಿ. ಇವ ನಿಸರ್ಗ ಸಹಜವಾದ ಬುದ್ಧಿ. ಯಾಕಂದ್ರೆ ಅದು ಕಪ್ಪು ನಾಯಿಯನ್ನು ತೊಳೆದು ಬಿಳಿ ಮಾಡ್ತೇನೆ ಅಂತ ಹೇಳಿದ್ರೆ ಸಾಧ್ಯವಾ? ಹುಳಿಸೆ ಹಣ್ಣನ್ನು ತೊಳೆದು ಇಡೀ ನದಿಯನ್ನೇ ಹುಳಿ ಮಾಡ್ತೇನೆ ಅಂತ ಹೇಳಿದ್ರೆ ಸಾಧ್ಯವ? ಯಾವುದು ಆಗದೇ ಇದ್ದವ ಕೆಲಸವೋ ಅದನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಇವನದ್ದು ಸ್ವಭಾವ ಸಹಜವಾದ ಬುದ್ಧಿ. ಸ್ವಭಾವ ಯಾವತ್ತು ಗಟ್ಟ ಹತ್ತಿದ್ರು ಬಿಟ್ಟು ಹೋಗುವಂತಹದ್ದಲ್ಲ, ಅದು ಹುಟ್ಟುಗುಣ. ಅದರಿಂದ ವಿಷ್ಣು ಭಕ್ತಿ ಅನ್ನುವುದರಲ್ಲೇ ಈತ ತಾನು ಮುಳುಗಿ ಬಿಟ್ಟಿದ್ದಾನೆ. ಅದನ್ನು ತೊಳೆದು ಸರಿ ಮಾಡುವುದಕ್ಕೆ ನಮ್ಮಿಂದ ಸಾಧ್ಯವಾಗಲಿಲ್ಲ ಸ್ವಾಮಿ. ಕದದ ಅಸ್ಮ ಮಾ ನಹ. ನಾವು ನಿನ್ನ ಅನ್ನ ಉಂಡು ಕೆಟ್ಟದ್ದು ಬಗೆಯುವವರಲ್ಲ. ನಮ್ಮ ತಪ್ಪಿಲ್ಲ, ಕ್ಷಮಿಸಿ ಬಿಡು ಅಂತ. ಅಲ್ಲ, ತಪ್ಪಿಲ್ಲದೆ ಹೋದರೆ ಕ್ಷಮಿಸ್ಬೇಕು ಯಾಕೆ? ನಮ್ಮ ಮೇಲೆ ಸಿಟ್ಟು ಬಂದಿದೆ ಅಲ್ವ, ಅದಕ್ಕೆ ಕ್ಷಮಿಸು. ನಾವು ತಪ್ಪು ಮಾಡಲಿಲ್ಲ, ಆದರೆ ಸಿಟ್ಟು ಬಂದಿದೆ, ಕ್ಷಮಿಸು. ಈಗ ಇವನ ಸಿಟ್ಟು ಪೂರ್ತಿ ಪ್ರಹ್ಲಾದನ ಕಡೆಗೆ ನಿಂತಿತು. ಪ್ರಹ್ಲಾದನನ್ನು ಸಾಯಿಸಿ ಬಿಡಿ ಅಂತ ಹೇಳಿದ. ಅದಕ್ಕೆ ಕಾರಣ ಕೊಡ್ತಾನೆ ಅವ. ಯಾಕೆ ಸಾಯಿಸಬೇಕು ಅಂದರೆ, ನಾನು ವಿಷ್ಣುವನ್ನು ಮುಗಿಸಬೇಕು ಅಂತ ಹುಡುಕಾಡ್ತಾ ಇದ್ದೆ. ನನ್ನ ತಮ್ಮನಾದ ಹಿರಣ್ಯಾಕ್ಷನನ್ನು ಕಾಡು ಹಂದಿಯಾಗಿ ಬಂದು ಸಾಯಿಸಿದ್ದಾನಲ್ಲವ. ಅಂಥ ಕೆಟ್ಟ ಕೆಲಸ ಮಾಡುವ ವಿಷ್ಣುವನ್ನು, ಒಳ್ಳೆ ಹೆಸರಿಟ್ಟಿದ್ದಾನೆ ವಿಷ್ಣುವಿಗೆ, ಕಪಟಿಯಾದಂತಹ ವಿಷ್ಣುವನ್ನು ಮುಗಿಸಬೇಕು ಅಂತೇಳಿ ನಾನು ಬ್ರಹ್ಮನಿಂದ ವರ ಪಡೆದ ದಿವಸವೇ ಹುಡುಕಾಡುವುದಕ್ಕೆ ಶುರು ಮಾಡಿದ್ದೇನೆ. ಒಂದು ಕಡೆಯಲ್ಲಿ ವಿಷ್ಣು ಸಿಗಲಿಲ್ಲ. ವಿಷ್ಣು ದೇವಸ್ಥಾನದಲ್ಲಿರ್ತಾನೆ ಅಂತ ಹೋಗಿ ನಮ್ಮ ಊರಲ್ಲಿ ಒಂದೇ ಒಂದು ವಿಷ್ಣು ದೇವಸ್ಥಾನ ಇಲ್ಲದೆ ಇರುವ ಹಾಗೆ ವ್ಯವಸ್ಥೆ ಮಾಡಿದೆ. ಆಮೇಲೆ ವೈಕುಂಠದ ತನಕ ಹೋಗಿದ್ದಾನೆ. ಈಗ ದೊಡ್ಡ ಯಾತ್ರೆ, ಒಂದು ವೈಕುಂಠ ಯಾತ್ರೆ. ವೈಕುಂಠದ ತನಕ ಹೋಗಿದ್ದಾರೆ. ವೈಕುಂಠಕ್ಕೆ ಹೋಗಿ ಅಲ್ಲಿ ಜಯ ವಿಜಯರಿದ್ದಾರಂತೆ. ಇವನು ನೋಡಿದ್ರೆ ನನ್ನನ್ನೇ ನೋಡಿದ ಹಾಗೆ ಅನಿಸಿತಂತೆ ಇವನಿಗೆ. ಸಾಂಶರಾದ ಜಯ ವಿಜಯರು ಅಲ್ಲೊಂದು ರೂಪದಿಂದ ಇದ್ದಾರೆ. ಇವ ಜಯನತ್ರವೇ ಪ್ರಶ್ನಿಸಿದ. ಇವನು ಸ್ವತಃ ಜಯ. ಇವ ಜಯನತ್ರವೇ ಪ್ರಶ್ನಿಸಿದ. ವಿಷ್ಣು ಒಳಗಿರ್ತಾನೆ, ಸ್ವಲ್ಪ ಬರ್ಲಿಕ್ಕೆ ಹೇಳು. ಹಿರಣ್ಯಕಶಿಪು ಕಾಣುವುದಕ್ಕೆ ಬಂದಿದ್ದಾನೆ ಅಂತ ಹೇಳುವಂತ ಕತ್ತಿಯನ್ನು ಜಳಪಿಸಿಕೊಂಡು ಕೇಳಿದ. ಜಯನು ಸ್ವಲ್ಪ ನಡುಗಿಕೊಂಡು ಒಳಗೆ ಹೋಗಿ ಒಳಗಿನ ಎರಡನೇ ದ್ವಾರಶ್ರೀಯನ್ನು ನಮಸ್ಕರಿಸಿ ದ್ವಾರಶ್ರೀ ಹತ್ರ ಪ್ರಶ್ನೆ ಮಾಡ್ತಾನಂತೆ. ಯಜಮಾನರನ್ನು ಸ್ವಲ್ಪ ಕರೆಸಬೇಕಿತ್ತು. ಹಿರಣ್ಯಕಶಿಪು ಇಲ್ಲೋದ್ರೆ ನಮ್ಮ ತಲೆ ತೆಗಿತಾನೆ ಅಲ್ಲಿಗೆ ಬಂದು. ಅದು ಒಳಗಿನ ಮುಕ್ತಸ್ಥಾನಕ್ಕೆ ಹೋಗುವುದಿಲ್ಲ ಅವರು, ಹೊರಗೆ ನಿಂತುಕೊಂಡು ಅಲ್ಲಿಯೇ ಹೋಗಿ ಕರೆಸಬೇಕು. ಆಗ ಲಕ್ಷ್ಮೀದೇವಿ ಹೇಳ್ತಾರೆ, ಅವರು ಊರಿಂದ ಮನೆ ಬಿಟ್ಟು ಸಿಕ್ಕಾಬಿಟ್ಟೆ ಕಾಲ ಆಯಿತು ಅಂತೇಳಿ. ಕೆಲವರೆಲ್ಲ ಮನೆ ಬಿಟ್ಟರೆ ಬೇಗ ಮನೆಗೆ ಬರುವುದೇ ಇಲ್ಲ. ಈ ಯಜಮಾಂತಿ ಹೇಳ್ತಾಳೆ, ಅವ್ರ ಮನೆ ಬಿಟ್ಟು ಬಹಳ ಕಾಲ ಆಯ್ತು. ಭಕ್ತರು ಅಂದ್ರೆ ಭಕ್ತರ ಕಡೆಯಲ್ಲೇ ಇದ್ದಾನೆ. ಇವ್ರು ಹಾಗೇ ಬಂದು ಹೇಳಿದ್ರು ಇವನಿಗೆ. ಗೊತ್ತಿತ್ತು ನಂಗೆ ಅಂತ ಹೇಳ್ತಾನೆ ಹಿರಣ್ಯಕಶಿಪು. ನಂಗೆ ಗೊತ್ತಿತ್ತು ಇದು ಬರುವುದೆಲ್ಲಿ, ಬಲಿಯ ಪ್ರಕರಣದಲ್ಲಿ. ಸ್ವತಃ ವಾಮನ ಹೇಳ್ತಾನೆ, ಹೀಗಾಯ್ತಲ್ವ ಕಥೆ ಅಂತ ಹೇಳ್ತಾನೆ ಹಿರಣ್ಯಕಶಿಪುವಿನ ಕಥೆಯನ್ನು. ನಂಗೆ ಗೊತ್ತಿತ್ತು. ಯಾಕೆ? ವಿಷ್ಣು ನನ್ನ ಹೆಸರು ಕೇಳಿ ಹೆದರಿ ಎಲ್ಲೋ ಭೂಗತನಾಗಿದ್ದಾನೆ ಅಂತ ವಿಷಯ ಗೊತ್ತವ. ಇದ್ದಲ್ಲಿ ಅವನ ಇರಬೇಕಾದ ಜಾಗದಲ್ಲಿ ಎಲ್ಲೂ ಇಲ್ಲ. ಅವ ಭೂಗತನಾಗಿ ಹೋಗಿದ್ದಾನೆ. ಹೋಗಲಿ, ಸಮುದ್ರದಲ್ಲಿ ಹುಡುಕಾಡ್ತೇನೆ ಅಂತ ಹೇಳಿ ಸಮುದ್ರದಲ್ಲೆಲ್ಲ ಹುಡುಕಾಡಿ ಕೊನೆಗೆ ಒಂದೊಂದೇ ಲವಣ ಸಮುದ್ರವನ್ನು ದಾಟಿ ಸುರಾ ಸಮುದ್ರದಲ್ಲಿ ಹೆಚ್ಚು ಸಮಯ ಇದ್ದ ಅನ್ಸುತ್ತೆ, ಅದನ್ನು ದಾಟಿ ಆಮೇಲೆ ಕಬ್ಬಿನ ಹಾಲಿನ ಸಮುದ್ರ ಮುಗಿಸಿ ಕೊನೆಗೆ ದದಿ ಸಮುದ್ರ ಕೃತ ಸಮುದ್ರಗಳನ್ನು ಮುಗಿಸಿ ಎಲ್ಲಿ ಬಂದವ? ಕ್ಷೀರಸಾಗರಕ್ಕೂ ಬಂದ. ಕ್ಷೀರಸಾಗರದಲ್ಲೂ ತೇಲಾಡಿ ಅಲ್ಲಿರುವ ಶ್ವೇತದ್ವೀಪವನ್ನು ಹುಡುಕಾಡಿ ಅಲ್ಲಿಯೂ ವಿಷ್ಣು ಸಿಗಲಿಲ್ಲ ಇವನಿಗೆ. ವಿಷ್ಣು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ತೀರ್ಮಾನ ಮಾಡಿದ. ಒಂದು ವಿಷ್ಣುವಿಗೆ ನೆಮ್ಮದಿ. ಈಗ ವಿಷ್ಣು ಇಲ್ಲ, ನನ್ನ ಹೆಸರು ಕೇಳಿಯೇ ಸತ್ತು ಹೋಗಿದ್ದಾನೆ ಅಂತ. ಇಂಥ ಅಯಥಾರ್ಥ ಜ್ಞಾನಿ ಹಿರಣ್ಯ ಕಶಿಪುಶ್ಚಾಪಿ ತಮಃ. ಯಾಕೆ? ಅವನಲ್ಲಿ ಭಗವನ್ ನಿಂದೆಯ ತಮಃ, ಭಗವನ್ ನಿಂದೆ, ಅಷ್ಟು ನಿಂದೆ ಮಾಡ್ತಾನೆ. ಯಾವ ಶಬ್ದವನ್ನು ದೇವರಲ್ಲಿ ಬಳಸಬಾರದು ಅಂಥ ಶಬ್ದಗಳನ್ನೆಲ್ಲ ದೇವರಲ್ಲಿ ಬಳಸಿದ್ದಾನೆ. ಸುಮ್ಮನೆ ನನ್ನ ತಮ್ಮನನ್ನು ಕೊಲ್ಲಿದ್ದಾನೆ, ಕಾಡು ಹಂದಿ ಅಂತ ಅವನನ್ನು ಬೈದು ಈ ಕೆಲಸ ಮಾಡ್ತಾ ಇದ್ದ. ವಿಷ್ಣು ಎಲ್ಲೂ ಸಿಗಲಿಲ್ಲ ಅಂತೇಳಿ ಕೊನೆಗೆ ಈಗ ತನ್ನ ಮಗನಾದ ಪ್ರಹ್ಲಾದ ವಿಷ್ಣು ವಿಷ್ಣು ಅಂತ ಹೇಳ್ತಾ ಇರುವುದು ನೋಡಿ ಈಗ ಅವನಿಗೆ ಯಥಾರ್ಥ ಜ್ಞಾನ ಬರ್ತದೆ. ಇವನಿಗೂ ಯಥಾರ್ಥ ಜ್ಞಾನ ಬರ್ತದೆ. ಅವನು ಏನು ತೀರ್ಮಾನ ಮಾಡಿದ ಅಂದರೆ, ವಿಷ್ಣು ಅಂದರೆ ಒಂದು ಪಿಶಾಚಿ. ಅವನಲ್ಲಿ ಅದನ್ನೇ ಮಾತು ಹೇಳ್ತಾನೆ. ವಿಷ್ಣು ಗ್ರಹಾಧಿಭೂತೋಯಂ ಪ್ರಹ್ಲಾದ.
ಇವ ವಿಷ್ಣುವೆಂಬ ಪಿಶಾಚಿಯಿಂದ ಆವಿಷ್ಟನಾಗಿದ್ದಾನೆ. ಇವ ವಿಷ್ಣು ನನ್ನ ಕೈಗೆ ಸಿಗಬಾರದು ಅಂತ ಹೆದರಿಕೊಂಡು ಎಲ್ಲೋ ಹೋಗಿ ಅಡಗಿ ಕೂತಿದ್ದಾನೆ ಅಂತ ನೋಡಿದರೆ ಆ ಕಪಟಿ ಏನು ಮಾಡಿದ್ದಾನೆ? ನನ್ನ ಮನೆ ಒಳಗಿರುವ ನನ್ನ ಮಗನ ಒಳಗೆ ಪ್ರವೇಶ ಮಾಡಿದ್ದಾನೆ. ಎಷ್ಟು ಧೈರ್ಯ ಅವನಿಗೆ ಅಂದರೆ, ಈ ಹಿರಣ್ಯಕಶಿಪು ಯಾರನ್ನು ಕೊಂದರೂ ಮಗನನ್ನು ಕೊಲ್ಲಲಾರೋ ಅಂತ ಹೇಳುವ ಧೈರ್ಯ. ಆದ್ರಿಂದ ಮಗನ ಒಳಗೆ ಪ್ರವೇಶ ಆಗಿದ್ದಾನೆ. ಮಗನ ಒಳಗಿರುವ ಇವನನ್ನು ಕೊಲ್ಲಬೇಕು ಅಂತಾದರೆ ನನ್ನ ಮಗನನ್ನೇ ಸಾಯಿಸಬೇಕು. ಈಗ ವಿಷ್ಣು ದ್ವೇಷ ವೈಷ್ಣವ ದ್ವೇಷದಲ್ಲಿ ಪರ್ಯವಸಿತವಾಯಿತು. ಇದರ ಜೊತೆಗೆ ಹಿರಣ್ಯಕಶಿಪು ಒಂದು ಮಾತು ಹೇಳ್ತಾನೆ ಚಂಡಾಮರ್ಕರ ಹತ್ರ. ನೋಡಿ ಚಂಡಾಮರ್ಕರೇ, ನಮ್ದು ಎಂಥ ವಂಶ, ಅಸುರ ವಂಶ ಅಂತ ಹೇಳಿದ್ರೆ ಅತ್ಯಂತ ಸುಂದರ. ಒಂದು ರೀತಿಯಲ್ಲಿ ಅದು ಮಲಯ ಪರ್ವತದಲ್ಲಿರ್ತಕ್ಕಂಥ ಚಂದನ ವನ ಇದ್ದ ಹಾಗೆ ನಮ್ಮ ವಂಶ ಅಂದ್ರೆ. ಈ ಚಂದನ ದೈತೇಯ ಚಂದನ ವನೇ ಜಾತೋಯಂ ಕಂಟಕದ್ರುಮಃ. ದೈತ್ಯರೆಂಬಂತಹ ಶ್ರೀಗಂಧದ ಒಂದು ದೊಡ್ಡ ಕಾಡಿನಲ್ಲಿ ಜಾಲಿಯ ಮರದ ಹಾಗೆ ಹುಟ್ಟಿದ್ದಾನೆ ಈ ಪ್ರಹ್ಲಾದ ಅಂತ. ಅವನಿಗೆ ಅವನ ವಂಶದ ಮೇಲೆ ಅಷ್ಟು ಒಂದು ಪ್ರೀತಿ, ಹೆಮ್ಮೆ. ಇಂಥ ವಂಶದಲ್ಲಿ ಈ ಒಂದು ಕಂಟಕ ಧ್ರುವ, ಮುಳ್ಳಿನ ಮರದ ಹಾಗೆ ಹುಟ್ಟಿ ಬಂದಿದ್ದಾನೆ ಇವ ಅಂತ ಅವನನ್ನು ಬೈತಾನೆ. ಆವಾಗ ಸಾಯಿಸುವುದಕ್ಕೆ ಏನೇನು ಪ್ರಯತ್ನ ನಡೆದಿದೆ ಅಂತ ನಿಮಗೆ ಚಲನಚಿತ್ರದಲ್ಲಿ ನೋಡಿದ್ದೀರಿ. ಅದಕ್ಕಿಂತ 2ರಷ್ಟು ಪ್ರಯತ್ನ ಭಾಗವತದಲ್ಲಿ ನಡೆದಿದೆ. ಸಾಯಿಸುವುದಕ್ಕೆ ಬೇರೆ ಬೇರೆ ರೀತಿಯ ಪ್ರಯತ್ನ ನಡೆಯಿತು. ಆದರೆ ವಿಷ್ಣುಗ್ರಹ ಅಭಿಭೂತವ. ವಿಷ್ಣು ಕರಗ್ರಹ ಮಾಡಿಬಿಟ್ಟಿದ್ದಾನೆ, ಕರಾವಲಂಬನ ಮಾಡಿಬಿಟ್ಟಿದ್ದಾನೆ ಭಗವಂತ ವಿಷ್ಣು. ವಿಷ್ಣುವಿನಿಂದ ಗೃಹೀತನಾದಂತಹ ಬಾಲನನ್ನು ಯಾರು ಮುಟ್ಟುವುದಕ್ಕೆ ಸಾಧ್ಯ? ಶುಕಾಚಾರ್ಯ ಹೇಳ್ತಾರೆ, ನಾರದ ಮತ್ತು ನಮ್ಮ ಯುಧಿಷ್ಠಿರನ ಸಂವಾದ ರೂಪದಲ್ಲಿ ಬಂದ ಕಥೆ ಇದು. ಶುಕಾಚಾರ್ಯರು ಆ ಹೊತ್ತಿಗೆ ಹೇಳ್ತಾರೆ, ಪರೀಕ್ಷಿತ, ನಿನ್ನನ್ನು ವಿಷ್ಣು ಕೈ ಹಿಡಿದದ್ದಕ್ಕೆ ಯಾರಿಗೆ ಮುಟ್ಲಿಕ್ಕಾಯ್ತು ಹೇಳು? ವಿಷ್ಣು ರಾತ ಅಂತ ನೀನು ಗರ್ಭದಲ್ಲಿ ಆ ಬ್ರಹ್ಮಾಸ್ತ್ರ ತೇಜಸ್ಸಿನಿಂದಲೂ ಕೂಡ ವಿಪ್ಲುಷ್ಟನಾಗದೆ ಹೊರಗೆ ಬಂದು ರಕ್ಷಿಸಲ್ಪಟ್ಟಿಯಲ್ಲ. ಭಗವಂತ ಕೈ ಹಿಡಿದ್ರೆ ಯಾರನ್ನು ಸಾಯಿಸುವುದಕ್ಕೆ ಸಾಧ್ಯ? ಆದ್ದರಿಂದ ಪ್ರಹ್ಲಾದನನ್ನು ಕೈ ಹಿಡಿದಿದ್ದಾನೆ. ಸರ್ಪಗಳು ಅವನ ಸನಿಹಕ್ಕೆ ಬಂದು ತಮ್ಮದ್ದೇ ಆದ ವಿಷಯುಕ್ತವಾದ ವಾಯುವನ್ನು ಅವನ ಮೂಗಿನ ಹತ್ತಿರದಲ್ಲಿ ಬಿಡದೆ ಆ ಕಡೆಗೆ ಗಾಳಿ ಬಿಡುವುದು. ಇದರ ನಾಲಿಗೆಯಿಂದ ಇವನನ್ನು ನೆಕ್ಕುವುದಂತೆ. ನೆಕ್ಕಿ ಖುಷಿಪಟ್ಟು ಇಂಥ ಭಗವದ್ಭಕ್ತನನ್ನು ಮುಟ್ಟಿದ್ದಕ್ಕೆ ನಮಗೆ ಪುಣ್ಯ ಅಂತ ಹೇಳಿಕೊಂಡು ಸರ್ಪಗಳು ಓಡಿದ್ವಂತೆ. ಆನೆಗಳು ಬಂದು ಮೆಟ್ಟುವುದಕ್ಕೆ ಅಂತ ಅಂಕುಶವನ್ನು ಹಿಡಿದು ಅದಕ್ಕೆ ಮದ್ಯವನ್ನು ಕುಡಿಸಿ ಅದರಲ್ಲಿ ಮೇಲೆ ಕೂತ ಅಂಬಷ್ಟನು ಮದ್ಯ ಕುಡಿದು ಈ ಮಗುವಿನ ಮೇಲೆ ಕಾಲಿಟ್ಟು ಜಜ್ಜಿಸಬೇಕು ಅಂತ ಬಂದರೆ ಇವನ ಮೇಲೆ ಕಾಲು ಎತ್ತುತ್ತವೆ, ಅವನ ಮೇಲೆ ಇಡೋಲ್ಲ. ವಿಕರ್ಷಣ ಶಕ್ತಿ ಅಯಸ್ಕಾಂತದಲ್ಲಿದ್ದ ಹಾಗೆ ಅವನ ಹತ್ರ ಕಾಲಿಟ್ಟರೆ ಯಾವುದೋ ದಬ್ಬಿದ ಹಾಗೆ ಅವನ ಮೇಲೆ ಕಾಲಿಡಲಿಲ್ಲ. ಕೊನೆಗೆ ಇವನ ಮೇಲೆ ಕಾಲಿಡ್ಲಿಕ್ಕೆ ಆಗುವುದಿಲ್ಲ ಅಂತ ತಮ್ಮ ಸೊಂಡಿಲಲ್ಲಿ ಮೂಸಿ ಸೊಂಡಿಲಲ್ಲಿದ್ದ ನೀರನ್ನು ಸ್ವಲ್ಪ ಅವನಿಗೆ ಸುರಿದು ಅಭಿಷೇಕ ಮಾಡಿ ಹೋದುವಂತೆ ಆನೆಗಳು ಕೂಡ. ಏನು ಮಾಡಿದ್ರು ಪರ್ವತದಿಂದ ಎತ್ತಿ ಬಿಸಾಡಿದರೆ ಯಾವುದೋ ಪುಷ್ಪದ ರಾಶಿಯಲ್ಲಿ ಬಿದ್ದ ಹಾಗೆ ಮಗು ಎದ್ದು ಬರ್ತಾನೆ. ಅಪ್ಪ, ನಾನು ಆನಂದವಾಗಿದ್ದೇನೆ ಅಂತ ಹೇಳ್ತಾನೆ. ನೀವೇನು ಬೇಸರ ಮಾಡಬೇಡಿ, ಮಗನಿಗೆ ಏನಾಯ್ತು ಅಂತ ಅನ್ಕೊಳ್ಬೇಡಿ. ಅವರು ಎತ್ತಿ 4 ಜನ ಬಿಸಾಡಿದ್ರು, ಕರ್ರಗಿದ್ರು ಭೂತಗಳ ಹಾಗೆ, ನಂಗೆ ಏನೂ ಆಗಲಿಲ್ಲ ಅಂತ ಬಂದ ಅಪ್ಪನ ಹತ್ರ ಹೇಳ್ತಾರೆ. ಹಿರಣ್ಯಕಶಿಪಿಗೆ ಎಂಥ ಸಿಟ್ಟು ಬಂತು. ಸಿಟ್ಟು ಬಂದು ತನ್ನ ಹಲ್ಲೆ ಪುಡಿಯಾಗುವ ಹಾಗೆ ಅದನ್ನು ಕಡೆದ ಅಂತೆ, ಹಲ್ಲು ಕಡೆದ. ಅದನ್ನು ನೋಡಿ ಚಂಡಾಮರ್ಕರಿಗೆ ಅನಿಸಿತು, ಇವತ್ತು ನಮ್ಮ ರಾಜನಿಗೆ ಏನೋ ಆಗಿ ಹೋಗ್ತದೆ. ಈ ಸಿಟ್ಟಿನಿಂದ ಅವನೇ ಸಾಯುವ ಸ್ಥಿತಿ ಉಂಟು. ರಾಜನನ್ನು ಉಳಿಸುವುದಕ್ಕೋಸ್ಕರ ಸಮಾಧಾನ ಮಾಡುವ ಅಂತೇಳಿ ಒಂದಿಷ್ಟು ಮಂತ್ರ ಜಲಪೂತವನ್ನು ತಂದು ಅವನಿಗೆ ಅಭಿಷೇಕ ಮಾಡಿದ್ರಂತೆ ಹಿರಣ್ಯಕಶಿಪಿಗೆ. ಸ್ವಲ್ಪ ಮಜ್ಜಿಗೆ ಕುಡಿಸಿರ್ಲಿಕ್ಕೂ ಸಾಕು, ಕುಡಿಸಿ ಹೇಳ್ತಾರೆ, ನಾವೊಂದು ಪ್ರಯತ್ನ ಪಡ್ತೇವೆ, ಕೊನೆಯ ಪ್ರಯತ್ನ ನಮ್ಮದು, ಕೊನೆಯ ಪ್ರಯತ್ನ. ಇದರಲ್ಲಿ ಆಗದೆ ಹೋದರೆ ಬಿಟ್ಬಿಡ್ತೇವೆ, ಕೊನೆಯ ಪ್ರಯತ್ನ. ಯಾಕಂದರೆ ನಮಗೆ ಶುಕ್ರಾಚಾರ್ಯರು ಕಲಿಸಿದ ವಿದ್ಯೆಗಳಲ್ಲಿ ಮಹಾವಿದ್ಯೆ ಇಲ್ಲಿಯ ತನಕ ಉಪಯೋಗಿಸಲಿಲ್ಲ. ಏನು ವಿದ್ಯೆ ಅದು? ಅದು ಒಂದು 8 ಬಗೆ ಇದೆ. ವಶೀಕರಣ ಅಂತ ಮೊದಲಾಯಿತು, ಮಾರಣ, ಉಚ್ಚಾಟನ, ಸ್ತಂಭನ, ಮೋಹನ, ಆಕರ್ಷಣ, ವಿಷಪ್ರಯೋಗ, ಚೂರ್ಣ ಪ್ರಯೋಗ, ಇಂಥ ಪ್ರಯೋಗಗಳನ್ನೆಲ್ಲ ನಮಗೆ ಹೇಳಿಕೊಟ್ಟಿದ್ದಾರೆ. ಇದಕ್ಕೆ ಕೃತ್ಯ ಅಂತ ಕರೀತಾರೆ. ನಾವು ಪ್ರಹ್ಲಾದನ ಮೇಲೆ ರಾಜಕುಮಾರ ಅನ್ನುವ ಕಾರಣದಿಂದ ಇಲ್ಲಿಯ ತನಕ ಅದನ್ನು ಮಾಡಿರಲಿಲ್ಲ. ಈಗ ಅವನನ್ನು ವಶೀಕರಣ ಮಾಡಿಕೊಂಡು ವಶೀಕೃತನಾದಂತಹ ಆತನಿಗೆ ಕೆಲವು ಔಷಧಗಳನ್ನು ಹಾಕಿ ನಾವು ಹೇಳಿದ ಹಾಗೆ ಕೇಳುವ ಹಾಗೆ ಮಾಡಿ ನಾವು ಹೇಳಿದ್ದನ್ನೇ ಅವನು ಒಪ್ಪುವ ಹಾಗೆ ಮಾಡ್ತೇವೆ. ನೀನೇನು ಹೆದರಬೇಡ, ನೀನು ಸ್ವಲ್ಪ ಶಾಂತವಾಗಿ ನಿದ್ದೆ ಮಾಡು ಅಂತ ಹಿರಣ್ಯಕಶಿಪುವನ್ನು ಕಳಿಸಿ ಪ್ರಹ್ಲಾದನನ್ನು ಮತ್ತೆ ತಮ್ಮ ಗುರುಕುಲಕ್ಕೆ ಕರ್ಕೊಂಡು ಬಂದರೆ ಆವಾಗ ಆಷಾಢ ಮುಗಿದು ಶ್ರಾವಣ ಬಂದಿತ್ತು. ಸಿಕ್ಕಾಬಟ್ಟೆ ಪೌರೋಹಿತ್ಯ ಚಂಡಾಮರ್ಕರಿಗೆ. ಪುರುಸೊತ್ತಿಲ್ಲದೇ ಇದ್ದ ಕಾಲದಲ್ಲಿ ಶಿಷ್ಯರಲ್ಲೇ ಪರಸ್ಪರ ಪಾಠಕ್ಕೆ ವ್ಯವಸ್ಥೆ. ನೋಡಿ, ನಿಮಗೆ ಪಾಠ ಆಗಿದೆಯಲ್ಲ, ಇವರಿಗೆ ಪಾಠ ಹೇಳಿ ಅಂತ ಈ ವ್ಯವಸ್ಥೆ ಮಾಡಿ ಅವರು ಪೌರೋಹಿತ್ಯಕ್ಕೆ ಹೋಗುವುದು, ಮಧ್ಯಾಹ್ನವೇ ವಿಳಂಬವಾಗಿ ಬರುವುದು.
ಈ ಹುಡುಗರೆಲ್ಲ ಪ್ರಹ್ಲಾದ ದೇವರಾಗಿ ಬಿಟ್ಟಿದ್ದಾನೆ ಈ ದೈತ್ಯ ಬಾಲಕರಿಗೆ. ಸುಮಾರು 250-300 ಬಾಲಕರಿದ್ದಾರೆ ಅಲ್ಲಿ. ಅವರಿಗೆ ಇವನಿಗೆ ಆನೆ ಬಂದು ಮೆಟ್ಲಿಕ್ಕಾಗಲಿಲ್ಲ, ಸರ್ಪಗಳು ಕಚ್ಚಲಿಲ್ಲ, ಎಂಥ ವ್ಯಕ್ತಿತ್ವ ನಮ್ಮ ಪ್ರಹ್ಲಾದನು ಅಂತ. ಪ್ರಹ್ಲಾದನ ಮೇಲೆ ಭಾರಿ ಪ್ರೀತಿ ದೈತ್ಯ ಬಾಲಕರಿಗೆ. ಎಲ್ಲ ಬರುವುದು ಗುರುಗಳಿಲ್ಲ ಗುರುಗಳಿಲ್ಲ ಅಂತ ಇವನ ಹತ್ರ ಬರುವುದು. ಅಲ್ಲ, ನಿನ್ನಲ್ಲಿ ಆ ಶಕ್ತಿ ಹೇಗೆ ಬಂತು ಅಂತ ಕೇಳುವುದು ಇವನ ಹತ್ರ. ಆವಾಗ ನೀವೆಲ್ಲ ಕೂತುಕೊಳ್ಳಿ, ಸ್ವಲ್ಪ ಪಾಠ ಹೇಳ್ತೇನೆ ಅಂತ ಎಲ್ಲರನ್ನು ಕೂಡಿಸಿ ಒಂದು ಶೃಣುತ ಅಂತ ಶುರು ಮಾಡಿದ. ಶೃಣುತ, ಕೇಳ್ರಿ. ಏನು? ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಅನೇಕ ವಿಷಯ ಹೇಳ್ತಾನೆ. ಏನದು, ಅದೇ 4 ದಿವಸ ಕೇಳುವಷ್ಟುಂಟು ಅವನ ಉಪದೇಶ. ದಯೆಯನ್ನು ಮಾಡಿ ಅಂತ ಉದ್ದೇಶ ಅವನು ಉಪದೇಶ ಕೊಟ್ಟದ್ದು. ದಯತ ತಸ್ಮಾತ್ ದಯತ ಬಾಲಕಾಹ. ದಯೆ, ನಿಮ್ಮಲ್ಲಿ ಬಾಯಿ ತೆಗೆದ್ರೆ ಹೊಡಿ, ಬಡಿ, ಕತ್ತರಿಸು, ತಿನ್ನು ಅಂತ ಇಷ್ಟೇ ಉಂಟಲ್ಲ, ಸ್ವಲ್ಪ ಬೇರೆ ರೀತಿ ಮಾಡಿ. ದಯತ, ದಯೆಯನ್ನು ತೋರಿ. ಯಾಕೆ ದಯೆಯನ್ನು ತೋರಬೇಕು? ಯಾಕಂದ್ರೆ ನಾವು ಹೇಗೆ ಜೀವಿಗಳು, ಅವುಗಳು ಜೀವಿಗಳು. ಮತ್ತೊಂದರ ಮೇಲೆ ದಯೆ ತೋರಬೇಕು. ದಯೆ ತೋರಿ ಅಂತ ನಮಗೆ ಹೇಳಿದವರು ಯಾರು ಅಂದರೆ ಮಹಾವಿಷ್ಣು. ಅವನು ಎಲ್ಲವನ್ನೂ ನೋಡ್ತಾ ಇರ್ತಾನೆ, ಎಲ್ಲದರ ಒಳಗೂ ಇರ್ತಾನೆ. ಎಲ್ಲದರ ಒಳಗೂ ಇರುವ ದೇವರನ್ನು ಪ್ರೀತಿ ಮಾಡಬೇಕು ಅಂತ ಹೇಳ್ತಾನೆ, ಭಕ್ತಿ ಮಾಡಬೇಕು ಅಂತ ಹೇಳ್ತಾನೆ. ಇವರಿಗೆ ಭಕ್ತಿ ಅಂತ ಹೇಳಿದ್ರೆ ಅರ್ಥವೇ ಆಗುದಿಲ್ಲ, ಅದಕ್ಕೆ ಪ್ರೀತಿ ಮಾಡಬೇಕು ಅಂತ ಹೇಳಿದ್ರೆ ಓ ಹೌದು 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 ಅಂತ ಅರ್ಥ ಆಗ್ತದೆ ಅಂತ ಇವರಿಗೆ. ಅದೇ ಶಬ್ದ ಬಳಸ್ತಾನೆ. ಆತ್ಮತ್ವ ಸರ್ವಭೂತಾನ. ಅಲ್ಲ, ಪ್ರೀತಿ ಮಾಡುವುದು ಕಷ್ಟ ಏನೂ ಅಲ್ಲ ದೈತ್ಯರೇ. ಬರೀ ದೇವತೆಗಳು ಮಾತ್ರ ದೇವರನ್ನು ಪ್ರೀತಿ ಮಾಡಬೇಕು ಅಂತಿಲ್ಲ, ದೈತ್ಯರೂ ಪ್ರೀತಿ ಮಾಡ್ಬೋದು. ಯಾಕಂದ್ರೆ ಪ್ರಪಂಚದಲ್ಲಿ ಹಸುಗಳು ಮಾತ್ರ ಮನುಷ್ಯನನ್ನು ಪ್ರೀತಿ ಮಾಡುವುದಲ್ಲ, ಸಿಂಹಗಳು ಪ್ರೀತಿ ಮಾಡ್ತವೆ. ಆದರೆ ವ್ಯತ್ಯಾಸ ಇಷ್ಟು, ಹಸುಗಳು ಮನುಷ್ಯನನ್ನು ಪ್ರೀತಿಸ್ತವೆ ಅಥವಾ ಹಸುಗಳು ಕರುಗಳನ್ನು ಪ್ರೀತಿಸ್ತವೆ, ಸಿಂಹಗಳು ಅದರ ಮರಿಗಳನ್ನು ಪ್ರೀತಿ ಮಾಡ್ತವೆ. ಹಾಗಾದರೆ ಪ್ರೀತಿ ಅನ್ನುವುದು ದೈತ್ಯರಲ್ಲೂ ಉಂಟು. ಎಲ್ಲಿ ಉಂಟು? ದೇವರಲ್ಲಿ ಇಲ್ಲ, ಇನ್ನೆಲ್ಲೋ ಉಂಟು. ಅದೇ ಪ್ರೀತಿಯನ್ನು ದೇವರಲ್ಲಿ ಹಾಕುವುದಷ್ಟೇ ಭಕ್ತಿ ಅಂತ ಹೇಳಿದರೆ. ಆದ್ರಿಂದ ಇದೇನು ಕಷ್ಟ ಅಲ್ಲ. ಭಕ್ತಿ ಅನ್ನುವುದು ಅತ್ಯಂತ ಸುಲಭವಾದ ಮಾರ್ಗ. ಪ್ರೀತಿ ಅನ್ನುವುದು ಆತ್ಮ ಸಹಜವಾದಂತಹ ಧರ್ಮ. ಸಹಜವಾದಂತಹ ಧರ್ಮವನ್ನು ದೇವರ ಕಡೆಗೆ ನಾವು ಸ್ಥಳಾಂತರಿಸುವುದು ಅಥವಾ ಮಾರ್ಗಾಂತರಿಸುವುದು ಮಾತ್ರ ನಮ್ಮಲ್ಲಿರ್ತಕ್ಕಂತಹ ಕೆಲಸ. ಅದನ್ನು ಮಾಡತಕ್ಕದ್ದು ಅಂತ ಮಕ್ಕಳಿಗೆಲ್ಲ ಹೇಳ್ತಾ ಇದ್ದಾನೆ. ಇವನು ಹೇಳಿದ್ದೆಲ್ಲ ಮಕ್ಕಳಿಗೆ ವೇದವಾಕ್ಯ. ಏನು ಎಂಥ ಮಹಾಪ್ರಭಾವಶಾಲಿ! ಹಿರಣ್ಯಕಶಿಪುವನ್ನೇ ಒಂದು ಸಲ ನಡುಗುವ ಹಾಗೆ ಮಾಡಿದಂಥ ಹುಡುಗ ಎಷ್ಟು ಚಂದ ಪಾಠ ಹೇಳ್ತಾನೆ. ಅವನು ಪ್ರೀತಿಯಿಂದ ಹೇಳುವ ಪಾಠದಿಂದ ಮಕ್ಕಳೆಲ್ಲ ಅವನ ಕಡೆಗೆ ಆಕರ್ಷಿತರು. ಒಂದು ದಿವಸ ಅನರ್ಥ ಆಗೋಯ್ತು. ಏನಾಯಿತು? ಇವನ ಪಾಠ ಆಗ್ತಾ ಇರಬೇಕಾದ್ರೆ ಪುರೋಹಿತರು ಬಂದರು, ಇಬ್ಬರು ಕೂಡ. ಗುರುಕುಲದ ಅಧ್ಯಕ್ಷರು ಇಬ್ಬರು ಚಂಡಾಮರ್ಕರು ಬಂದರು. ಅಲ್ಲಿ ಕ್ಯಾನ್ಸಲ್ ಆಗಿತ್ತು ಪೌರೋಹಿತ್ಯ, ಬೇಗ ಬಂದರು ಅವರು. ಇವರು ಬಂದವರು ಏನು, ನಾವು ಗುರುಕುಲದಲ್ಲಿ ಇಲ್ಲ ಅಂದರೆ ಗುರುಕುಲದಲ್ಲಿ ಕುರುಕ್ಷೇತ್ರ. ಇವತ್ತು ಹಾಗಲ್ಲ, ಶಾಂತವಾಗಿದೆ ಅಲ್ಲ, ಹುಡುಗರೆಲ್ಲ ಶಾಂತವಾಗಿ ಎಲ್ಲಿ ಕೂತಿದ್ದಾರೆ, ಏನು ಕಥೆ ಅಂತ ಹುಡುಕಿಕೊಂಡು ಬಂದರೆ ಇಲ್ಲಿ ಉಪನ್ಯಾಸ, ಪ್ರಹ್ಲಾದಾಚಾರ್ಯ ಉಪನ್ಯಾಸ. ಪ್ರಹ್ಲಾದ ಹೇಳ್ತಕ್ಕಂತಹದ್ದನ್ನು ಸ್ವಲ್ಪ ಕಿವಿ ಆ ಕಡೆ ಅರೆ ಬರೆ ಮಾಡಿ ಕೇಳಿದ್ರೆ ಇಲ್ಲಿ ಭಜನೆ ಆಗ್ತಾ ಉಂಟು. ಹರಿನಾರಾಯಣ ಅಂತ ಹರಿನಾರಾಯಣ ಭಜನೆಯನ್ನು ಮಾಡಿಸ್ತಾ ಇದ್ದಾನೆ ಹುಡುಗರ ಕೈಯಲ್ಲಿ. ಎಷ್ಟು ಸಿಟ್ಟು ಬರಲಿಕ್ಕಿಲ್ಲ. ಸಿಟ್ಟು ಬಂದಂತಲ್ಲ, ಹೆದರಿಕೆ ಆಯಿತು. ನಾವು ಹೇಗಾದರೂ ಇವನಿಗೆ ಮಾಟ ಮಂತ್ರ ಅಂತ ಏನೇನು ಮಾಡಿದ್ದೇವೆ, ಯಾವುದೂ ತಾಗಲಿಲ್ಲ ಇವನಿಗೆ. ವಶೀಕರಣ ಮಾಡುವುದಕ್ಕೋಸ್ಕರ ದಿವಸ ಒಂದಿಷ್ಟು ಮದ್ದು ಹಾಕ್ತಾ ಇದ್ವಿ, ಚಪಾತಿಯ ಒಳಗೆ ತೂರಿಸಿ ಕೊಡುವುದು ಇವನಿಗೆ. ಏನು ಮಾಡಿದರೂ ವಶೀಕೃತನೂ ಆಗಲಿಲ್ಲ. ಇವ ನಮ್ಮನ್ನೇ ವಶೀಕರಿಸುವಲ್ಲಿ ತನಕ ಬಂದು ಬಿಟ್ಟಿದ್ದಾನೆ. ಈಗ ನೋಡಿದರೆ ನಮ್ಮ ರಾಜನಿಗೆ ಯಾವುದು ಅತ್ಯಂತ ಅಹಿತಕಾರಿಯೋ ಆ ರೀತಿ ತಾನು ಕೆಡುವುದಲ್ಲದೆ ಇದ್ದವರನ್ನೆಲ್ಲ ಕೆಡಿಸ್ತಾ ಇದ್ದಾನೆ. ಹರಿಭಕ್ತರನ್ನಾಗಿಸಿ ಬಿಟ್ಟಿದ್ದಾನೆ. ಈಗ ಗುರುಕುಲದ ಹೆಸರು ಇಲ್ಲಿಯ ತನಕ ಹಿರಣ್ಯಕಶಿಪು ಪ್ರಸಾದಿತ ಅಂತಿದ್ರೆ ಈಗ ಹರಿಕೃಪಾಪೋಷಿತ ಅಂತ ಹಾಕುವ ಪ್ರಸಂಗ ಬಂದು ಹೋಗಿದೆ. ಸಿಟ್ಟು ಬಂದು ಇವನ ಕೈ ಹಿಡಿದು ಧರಧರನೇ ಹೇಳ್ಕೊಂಡು ಹೋದ್ರಂತೆ ಹಿರಣ್ಯಕಶಿಪುವಿನ ಹತ್ರ. ಏನು ಹೋಗುವಾಗ ತಾವು ಕೂಡ ಹಲ್ಲು ಕಡಿತಾ ಇದ್ದಾರೆ. ನಾಟಕ, ಅಷ್ಟು ಸಿಟ್ಟು ಬಂದಿದೆ, ಕೊಂದು ಹಾಕಿಬಿಡ್ತೇವೆ ಇವನನ್ನು ಅಂತ. ಇಲ್ಲಿ ಹೋದ್ರೆ ಅವನು ಕೊಂದಾಗ್ತಾನೆ ಈ ಗುರುಗಳನ್ನು. ಸಿಟ್ಟು ಮಾಡಿಕೊಂಡು ಹೋಗಿದ್ದಾರೆ ಹಿರಣ್ಯಕಶಿಪುವಿನ ಮುಂದೆ. ಮಗುವನ್ನು ಹಿರಣ್ಯಕಶಿಪುವಿನ ಮುಂದೆ ಬಿಸಾಡಿ ಬಿಡ್ತಾರೆ. ನಮ್ಮಿಂದ ಸಾಧ್ಯ ಇಲ್ಲ, ನಾವು ರಾಜೀನಾಮೆ ಕೊಡ್ತೇವೆ, ಇವನನ್ನು ಒಂದು ವೇಳೆ ನಮ್ಮ ಗುರುಕುಲದಲ್ಲಿ ನೀನು ಇಡುವುದಾದ್ರೆ ನಾವು ಪಾಠ ಮಾಡೋಲ್ಲ ಅಂತ ಹೇಳಿ. ಅಂತೂ ಗುರುಗಳು ಬದುಕಿಕೊಂಡ್ರು ಇಷ್ಟು ನಾಟಕ ಮಾಡಿ. ಹಿರಣ್ಯಕಶಿಪು ಈ ಹುಡುಗನ ರೆಟ್ಟೆ ಹಿಡ್ಕೊಂಡು ಆಸ್ಥಾನದ ದ್ವಾರದ ಮುಂಭಾಗದಲ್ಲಿ ಮೆಟ್ಟಿಲಿದೆ ಸಿಂಹಾಸನಕ್ಕೆ. ಆ ಮೆಟ್ಟಿಲ ಪಕ್ಕದಲ್ಲಿ ನಿಂತು ಕೇಳ್ತಾನೆ, ಈ ಹಿರಣ್ಯಕಶಿಪು ಮಾಡಿದ ಆದೇಶವನ್ನು ಮೀರುವುದಕ್ಕೆ ನಿನಗೆ ಬಲ ಎಲ್ಲಿಂದ ಬಂತು? ಕಿಂಬಲಹ ಅತ್ಯಗಾಹ, ನನ್ನ ಮಾತನ್ನು ಮೀರಿದಿ ಅಂತಾದರೆ ಯಾವ ಬಲದಿಂದ?
ಇಂದ್ರಾದಿ ದೇವತೆಗಳು ಕೂಡ ನಾನು ಏನು ಆಜ್ಞೆ ಮಾಡ್ತೇನೆ ಅನ್ನುವುದನ್ನು ತಾನು 1000 ಕಣ್ಣು ಉಳ್ಳವನಾದರೂ ಕಣ್ಣನ್ನು ಕಿವಿಯಾಗಿಸಿಕೊಂಡು ಎಲ್ಲಿ ಆದೇಶ ಹಿರಣ್ಯಕಶಿಪುವಿನಿಂದ ಅಂತ ಪಾಲಿಸುವುದಕ್ಕೋಸ್ಕರ ಕಿಂಕರರ ಹಾಗೆ ನಿಂತಿರಬೇಕಾದರೆ, ನಾನು ಕೊಟ್ಟಂತಹ ಒಂದು ಆದೇಶದ ಕಾರಣದಿಂದ ಬೀಸುವ ಗಾಳಿಯೂ ಕೂಡ ಸ್ಥಗಿತವಾಗಿ ನಿಲ್ತದೆ ಅಂತಾದರೆ ನನ್ನ ಮಾತನ್ನು ನನ್ನ ಮಗನಾಗಿ ನೀನು ಮೀರ್ತಾ ಇದೆಯಲ್ಲ, ಏನು ಬಲ ನಿನ್ನದ್ದು. ಇವನು ಅಪ್ಪನ ಮುಖ ನೋಡ್ತಾನೆ, ಓ ಎಂಥ ಬಲ ಅಪ್ಪನದ್ದು ಅಂತ ರೆಟ್ಟೆ ಹಿಡಿದಿದ್ದಾನೆ ಬೇರೆ. ಅಪ್ಪನ ಮುಖ ನೋಡಿ ನಗ್ತಾ ಹೇಳ್ತಾನೆ, ನಂಗೆ ಮಾತ್ರ ಅಲ್ಲ ನಿಂಗು ಅಂತ ಹೇಳ್ತಾನೆ. ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈ ಬಲಿ ಬಲಿನಾಂ ಚ ಪರೇಶಾಂ. ಎಲ್ಲರಿಗೂ ಬಲಿ ಅಂತ ಅನಿಸಿದವ ಆ ಭಗವಂತ. ಅವನಿಗೆ ಬಲಿಯಾಗುವವರೇ ಪ್ರಪಂಚದವರೆಲ್ಲ, ಅವನ ಬಲದಿಂದ ಬಲಿಗಳು ಅಂತ ಅನಿಸಿಕೊಂಡವರು. ಅಂತಹ ಭಗವಂತನ ಬಲದಿಂದ ನೀನು ದೇವೇಂದ್ರನನ್ನು ಗೆದ್ದೆ. ಇಲ್ಲದೆ ಹೋದರೆ ಉಪೇಂದ್ರನಿರುವಾಗ ಇಂದ್ರನನ್ನು ಎದುರಿಸುವ ಶಕ್ತಿ ನಿನಗೆ ಹೇಗೆ ಬರುವುದಕ್ಕೆ ಸಾಧ್ಯ? ಅವನೇ ನಿನಗೆ ಅಂತಹ ಶಕ್ತಿಯನ್ನು ತುಂಬಿರತಕ್ಕಂಥವ. ಯಾವ ಶಕ್ತಿ ಲೋಕದ ಎಲ್ಲರಲ್ಲೂ ನಿಂತು ವಿಭೂತಿ ಅನ್ನುವ ಸ್ವರೂಪದಿಂದ ಇದ್ದುಕೊಂಡು ವಿಶಿಷ್ಟ ಕಾರ್ಯಗಳನ್ನು ನಡೆಸ್ತಾ ಉಂಟೋ ಅಂತಹ ವಿಭೂತಿಯೇ ಅಲ್ಲವೇ ನನ್ನಲ್ಲಿ ನಿಂತು ನಿನ್ನನ್ನು ಎದುರಿಸುವ ಶಕ್ತಿಯನ್ನು ಕೊಟ್ಟದ್ದು. ಇವ ಮತ್ತೆ ಮತ್ತೆ ಅದೇ ಸವೈ ಬಲಿ ಬಲಿನಾಂ ಚಾಪರೇಶಾಂ ಹರಿಹಿ ಅಂತ ಹೇಳ್ತಾನಲ್ವಾ, ಆ ಹರಿಯನ್ನು ಶಬ್ದ ಕೇಳಿದ್ರೆ ಇವನಿಗೆ ಮೇಯೆಲ್ಲ ಉರಿದು ಹೇಳ್ತಾನೆ, ಅವ ಎಲ್ಲಿದ್ದಾನೆ ಹೇಳು ಅಂತ. ಇವ ಹೇಳ್ತಾನೆ ಈ ಎಲ್ಲೆಡೆ ಇದ್ದಾನೆ, ಒಂದು ಕೈ ಎತ್ತಲಿಕ್ಕೆ ಬಿಡ್ತಾ ಇಲ್ಲ ಅವ, ಇಲ್ಲಿ ಹೋದ್ರೆ ಈ ಎಲ್ಲೆಡೆ ಇದ್ದಾನೆ. ಹರಿಃ ಕುತ್ರ ಹರಿಃ ಸರ್ವತ್ರ ಅಂತ ಎಲ್ಲೆಡೆ ಇದ್ದಾನೆ. ಎಲ್ಲೆಡೆ ಇದ್ದಾನೆ ಅಂತ ಹೇಳ್ತಾ ಇದ್ದ ಹಾಗೆ ಧರದರೆ ಎಳ್ದ ಇವ. ಎಳೆದು ಹೋಗಿ ಒಂದು ಕಂಬ ಹಿಡ್ಕೊಂಡ, ಅಲ್ಲೇ ದೊಡ್ಡ ಕಂಬ ಅಂತೆ, ಅದ್ಭುತವಾದ ಕಂಬ. ಕಂಬ ಅಂದ್ರೆ ಒಳಗೆ ಟೊಳ್ಳಿದ್ದ ಕಂಬ ಅಲ್ಲ. ಇವನು ಈ ಕರಾಟೆ ಎಲ್ಲ ಕಲಿಯುವವರು ಗುದ್ದಿ ಗುದ್ದಿ ಕೈಯನ್ನು ಸರಿ ಮಾಡಿಕೊಳ್ಳಿಕ್ಕೆ ಇರತಕ್ಕಂಥ ಉಕ್ಕಿನ ಅದ್ಭುತವಾದ ಕಂಬ. ಅದೇನು ಭವನಕ್ಕೆ ಆಧಾರವಾಗಿಟ್ಟ ಕಂಬ ಅಲ್ಲ, ಕಂಬ ಉಕ್ಕಿನ ಕಂಬ. ಅದೊಂದು ವ್ಯವಸ್ಥೆ. ನಮ್ಮಲ್ಲಿ ದೇವಸ್ಥಾನದ ಮುಂದೆ ಒಂದು ಕಲ್ಲಿನ ಕಂಬ ಇರುವುದಿಲ್ಲ, ಆ ರೀತಿಯ ಒಂದು ಎತ್ತರದ ಕಂಬ. ಆ ಕಂಬದ ಹತ್ರ ಬಂದು ಕಂಬಕ್ಕೊಂದು ಗುದ್ದಿದಂತೆ. ಕಂಬಕ್ಕೆ ಗುದ್ದಿದ್ಯಾಕೆ? ನಾನು ಹೀಗೆ ಗುದ್ದಿದ್ರೆ ನೀನು ಉಳಿಯೋಲ್ಲ. ಸ್ವಲ್ಪ ಈ ಕೆಲವು ಮಕ್ಕಳು ಈಗ ಇವ ಅಪರಾಧ ಮಾಡಿದರೆ ಅಪ್ಪ ಕೋಲು ಹಿಡ್ಕೊಂಡು ಬಂದು ಪಟ್ಟು ಅಂತ ನೆಲಕ್ಕೊಂದು ಹೊಡೆಯೋದು. ಆಗ ಇವ ಮೂತ್ರ ಮಾಡ್ಕೊಳ್ತಾರೆ ಹುಡುಗ. ನೆಲಕ್ಕೊಂದು ಬಿದ್ದ ಪೆಟ್ಟಿಗೆ ಮಕ್ಕಳು ಹೆದರಿ ಬಿಡ್ತಾರಲ್ಲ, ಹಾಗೆ ಇಲ್ಲಿ ಹಿರಣ್ಯ ಇವನನ್ನು ಪ್ರಹ್ಲಾದನನ್ನು ಹಿಡ್ಕೊಂಡು ಕಂಬಕ್ಕೊಂದು ತತಾಡ ಮುಷ್ಟಿನ, ಅದು ಎಡಗೈಯಲ್ಲಿ ಖಡ್ಗ ಬೇರೆ ಹಿಡ್ಕೊಂಡಿದ್ದಾನೆ, ಮುಷ್ಟಿಯಿಂದ ಗುದ್ದಿದ. ಕಂಬಕ್ಕೆ ಗುದ್ದಿದ ಅಷ್ಟೇ, ಕಿವಿ ಗಡಗಿಚ್ಚುವ ಶಬ್ದ. 1000 ಸಂವರ್ತಕಾದಿ ಮೇಘಗಳು ಏಕಕಾಲದಲ್ಲಿ ಪರಸ್ಪರ ಡಿಕ್ಕಿಯನ್ನು ಹೊಡೆದು ಆಕಾಶದಲ್ಲೆಲ್ಲ ಸಿಡಿಲ ಗರ್ಜನೆ ಮೊರೆದರೆ ಹೇಗೋ ಭಾಗವತ ವರ್ಣನೆ ಮಾಡುವ ಹಾಗೆ ಬ್ರಹ್ಮಾಂಡದ ಖರ್ಪರವೇ ಒಡೆದು ಹೋಯಿತು ಎಂಬ ಹಾಗೆ ಮಹಾಶಬ್ದ ಎಲ್ಲ ಕಡೆ ತುಂಬಿತು. ಆ ಶಬ್ದವನ್ನು ಕೇಳಿ ದೇವಲೋಕದ ಸ್ಥಾನವೂ ಕೂಡ ಒಡೆಯಿತೋ ಎಂಬಂತೆ ಭರಭರನೆ ದೇವತೆಗಳು ಇಳಿದು ಬಂದ್ರಂತೆ. ಏನೋ ಆಗ್ತದೆ ಈಗ. ದೇವತೆಗಳೆಲ್ಲ ಇಳಿದು ಆಕಾಶ ಮಾರ್ಗದಲ್ಲಿ ನಿಂತಿದ್ದಾರೆ. ದೇವತೆಗಳು ಬಂದಾಗ ಅವರ ಜೊತೆಗೆ ಅಪ್ಸರ, ಕಿನ್ನರ, ಕಿಂಪುರುಷ, ಸಾಧ್ಯ ಮೊದಲಾದ ದೇವತಾ ಪರಿವಾರ, ದೇವತೆಗಳ ಒಂದು ರೀತಿಯ ಸೇವಕ ವರ್ಗ ಅವರೆಲ್ಲರೂ ಸೇರಿದ್ದಾರೆ. ಆದರೆ ಒಬ್ಬರು ಹಾಡುವುದಿಲ್ಲ, ಒಬ್ಬರು ಕುಣಿಯುವುದಿಲ್ಲ, ಒಬ್ಬರು ತಮ್ಮ ವಾದ್ಯಗಳನ್ನು ಮೊಳೆಯುವುದಿಲ್ಲ. ಯಾಕೆಂದರೆ ಆ ಶಬ್ದದ ಮುಂದೆ ಯಾವ ಶಬ್ದವೂ ಕೂಡ ಕೇಳುವುದಿಲ್ಲ, ಅಂಥ ಶಬ್ದವಾಯಿತು. ಈ ಶಬ್ದಕ್ಕೆ ಇವ ಹೆದರಿದ. ಅಷ್ಟೇ ಅಲ್ಲ, ನಾನು ಆಗಾಗ ಗುದ್ದುತ್ತಾ ಇದ್ದ ಕಂಬಕ್ಕೆ ಹೀಗೆ ಮುಷ್ಟಿಯಿಂದ ಜೋರಾಗಿ ಗುದ್ದಿದಾಗ ಆ ರೀತಿಯ ಮಿಂಚು ಹೇಗೆ ಬಂತು ಅಂತ ಆಶ್ಚರ್ಯವಾಗಿ ದೂರಕ್ಕೆ ಹೋದಂತೆ. ದೂರಕ್ಕೆ ಹೋದಾಗ ಆ ಶಬ್ದ ಬರುವುದಕ್ಕೆ ಕಾರಣ ಏನು ಅಂತ ಇವ ಮತ್ತೆ ಕಣ್ಣು ಬಿಟ್ಟು ನೋಡಿದರೆ ಆ ಕಂಬ ಒಡಿತಾ ಇದೆ. ಕಂಬ ಒಡೆದು ಬಂದ, ಕಂಬ ಡಿಂಬ ಅಂತ ಅವರನ್ನು ಕರೆಯುವುದು. ಕಂಬ ಒಡೆಯಿತು. ಒಡೆದು ಬಂದದ್ದೇನು? 1000 ಸೂರ್ಯರು ಏಕಕಾಲದಲ್ಲಿ ಉದಿಸಿದರೆ ಏನು ಅಂಥ ಅದ್ಭುತವಾದ ತೇಜಸ್ಸು. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಎದ್ದು ಬಂದಂತಹ ಸ್ವರೂಪ ಅದು ಮೃಗವೂ ಅಲ್ಲ, ಮಾನುಷವೂ ಅಲ್ಲ. ಮೃಗವೂ ಹೌದು, ಮಾನುಷವೂ ಹೌದು ಅಂತ ಹೇಳುವ ಹಾಗಿಲ್ಲ. ನ ಮೃಗಂ ನ ಮಾನುಷಂ. ನ ಅನ್ನೋದು ವೈಲಕ್ಷಣ್ಯವನ್ನು ಹೇಳತಕ್ಕಂಥ ಶಬ್ದ.
ಮೃಗ ವಿಲಕ್ಷಣವಾದ, ಮಾನುಷಕ್ಕೂ ವಿಲಕ್ಷಣವಾದ ನರ ಹರಿ ಅನ್ನುವ ರೂಪದಲ್ಲಿ ಆ ಭಗವಂತ ಅಲ್ಲಿ ಕಾಣಿಸಿಕೊಂಡ. ಹರಿ ಅಂದರೆ ಸಿಂಹ, ನರಸಿಂಹ ರೂಪದಲ್ಲಿ ಕಾಣಿಸಿಕೊಂಡ. ಏನು ಆತನ ತೊಡೆ ಅತ್ಯಂತ, ಅವನ ಕಟಿ ಪ್ರದೇಶ, ಸೊಂಟ ಪ್ರದೇಶ ಅತ್ಯಂತ ತೆಳ್ಳಗಿದೆ, ಎದೆಯ ಪ್ರದೇಶ ಅತ್ಯಂತ ವಿಸ್ತಾರವಾಗಿದೆ. ಆ ಎದೆಗೆ ದೊಡ್ಡದೋ ಅನ್ನುವ ರೀತಿಯ ಮುಖವಿದೆ. ಆ ಮುಖದಲ್ಲಿ ಕೇಸರಗಳ ಕಾರಣದಿಂದ ಆ ಶರೀರಕ್ಕೆ ಎಷ್ಟು ಬೇಕೋ ಅದಕ್ಕಿಂತ 5 ಪಟ್ಟು ದೊಡ್ಡದಾದ ತಲೆ. ಅದಕ್ಕೋಸ್ಕರ ಪಂಚಾಸ್ಯ, ನರಪಂಚಾಸ್ಯ ಅಂತ ಅವನಿಗೆ ಹೆಸರು. ಪಂಚ ಅನ್ನುವುದಕ್ಕೆ 5 ಅಂತ ಅರ್ಥ ಅಲ್ಲ, ಪಂಚ ಅನ್ನುವುದಕ್ಕೆ ವಿಸ್ತಾರ ಅಂತ ಅರ್ಥ. ಪಚಿ ವಿಸ್ತಾರೇ ಅಂತ ಸಂಸ್ಕೃತದಲ್ಲಿ ಒಂದು ಧಾತು. ಅದನ್ನ ಪಂಚ ಅಂದರೆ ವಿಸ್ತಾರ, ಪ್ರಪಂಚ ಅಂದರೆ ವಿಸ್ತಾರ. ಇಮಂ ಗ್ರಂಥಂ ಪ್ರಪಂಚಯತಿ ಅಂದರೆ ಈ ಗ್ರಂಥವನ್ನು ವಿವರಿಸುತ್ತಿದ್ದಾರೆ ಅಂತ ಅರ್ಥ. ಅಂದ ಪಂಚ ಅಂದರೆ ವಿಸ್ತಾರ. ಪಂಚಾಸ್ಯ ಅಂದರೆ ಪಂಚಂ ಹಾಸ್ಯಂ ಯಸ್ಯ, ವಿಸ್ತೃತವಾದ ಮುಖ ಯಾರಿಗುಂಟು ಅವರಿಗೆ ಪಂಚಾಸ್ಯ ಅಂತ ಹೆಸರು. ದೊಡ್ಡದಾದ ಮುಖ. ಇಲ್ಲಿ ಹಾಸ್ಯ ಅಂದರೆ ಬರೀ ಮುಖ ಅಲ್ಲ, ಹಾಸ್ಯ ಅಂದರೆ ಬಾಯಿ. ಅಸ್ಯಂತೆ ವರ್ಣಾಹ ಅಸ್ಮಾದಿತ್ಯಾಸ್ಯಂ, ಎಲ್ಲಿಂದ ನಾವು ಶಬ್ದವನ್ನು ಉಚ್ಚಾರಣೆ ಮಾಡ್ತೇವೆ ಅದಕ್ಕೆ ಹಾಸ್ಯ ಅಂತ ಹೆಸರು, ಅಂದರೆ ಬಾಯಿ ಅಂತ ಅರ್ಥ. ವಿಸ್ತೃತವಾದ ಬಾಯಿ ಅಂದರೆ ಮುಖ ಎಷ್ಟುಂಟೋ ಅಷ್ಟೂ ಅಗಲವುಳ್ಳಂತಹ ಬಾಯಿ. ತೆರೆದ ಬಾಯಿಯಲ್ಲಿ ಒಂದಷ್ಟು ಕೋರೆದಾಡೆಗಳನ್ನು ಹೊರಗೆ ತೋರಿಸ್ತಾ ಭಯಾನಕವಾದ ಉಗ್ರ ರೂಪದಲ್ಲಿ ನರಸಿಂಹನ ಆವಿರ್ಭಾವ ಆಗಿದೆ. ಎದೆಯಲ್ಲಿ ಶ್ರೀವತ್ಸದ ಚಿಹ್ನೆ, ಶ್ರೀವತ್ಸದ ಚಿಹ್ನೆಯ ಪಕ್ಕದಲ್ಲಿ 4 ವೇದಗಳೇ ಸಾಕ್ಷಾತ್ತಾಗಿ 4 ಎಳೆಗಳ ಹಾಗಿದ್ದು ಕಂಠವನ್ನು ಅಲಂಕರಿಸಿದ್ದಾವೋ ಎಂಬ ಹಾಗೆ ಕಾಣಿಸುವ ಕೌಸ್ತುಭಾಭರಣ. ಚತುರ್ಮುಖ ಬ್ರಹ್ಮನೇ ಕೌಸ್ತುಭ ರೂಪದಿಂದ ಕಂಠದಲ್ಲಿ ಕಾಣಿಸಿಕೊಳ್ತಾ ಇದ್ದಾನೆ. ಅಂತಹ ಭಗವಂತನ ನರಸಿಂಹ ರೂಪ ಆವಿರ್ಭೂತವಾಯಿತು. ಹಿರಣ್ಯಕಶಿಪುವಿನ ಜೊತೆಗೆ ಸ್ವಲ್ಪ ಯುದ್ಧ, ಯಾಕಂದರೆ ಪುರುಸೊತ್ತೇ ಇಲ್ಲ ಯುದ್ಧ ಮಾಡುವುದಕ್ಕೆ. ಸ್ವಲ್ಪ ಯುದ್ಧ ಮಾಡಿ ಅವನನ್ನು ಸೆಳೆದು ತನ್ನ ತೊಡೆಯಲ್ಲಿ ಹಾಕಿಕೊಂಡು ಅದೇ ಸಭಾಮಂಟಪದ ಪ್ರಧಾನ ದ್ವಾರದ ಹೊಸ್ತಿಲಲ್ಲಿ ತಾನು ಮುಸ್ಸಂಜೆಯ ಹೊತ್ತಿಗೆ ಕುಳಿತು ಅವನ ಎದೆಯನ್ನು ತೊಡೆಯ ಮೇಲೆ ಇದ್ದ ಹಾಗೆಯೇ ಬಗೆದು ಪ್ರಹ್ಲಾದನಂಥ ಮಹಾರತ್ನಗಳು ಇನ್ನೆಷ್ಟು ಅಂತ ಹುಡುಕಿ ಅಲ್ಲಿದ್ದ ಕರುಳುಗಳನ್ನು ತನ್ನ ಕಂಠದ ಮೇಲೆ ಸೇರಿಸಿಕೊಂಡು ಅಂತರಮಾಲೆಯನ್ನು ಧಾರಣೆ ಮಾಡಿದ ಉಗ್ರ ರೂಪಿಯಾದಂತಹ ನರಸಿಂಹದೇವ. ಚತುರ್ಮುಖ ಬ್ರಹ್ಮ ಕೊಟ್ಟ ವರದಲ್ಲಿ ಚೂರೂ ತಪ್ಪಾಗಲಿಲ್ಲಂತೆ. ಒಣಗಿದ್ರಿಂದಲೂ ಸಾಯಿಸಬಾರ್ದು, ಒಣಗದೇ ಇದ್ದದ್ರಿಂದಲೂ ಸಾಯಿಸಬಾರ್ದು. ಇವನು ಉಗುರಿನಲ್ಲೇ ಸಾಯಿಸಿದ. ಉಗುರು ಒಣಗಿದ್ದೋ ಹೌದಂತೆ, ಒಣಗಿಲ್ವೋ ಒಣಗಿಲ್ಲಂತೆ. ಅದು ಯಾಕೆ ಏನು ಅಂತೇಳಿ ಆಮೇಲೆ ಆಯುರ್ವೇದದಲ್ಲಿ ಓದಿಕೊಳ್ಳಿ. ಅಂತೂ ಒಣಗಿದ್ದು ಅಲ್ಲದ ಒಣಗದ್ದೂ ಅಲ್ಲದ ಶರೀರದಲ್ಲಿರ್ತಕ್ಕಂಥ ಅವಯವ ಅಂದರೆ ಸರ್ವಪ್ರಹರಣಾಯುಧನಿಗೆ ಉಗುರು ಕೂಡ ಒಂದು. ಅದು ಎಂಥ ನಖಸ್ತುತಿಯನ್ನೇ ಆಚಾರ್ಯರು ಮಾಡ್ತಾರೆ. ಅದು ಕೂಡ ಹೇಗೆ ಮಾಡ್ತಾರೆ ನಖಸ್ತುತಿಯನ್ನು? ಪಾಂತು ಅಸ್ಮಾನ್ ಅಂತ ಶುರು ಮಾಡ್ತಾ ಅರ್ಧ ಸ್ರಗ್ಧರ ಅರ್ಧ ಶಾರ್ದೂಲ ವಿಕ್ರೀಡಿತ, 2 ಛಂದಸ್ಸುಗಳನ್ನು ಒಂದೇ ಶ್ಲೋಕದಲ್ಲಿ ಸೇರಿಸಿ ಶಾರ್ದೂಲ ವಿಕ್ರೀಡಿತ ಅಂದರೆ ಸಿಂಹದ ಕುಣಿತ, ಸ್ರಗ್ಧರ ಅಂತ ಹೇಳಿದರೆ ಅಂತರಮಾಲೆಯನ್ನು ಧಾರಣೆ ಮಾಡುವುದು. 2 ವೃತ್ತಗಳನ್ನು ಸೇರಿಸಿ ಉಪಜಾತಿ ವೃತ್ತದಲ್ಲಿ ನಖಸ್ತುತಿಯನ್ನು ಮಾಡಿ ಆ ನರಸಿಂಹನನ್ನು ಕೊಂಡಾಡಿದ್ದಾರೆ. ಆ ಭಗವಂತನ ಉಗುರು ನಖರಾಹ ಪಾಂತು ಅಸ್ಮಾನ್, ಅವನ ನಖರಗಳೇ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಆ ಪ್ರಾರ್ಥನೆಯ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು 2 ದಿವಸದ ಉಪನ್ಯಾಸ ಇದೆ. ನಾಳೆ ಕೃಷ್ಣ ಅವತಾರ ಆಗಬೇಕು, ಲಾಡು ಮಾಡಲಿಕ್ಕುಂಟ ಲಡ್ಡು. ನಾಳೆ ಕೃಷ್ಣ ಅವತಾರ, ನಾಡಿದ್ದು ಕೂಡ ಸಾಯಂಕಾಲವೇ ಆಗಬೇಕಷ್ಟೇ. ಮಧ್ಯಾಹ್ನ ನನಗೆ ಬರುವುದಕ್ಕೆ ಅವಕಾಶ ಇಲ್ಲ ವಿದ್ಯಾಪೀಠದಲ್ಲಿ. ಚತುರ್ದಶಿ ಆಗಿದ್ದರೂ ಕೂಡ ವಿದ್ಯಾಪೀಠದಲ್ಲಿ ಪಾಠ ಉಂಟು. ಹಾಗಾಗಿ ನಾಡಿದ್ದು ಸಾಯಂಕಾಲದ ಹೊತ್ತೇ ಉಪಸಂಹಾರ ಪ್ರಕ್ರಿಯೆ ಇರ್ತದೆ. ಶ್ರೀಕೃಷ್ಣ ಅರ್ಪಣಮಸ್ತು.